ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋ ದೀನತಾರಿಣಂ. ಹರೇ ಕೃಷ್ಣ. ನಿನ್ನೆ ನಾವು ಸಂಕ್ಷಿಪ್ತವಾಗಿ ಭಾಗವತದ ಮಹಿಮೆಯನ್ನು ಕೇಳಿದ್ವಿ. ಪದ್ಮಪುರಾಣದಿಂದ ಗೋಕರ್ಣ ಮತ್ತು ಅವರ ಸಹೋದರನಾದಂತಹ ದುಂದುಕಾರಿಯ ಕಥೆಯನ್ನು ಕೇಳಿದ್ವಿ. ಮತ್ತು ಭಕ್ತಿದೇವಿ ಮತ್ತು ಅವರಿಬ್ಬರ ಮಕ್ಕಳು ಜ್ಞಾನ ವೈರಾಗ್ಯ. ಆ ಜ್ಞಾನ ಮತ್ತು ವೈರಾಗ್ಯ ಇಬ್ಬರಿಗೂ ವಯಸ್ಸಾಯಿತು, ಯಾಕೆಂದರೆ ಆ ಕಾಲದ ಪ್ರಭಾವದಿಂದ. ಸೊ ಭಾಗವತವನ್ನು ಕೇಳಿದ ಮೇಲೆ ಮತ್ತೆ ಅವರು ಯುವಕರಾದರು. ಸೊ ಆ ಒಂದು ಕಥೆಯನ್ನು ಕೂಡ ನಾವು ಕೇಳಿದ್ದೀವಿ. ಹೇಗೆ ನಾರದ ಮುನಿ ಭಕ್ತಿದೇವಿಯನ್ನು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಜನರ ಹೃದಯದಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಪ್ರತಿಜ್ಞೆಯನ್ನು ತೊಗೊಂಡ್ರು, ಅದನ್ನು ಕೂಡ ಕೇಳಿದ್ದೀವಿ. ನಂತರ ಭಾಗವತದ ಪ್ರಥಮ ಸ್ಕಂದದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೀವಿ. ಭಾಗವತದಲ್ಲಿ ಭಾಗವತ ಅಂತಂದ್ರೇನು? ಭಗವಂತನ ಮಹಿಮೆ, ಭಗವಂತನ ಕಥೆಗಳು, ಕೃಷ್ಣ ಮತ್ತು ಕೃಷ್ಣನ ಅವತಾರಗಳ ಕಥೆಗಳು, ಅದೇ ಭಾಗವತ ಪುರಾಣ. ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ. ಮಹರ್ಷಿ ವ್ಯಾಸದೇವರು ಎಲ್ಲ ವೇದ ಪುರಾಣಗಳನ್ನು ರಚನೆ ಮಾಡಿದ ಮೇಲೂ ಕೂಡ ಅವರಿಗೆ ಸಂತುಷ್ಟಿ ಸಿಗಲಿಲ್ಲ. ಆಗ ಅವರ ಗುರುಗಳಾದಂಥ ನಾರದರು ಬಂದು ಹೇಳ್ತಾರೆ, ನೀನು ಭಾಗವತವನ್ನು ರಚನೆ ಮಾಡು ಅಂತ. ಸೊ ಭಾಗವತವನ್ನು ರಚನೆ ಮಾಡಿದಾಗ ಅವರು ಸಂತೃಪ್ತರಾಗ್ತಾರೆ. ಸೊ ಅದಕ್ಕೆ ಹಲವಾರು ಶಾಸ್ತ್ರಗಳಿವೆ, ಹಲವಾರು ವಾಕ್ಯಗಳಿವೆ. ಅದನ್ನೆಲ್ಲ ಕೇಳಿ ಕೆಲವೊಮ್ಮೆ ಚಿತ್ತ ಭ್ರಮಿತವಾಗ್ತದೆ. ಒಂದು ಪುರಾಣ ಒಂದು ಹೇಳ್ತದೆ, ಇನ್ನೊಂದು ಪುರಾಣ ಇನ್ನೊಂದು ಹೇಳ್ತದೆ. ಸೊ ಕನ್ಫ್ಯೂಷನ್ ಆಗ್ತಾರೆ ಜನರು. ಸೊ ಆಗ ಯಾವುದಾದ್ರೂ ಒಂದು ಮತದಲ್ಲಿ ಭೇದ ಇದ್ದಾಗ ನಾವೇನು ಮಾಡಬೇಕು? ಭಾಗವತವನ್ನು ಕನ್ಸಲ್ಟ್ ಮಾಡಬೇಕು. ಭಾಗವತ ಏನಿದೆ ಅದು ಎಲ್ಲ ಶಾಸ್ತ್ರಗಳ ಶಿರೋಮಣಿ, ಎಲ್ಲ ಶಾಸ್ತ್ರಗಳ ಸಾರ. ಸೊ ಅದಕ್ಕೆ ಭಾಗವತದಲ್ಲಿ ಏನು ಕೊಟ್ಟಿದೆ ಅದೇ ಉತ್ತಮವಾದ ಮತ. ಸೊ ದಟ್ ಇಸ್ ದ ಟಾಪ್ ಮೋಸ್ಟ್ ಕನ್ಕ್ಲೂಷನ್. ಸೊ ಭಾಗವತವನ್ನು ರಚನೆ ಮಾಡಿದ ಮೇಲೆ ವ್ಯಾಸರಿಗೆ ತುಂಬ ಸಂತುಷ್ಟಿ ಆಯಿತು. ನಂತರ ವ್ಯಾಸರು ಭಾಗವತವನ್ನು ರಚನೆ ಮಾಡ್ತಾರೆ. ಅದನ್ನು ತನ್ನ ಮಗನಾದಂತಹ ಶುಕಮುನಿಯರಿಗೆ ತಿಳಿಸ್ತಾರೆ. ಶುಕದೇವ ಗೋಸ್ವಾಮಿಯರು ಅದೇ ಭಾಗವತವನ್ನು ಪರೀಕ್ಷಿತರಿಗೆ ಹೇಳ್ತಾರೆ. ಇವತ್ತಿಂದ ಅದು ಕತೆ ಸ್ಟಾರ್ಟ್ ಆಗ್ತದೆ. ನಿನ್ನೆ ನಾವು ಪರೀಕ್ಷಿತನ ಜನ್ಮ, ಅದಕ್ಕೂ ಮುಂಚೆ ಅಶ್ವತ್ಥಾಮನನ್ನು ಹೇಗೆ ನಿಗ್ರಹಗೊಳಿಸಿದ, ಅರ್ಜುನ ಮತ್ತು ಕೃಷ್ಣ ಇಬ್ಬರು ಸರಿ ಅಶ್ವತ್ಥಾಮ ಅವನನ್ನು ಹಿಡಿದು ತರ್ತಾರೆ. ದ್ರೌಪದಿ ಕರುಣೆಯಿಂದ ಅವನನ್ನು ಬಿಟ್ಟುಬಿಡ್ತಾಳೆ. ಅದರ ಅಶ್ವತ್ಥಾಮ ಸೇಡು ತೀರಿಸ್ಕೊಳ್ಳೋದಕ್ಕೆ
ಉತ್ತರೆಯ ಗರ್ಭದಲ್ಲಿರುವಂತಹ ಮಗನನ್ನು ಕೊಲ್ಲೋದಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಆಗ ಕೃಷ್ಣ ಚತುರ್ಭುಜ ರೂಪವನ್ನು ತಾಳಿ ಉತ್ತರೆಯ ಗರ್ಭದಲ್ಲಿ ಪ್ರವೇಶ ಮಾಡಿ ಅವಳ ಗರ್ಭವನ್ನು ರಕ್ಷಿಸ್ತಾನೆ. ಸೊ ಕೃಷ್ಣ ಇಸ್ ಅಲ್ಟಿಮೇಟ್ ಪ್ರೊಟೆಕ್ಟರ್. ಈ ಜಗತ್ತಿನಲ್ಲಿ ನಾವು ನಮ್ಮ ಸಂಬಂಧಿಕರನ್ನು ಅಥವಾ ಡಾಕ್ಟ್ರನ್ನು, ಸೈನಿಕರನ್ನು ನಮ್ಮ ರಕ್ಷಕರು ಅಂತ ಭಾವಿಸ್ತೀವಿ. ಆದರೆ ಯಾರೂ ನಮ್ಮ ರಕ್ಷಕರಲ್ಲ. ಯಾರು ನಮ್ಮ ರಕ್ಷಕ? ಕೇವಲ ಭಗವಂತನೇ ಮಾತ್ರ. ರೈಟ್? ಕೃಷ್ಣ ಇಸ್ ದ ರಕ್ಷಕ, ಅವನೇ ರಕ್ಷಕ. ಸೊ ಆ ಒಂದು ನಂಬಿಕೆ ನಮಗಿರಬೇಕು. ಸೊ ಉತ್ತರೆ ಕೃಷ್ಣ ಹತ್ರ ಹೋಗ್ತಾಳೆ, ಕೃಷ್ಣ ಕಾಪಾಡ್ತಾನೆ. ನಂತರ ಕೃಷ್ಣ ತನ್ನ ಲೀಲೆ ಮುಗಿಸಿ ಹಿಂತಿರುಗುತ್ತಾನೆ. ಹಿ ಗೋಸ್ ಬ್ಯಾಕ್ ಟು ಗಾರ್ಡನ್. ವಾಪಸ್ ಹೋದಾಗ ಯುಧಿಷ್ಠಿರ ಮತ್ತು ಇತರ ಪಾಂಡವರು ಅವರೆಲ್ಲರೂ ಕೂಡ ಅವರು ಹಿಂತಿರುಗ್ತಾರೆ. ಕ್ಯಾನ್ ಯು ಜಸ್ಟ್ ಸ್ಟಾಪ್ ದಿಸ್? ಪುಟ್ ಸಮ್ ಬ್ಯಾಗ್ ಆರ್ ಸಪೋರ್ಟ್. ಯುಧಿಷ್ಠಿರ, ನಕುಲ, ಸಹದೇವ, ಪುಟ್ ದಟ್ ಬ್ಯಾಗ್ ಆಸ್ ಅ ವೇಟ್. ಸೊ ಯುಧಿಷ್ಠಿರ, ನಕುಲ, ಸಹದೇವ, ಭೀಮ, ಅರ್ಜುನ ಇವರೆಲ್ಲರೂ ಅವರು ಕೂಡ ಮನೆಯನ್ನು ಬಿಟ್ಟುಬಿಡ್ತಾರೆ. ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿ ಅವರು ಹಿಮಾಲಯಕ್ಕೆ ಪ್ರಯಾಣ ಮಾಡ್ತಾರೆ. ಹೋಗೋ ಮುಂಚೆ ಪರೀಕ್ಷಿತನನ್ನು ರಾಜನಾಗಿ ಘೋಷಿಸಿ ಹೋಗ್ತಾರೆ. ಪರೀಕ್ಷಿತ ಆಡಳಿತ ಮಾಡುವಾಗ ಕಲಿಯ ಪ್ರಭಾವ ಪ್ರಾರಂಭವಾಯಿತು. ಕಲಿ ತನ್ನ ದುಷ್ಟ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಾರಂಭಿಸಿದ. ಪ್ರಪ್ರಥಮವಾಗಿ ಗೋಹತ್ಯೆಯನ್ನು ಪ್ರಾರಂಭ ಮಾಡಿದ. ಈ ಸ್ಟಾರ್ಟೆಡ್ ಕಿಲ್ಲಿಂಗ್ ಕೌಸ್ ಆ್ಯಂಡ್ ಬುಲ್ಸ್. ಸೊ ವೃಷಭನ 3 ಕಾಲುಗಳನ್ನು ಮುರಿದಿದ್ದ, 1 ಕಾಲಿನ ಮೇಲೆ ನಿಂತಿದ್ದ. ಈ ದೃಶ್ಯವನ್ನು ನೋಡಿ ಪರೀಕ್ಷಿತನಿಗೆ ತುಂಬ ಕರುಣೆ ಉಂಟಾಯಿತು, ತುಂಬ ಆಕ್ರೋಶ ಉಂಟಾಯಿತು. ಕಲಿಯನ್ನು ಕೊಲ್ಲಕ್ಕೆ ಹೋಗ್ತಾನೆ. ಆದ ಕಲಿ ಶರಣಗತನಾಗ್ತಾನೆ. ನನ್ನನ್ನು ಕೊಲ್ಲಬೇಡ, ನಾನು ಕೂಡ ನಿನ್ನ ಪ್ರಜೆ, ನನಗಿರೋದಕ್ಕೆ ಸ್ಥಾನವನ್ನು ಕೊಡು ಅಂತ ಹೇಳ್ತಾನೆ. ಆಗ ಎಲ್ಲಿ 4 ಪಾಪ ಕಾರ್ಯಗಳು ನಡೀತವೆ. ದ್ಯೂತಂ ಪಾನಂ ಸ್ತ್ರೀಯ ಸೂನಂ, ಎಲ್ಲಿ ಜೂಜಾಡ್ತಾರೆ, ಎಲ್ಲಿ ಮದ್ಯಪಾನ ಮಾಡ್ತಾರೆ, ಎಲ್ಲಿ ವ್ಯಭಿಚಾರ ಮಾಡ್ತಾರೆ, ಮತ್ತು ಎಲ್ಲಿ ಮಾಂಸ ತಿಂತಾರೆ. ಈ 4 ಸ್ಥಳಗಳಲ್ಲಿ ನೀನು ವಾಸ ಮಾಡು ಅಂತ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಹುಡುಕಿದ್ರು ಈ 4 ಸ್ಥಳ ಸಿಗಲಿಲ್ಲ ಅವನಿಗೆ. ಆ ಸಮಯದಲ್ಲಿ ಎಷ್ಟು ಶುದ್ಧವಾಗಿತ್ತು, ಜನರು ಎಷ್ಟು ಪವಿತ್ರವಾಗಿರ್ತಾ ಇದ್ದರು ನಾವು ಊಹಿಸಬಹುದು. ಯಾರೂ ಈ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ. ಸೊ ಫೈನಲಿ ಮತ್ತೆ ಬರ್ತಾನೆ, ಮತ್ತೆ ಬೇಡ್ತಾನೆ, ಇನ್ನೊಂದು ಸ್ಥಾನವನ್ನು ಕೊಡು ಅಂತ. ಆಗ ಎಲ್ಲಿ ಚಿನ್ನ ಇದೆ, ಎಲ್ಲಿ ದುಡ್ಡಿದೆ, ನೀನು ಅಲ್ಲಿ ವಾಸ ಮಾಡು ಅಂತ ಹೇಳ್ತಾನೆ. ಸೊ ಎಲ್ಲಿ ದುಡ್ಡಿದೆ ಅಲ್ಲಿ ಜಗಳ ಉಂಟಾಗ್ತದೆ. ಕಲಿ ಅಂದರೆ ಏನು? ಕಲಹ. ಕಲಹ ಕಲಹ ಉಂಟು ಮಾಡುವನೇ ಕಲಿ. ಸೊ ಎಲ್ಲಿ ದುಡ್ಡಿದೆ ಅಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ. ರೈಟ್? ಮೊನ್ನೆ ನಮ್ಮ ಒಬ್ಬ ಫ್ರೆಂಡ್ ಬಂದಿದ್ದರು, 18 ವರ್ಷದ ನಂತರ ಭೇಟಿ. ಇವಾಸ್ ಮೈ ಕ್ಲಾಸ್ಮೇಟ್. ಈಸ್ ಅಡ್ವೊಕೇಟ್ ನಾವು. ಸೊ ಅವ್ರು ಹೇಳ್ತಾಯಿದ್ರು, ಬೆಂಗಳೂರಲ್ಲಿ 5 ಕೋರ್ಟ್ಸ್ ಇದ್ದಾವೆ ಜಸ್ಟ್ ಟು ಹ್ಯಾಂಡಲ್ ಫ್ಯಾಮಿಲಿ ಮ್ಯಾಟರ್ಸ್. ಸ್ಪೆಷಲ್ ಕೋರ್ಟ್ಸ್ ಆಫ್ ಫ್ಯಾಮಿಲಿ ಮ್ಯಾಟರ್ಸ್. ರೈಟ್? ಸೊ ಫ್ಯಾಮಿಲಿ ಮ್ಯಾಟರ್ಸ್ ಆ್ಯಂಡ್ ಪ್ರಾಪರ್ಟಿ ಇಶ್ಯೂಸ್. ಅಣ್ಣ ತಮ್ಮದರ ಮೊದಲೇ ಜಗಳ, ಪ್ರಾಪರ್ಟಿ ಡಿವಿಷನ್ ಬಗ್ಗೆ ಜಗಳ. ರೈಟ್? ಸೊ ಎಷ್ಟೊಂದು ಕಲಹ, ಒಂದು ಫ್ಯಾಮಿಲಿ ಮಧ್ಯದಲ್ಲೇ ಕಲಹ ಇಷ್ಟಿದೆ. ಸೊ ಸತ್ಯಯುಗದಲ್ಲಿ ದೇವತೆಗಳು ಮತ್ತು ಅಸುರರು ಬೇರೆ ಬೇರೆ ಲೋಕದಲ್ಲಿ ಇರ್ತಾಯಿದ್ರಂತೆ. ರೈಟ್? ಸ್ವರ್ಗಲೋಕದಲ್ಲಿ ದೇವತೆಗಳು, ಪಾತಾಳ ಲೋಕ, ಕೆಳಗಿನ ಲೋಕಗಳಲ್ಲಿ ಅಸುರರು ಇರ್ತಾಯಿದ್ರು. ತ್ರೇತಾಯುಗದಲ್ಲಿ ಒಂದೇ ಲೋಕದಲ್ಲಿ ಇಬ್ಬರು ಇರ್ತಾಯಿದ್ರು. ರೈಟ್? ಲೈಕ್ ಅಯೋಧ್ಯೆಯಲ್ಲಿ ರಾಮಚಂದ್ರ, ಲಂಕೆಯಲ್ಲಿ ರಾವಣ, ಒಂದೇ ಪ್ಲ್ಯಾನೆಟಲ್ಲಿ. ಮತ್ತು ದ್ವಾಪರ ಯುಗದಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ ಅಸುರರು ಮತ್ತು ಸುರರು ಇರ್ತಾಯಿದ್ರು. ಪಾಂಡವರು, ಕೌರವರು, ಇಬ್ಬರು ಕುರುವಂಶದವರೇ. ಬೋತ್ ಆರ್ ಕುರುವಂಶಸ್. ಬಟ್ ಒಬ್ಬರು ಅಸುರರು, ಇನ್ನೊಬ್ಬರು ಒಳ್ಳೆಯವರು, ಸಜ್ಜನರು. ಆದರೆ ಕಲಿಯುಗದಲ್ಲಿ ಒಂದೇ ಮನುಷ್ಯನಲ್ಲಿ 2 ಇದ್ದಾವಂತೆ. ರೈಟ್? ಒಮ್ಮೆ ಒಳ್ಳೆ ಗುಣಗಳನ್ನು ತೋರಿಸ್ತಾನೆ, ಇನ್ನೊಮ್ಮೆ ಕೆಟ್ಟ ಗುಣಗಳನ್ನು ತೋರಿಸ್ತಾನೆ. ರೈಟ್? ಸೊ ದ್ಯಾಟ್ ಈಸ್ ಕಲಿಯುಗ, ಕಲಹ. ಸೊ ದರ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಲಾಟ್ ಆಫ್ ಫೈಟ್. ದೇಶಗಳ ಮಧ್ಯೆ ಕಲಹ ನೋಡ್ತಾ ಇದ್ದಾರೆ, ಯುದ್ಧ ನಡೀತಾ ಇದೆ. ವಿಶ್ವಯುದ್ಧ, ವರ್ಲ್ಡ್ ವಾರ್ ಪ್ರಾರಂಭ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹೌದಿಲ್ಲ? ಎಷ್ಟೊಂದು ರಾಷ್ಟ್ರಗಳು ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದೆ, ಕೆಲವೊಂದು ರಾಷ್ಟ್ರಗಳು ಮಾತ್ರ ಸೇರ್ಕೊಂಡಿಲ್ಲ. ಎಲ್ಲರೂ ಬಂದುಬಿಟ್ರೆ ವಿಶ್ವಯುದ್ಧ ಪ್ರಾರಂಭ ಆದಂಗೆ. ಸೊ ಇದು ಪ್ರಾರಂಭದ ಹಂತ ಅಂತ ನಾವು ಹೇಳ್ಬೋದು. ರೈಟ್? ಸೊ 2ನೇ ವಿಶ್ವಯುದ್ಧದಲ್ಲಿ ಎಷ್ಟು ಅನಾಹುತ ಆಯಿತು. 2 ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ದು.
ಅದರಿಂದ ಇಡೀ ಊರೇ ನಾಶ ಆಗಿತ್ತು. ಆವಾಗ ಒಂದೇ ರಾಷ್ಟ್ರದ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇತ್ತು, ಈಗ ಎಲ್ಲರ ಹತ್ರ ಇದೆ. ಸೊ ಯುದ್ಧ ಸ್ಟಾರ್ಟ್ ಆದರೆ ತುಂಬ ಭಯಂಕರ ಹಾನಿ ಆಗ್ತದೆ. ಸೊ ಅದಕ್ಕಾಗಿ ಕಲಹದ ಜಗತ್ತಿದು. ಸೊ ಕಲಹ ಎಲ್ಲ ಕಡೆ ಕಾಣಿಸ್ತದೆ, ರಾಷ್ಟ್ರಗಳ ಮಧ್ಯೆ, ಮನೆತನದಲ್ಲಿ, ಕಮ್ಯುನಿಟಿಯಲ್ಲಿ. ಸೊ ದ ಲಾಟ್ ಆಫ್ ಫೈಟ್ಸ್. ಸೊ ಪರೀಕ್ಷಿತ್ ಮಹಾರಾಜರಿಗೆ ಶಾಪ ಸಿಕ್ಕಿತು, ನೀನು 7 ದಿನದಲ್ಲಿ ಸಾಯ್ತೀಯ ಅಂತ. ಆಗ ಪರೀಕ್ಷಿತ್ ಮಹಾರಾಜರು ಆ 7 ದಿನಗಳಲ್ಲಿ ಏನು ಮಾಡಬೇಕು ನಾನು, ವಾಟ್ ಟು ಡೂ ಇನ್ ದಿಸ್ 5 days ಅಂತ ಯೋಚನೆ ಮಾಡ್ತಾಯಿದ್ರು. ಅವರು ಎಲ್ಲವನ್ನ ತ್ಯಾಗ ಮಾಡಿ ಅವರು ಗಂಗಾ ನದಿಯ ತಟದಲ್ಲಿ ಬಂದು ಕೂತ್ಕೋತಾರೆ. ಅಲ್ಲೆಲ್ಲ ಋಷಿಗಳಿದ್ದರು, ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಮಹಾನ್ ಋಷಿಗಳು ಬರ್ತಾರೆ, ಅವರು ಶುಕದೇವ ಗೋಸ್ವಾಮಿ. ಜನರು ಅವರ ಮಹಿಮೆಯನ್ನು ತಿಳ್ಕೊಳ್ಳಲು ಸಾಧ್ಯವಾಗಿಲ್ಲ. ಸಾಮಾನ್ಯ ಜನರು ಅವರನ್ನು ನೋಡಿ ನಗ್ತಾಯಿದ್ರು, ಉಪಹಾಸ ಮಾಡ್ತಾಯಿದ್ರು. ಆದರೆ ಯಾವಾಗ ಈ ಋಷಿಮುನಿಗಳು ಅವರನ್ನು ನೋಡ್ತಾರೆ, ಅವರ ದರ್ಶನ ಮಾತ್ರದಿಂದ ಎಲ್ಲರೂ ಎದ್ದು ನಿಂತು ಬಿಡ್ತಾರೆ. ವಯಸ್ಸಿನಲ್ಲಿ ಕೇವಲ 16 ವರ್ಷ ಮಾತ್ರ. ಕೆಲವು ಋಷಿಮುನಿಗಳು ಹಲವಾರು ಶತಮಾನಗಳಿಂದ ಇರ್ತಾಯಿದ್ರು, ಕೆಲವೊಬ್ಬರು ಹಲವಾರು ಯುಗಗಳಿಂದ ಜೀವಂತವಾಗಿದ್ದರು. ರೈಟ್, ಅಂತಹ ಮಹಾಋಷಿಗಳು ಅವರು ಕೂಡ ಎದ್ದು ನಿಲ್ತಾರೆ. ರೈಟ್, ಬಿಕಾಸ್ ಶುಕದೇವ ಗೋಸ್ವಾಮಿ ಅವರು ತುಂಬ ಎಲಿವೇಟೆಡ್, ತುಂಬ ಮಹಾನ್ ಭಕ್ತರಾಗಿದ್ದರು, ಮಹಾಯೋಗಿಯಾಗಿದ್ದರು. ಹರೇ ಕೃಷ್ಣ. ಸೊ ಅಂಥವರು ಭಗವಂತನ ಲೀಲೆಯನ್ನು ಹೇಳೋದಕ್ಕೆ ಶುಕದೇವ್ ಗೋಸ್ವಾಮಿಯರೇ ಅರ್ಹರು ಅಂತ ಎಲ್ಲರೂ ತೀರ್ಮಾನಿಸಿ ಅವರನ್ನು ಆಸನದ ಮೇಲೆ ಕುಳ್ಳಿರಿಸಿ ಅವರಿಗೆ ಕಥೆಯನ್ನು ಹೇಳಲು ರಿಕ್ವೆಸ್ಟ್ ಮಾಡ್ತಾರೆ. ಆಗ ಪರೀಕ್ಷಿತ್ ಮಹಾರಾಜ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಪ್ರಮುಖವಾಗಿ 2 ಪ್ರಶ್ನೆಗಳನ್ನು ಕೇಳಿದ. ಅತ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ. ಹೇ ಗುರುಗಳೇ, ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಪೃಚ್ಛಾಮಿ ಸಂಸಿದ್ಧಿಂ, ಹೇಗೆ ನಾನು ಸಿದ್ಧಿಯನ್ನು ಪಡೆಯಬೇಕು? ನೀವು ಯೋಗಿಗಳ ಪರಮ ಗುರುಗಳು, ಪರಮಂ ಗುರುಂ. ಪುರುಷಸ್ಯ ಯತ್ಕಾರ್ಯಂ, ಸಾಮಾನ್ಯ ಜನರ ಕಾರ್ಯ ಏನು? ಮತ್ತು ಮ್ರಿಯಮಾಣಸ್ಯ ಸರ್ವಥಾ, ಸಾಯೋ ವ್ಯಕ್ತಿಯ ಒಂದು ಕರ್ತವ್ಯ ಏನು? ಸಾಮಾನ್ಯ ಜನರು ಏನು ಮಾಡಬೇಕು ಮತ್ತು ಸಾಯೋನು ಏನು ಮಾಡಬೇಕು ಅಂತ. ರೈಟ್, ಎಲ್ಲರಿಗೂ ಸಾವು ಬರ್ತದೆ ತಾನೆ? ಕರೆಕ್ಟ್. ಸೊ ವಾಟ್ ಇಸ್ ದ ಡೆತ್ ರೇಟ್ ಆಫ್ ದಿಸ್ ವರ್ಲ್ಡ್? ಹೌದಾ? ಓಕೆ, ಅದು ಎವರೇಜ್ ಲೈಫ್ ಸ್ಪ್ಯಾನ್ ಅಂತ. ಅದು ಡೆತ್ ರೇಟ್ ಆಫ್ ದಿಸ್ ವರ್ಲ್ಡ್. ಹೌ ಮೆನಿ ಪರ್ಸೆಂಟೇಜ್ ಆಫ್ ಪೀಪಲ್ ಆರ್ ಡೈಯಿಂಗ್ ಎವ್ರಿ ಡೇ? ನಮ್ಮ ಗುರುಗಳೊಮ್ಮೆ ಕ್ಲಾಸ್ ಕೊಡ್ತಾಯಿದ್ರು, ಭೂರಿ ಜನರು. ಅವರು ಕೇಳಿದ್ರಿ ಪ್ರಶ್ನೆ, ಕೆಲವರು GK ಏನು ಬುಕ್ ನೋಡಿ, ಗೂಗಲ್ ನೋಡಿ ಎಲ್ಲ ಒಂದೊಂದು ಪರ್ಸೆಂಟ್ ಹೇಳ್ತಾಯಿದ್ರು, 10% 20% ಏನೋ ಅಂತ. ಬಟ್ ದೆನ್ ಗುರುಜಿ ಸೈಡ್ 100%. ವಾಟ್ ಈಸ್ ಡೆತ್ ರೇಟ್? ಜಾತಸ್ಯ ಹಿ ಧ್ರುವೋ ಮೃತ್ಯುಂ. ಯಾರು ಹುಟ್ಟಿದ್ದಾರೆ ಅವರು ಸಾಯಲೇಬೇಕು. ಸೊ ಡೆತ್ ರೇಟ್ ಈಸ್ 100%. ರೈಟ್. ಈಗ ಜನಸಂಖ್ಯೆ ಸುಮಾರು 8 ಬಿಲಿಯನ್ ಆಗ್ತಾಯಿದೆ. ಕರೆಕ್ಟ್, 8 ಬಿಲಿಯನ್ ಪಾಪ್ಯುಲೇಷನ್. ನೀವು 100 ವರ್ಷದ ನಂತರ ಬಂದರೆ ಅವ್ರು ಯಾರೂ ಇರೋದಿಲ್ಲ, ಎಲ್ಲರೂ ಬದಲಾಗಿರ್ತಾರೆ. ರೈಟ್, ಎಲ್ಲರೂ ಬೇರೆ ಬೇರೆ ಜನ್ಮ ತಗೊಂಡು ಎಲ್ಲೆಲ್ಲೋ ಹೋಗಿರ್ತಾರೆ. ರೈಟ್, ಮನುಷ್ಯರು ಪ್ರಾಣಿಗಳಾಗಿರ್ತಾರೆ, ಪ್ರಾಣಿಗಳು ಮನುಷ್ಯರಾಗಿರ್ತಾರೆ, ಕೆಲವರು ದೇವತೆಗಳಾಗಿರ್ತಾರೆ, ಕೆಲವರು ನರಕಕ್ಕೆ ಹೋಗಿರ್ತಾರೆ. ಯಾರು ಎಲ್ಲಿ ಹೋಗಿರ್ತಾರೆ ಹೇಳೋಕ್ಕಾಗೋದಿಲ್ಲ, ಆದರೆ ಎಲ್ಲರೂ ಬದಲಾಗಿರ್ತಾರೆ. ರೈಟ್, ಆದರೆ ಇರುವಾಗ ಕಿತ್ತಾಡ್ತಾರೆ ಜನ, ಇದು ನಂದು ಅಂತ. ರೈಟ್, ನಥಿಂಗ್ ಇಸ್ ಮ್ಯಾನ್, ಎವ್ರಿಥಿಂಗ್ ಇಸ್ ಗಾಡ್ಸ್. ಎಲ್ಲವೂ ದೇವ್ರದೇ. ಸೊ ಸಾಯುವನ ಕರ್ತವ್ಯ ಏನು ಮತ್ತು ಜೀವಂತವಾಗಿರುವವರ ಕರ್ತವ್ಯ ಏನು ಅಂತ ಮತ್ತೆ ಪ್ರಶ್ನೆ ಕೇಳ್ತಾರೆ. ಯತ್ ಶ್ರೋತವ್ಯಂ, ಏನು ಕೇಳಬೇಕು ನಾನು, ಯಾವ ವಿಷಯದ ಬಗ್ಗೆ ನಾನು ಶ್ರವಣ ಮಾಡಬೇಕು. ಅಥೋ ಜಪ್ಯಂ, ಯಾವುದೇ ವಿಷಯದ ಮೇಲೆ ಜಪ ಮಾಡಬೇಕು, ಯಾರು ನಾಮ ಜಪ ಮಾಡಬೇಕು. ಯತ್ ಕರ್ತವ್ಯಂ ರಿವಿಪ್ರಭೋ, ಏನು ಕರ್ತವ್ಯ ನನ್ನದು. ರೈಟ್, ಇಂಜಿನಿಯರ್ ಆಗೋದ, ಡಾಕ್ಟರ್ ಆಗೋದ, ಬಿಸ್ನೆಸ್ ಮಾಡೋದ, ಏನು ಕರ್ತವ್ಯನ. ಸ್ಮರ್ತವ್ಯಂ ಭಜನೀಯಂಬ, ಯಾರ ಸ್ಮರಣೆ ಮಾಡಲಿ ನಾನು, ಮತ್ತು ಯಾರ ಭಜನೆ ಮಾಡಲಿ, ಯಾರ ಉಪಾಸನೆ ಮಾಡಲಿ ನಾನು. ಬ್ರೂಹು ಯದ್ ವಾ ವಿಪರ್ಯ, ಮತ್ತು ಏನು ಮಾಡಬಾರ್ದು ನಾನು. ವಾಟ್ ಶುಡ್ ಐ ಥಿಂಕ್ ಆಫ್ ಆ್ಯಂಡ್ ವಾಟ್ ಶುಡ್ ಐ ನಾಟ್ ಥಿಂಕ್ ಆಫ್, ಈ ವಿಷಯದ ಕುರಿತಾಗಿ ಪ್ರಶ್ನೆ ಕೇಳ್ತಾರೆ. ಈಗ 2ನೇ ಸ್ಕಂದ ಪ್ರಾರಂಭವಾಗ್ತದೆ. 2ನೇ ಸ್ಕಂದದ ಪ್ರಾರಂಭದಲ್ಲಿ ಶುಕದೇವ ಗೋಸ್ವಾಮಿಯರು ಪ್ರಪ್ರಥಮವಾಗಿ ಪರೀಕ್ಷಿತನ ಪ್ರಶ್ನೆಯನ್ನು ಪ್ರಶಂಸಿಸ್ತಾರೆ. ಹಿ ಗ್ಲೋರಿಫೈಸ್ ಇಟ್.
ವರ್ಯಾನೇಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ. ಎಂಥ ಒಳ್ಳೆ ಪ್ರಶ್ನೆ ಕೇಳಿದೆ ಪರೀಕ್ಷಿತ. ಈ ಪ್ರಶ್ನೆಗೆ ಉತ್ತರ ಇಡೀ ಜಗತ್ತಿಗೆ ಹಿತವನ್ನು ಒದಗಿಸುತ್ತದೆ. ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಎವ್ರಿಬಡಿ. ಯಾಕೆ ಈ ಪ್ರಶ್ನೆಗೆ ಉತ್ತರ ಏನಿದೆ, ಕೃಷ್ಣನ ಕುರಿತಾದ ವಿಷಯಗಳು. ಬಿಕಾಸ್ ಯಾರ ಸ್ಮರಣೆ ಮಾಡಬೇಕು? ಕೃಷ್ಣನ ಸ್ಮರಣೆ ಮಾಡಬೇಕು. ಯಾರ ಆರಾಧನೆ ಮಾಡಬೇಕು? ಕೃಷ್ಣನ ಆರಾಧನೆ ಮಾಡಬೇಕು. ದಟ್ಸ್ ದ ಕನ್ಕ್ಲೂಷನ್ ಭಾಗವತಂ. ಸೊ ಈ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದೆಯಾ. ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದೇಶು ಯಃ ಪರಃ. ಹಲವಾರು ವಿಷಯಗಳಿವೆ. ಆ ಎಲ್ಲ ವಿಷಯಗಳಲ್ಲಿ ಉತ್ತಮವಾದ ವಿಷಯ ಇದು ಕೃಷ್ಣನ ಕುರಿತಾದಂತಹ ವಿಷಯ. ಸೊ ಈ ವಿಷಯಗಳನ್ನು ನೀವು ಕೇಳಬೇಕು ಅಂತ ಹೇಳ್ತಾರೆ. ಹೇಳುವುದಕ್ಕೆ ಕೇಳುವುದಕ್ಕೆ ಸಾವಿರಾರು ವಿಷಯಗಳಿವೆ. ರೈಟ್. ಹಿ ವೆಂಟ್ ದಿಸ್ ವೇ, ಹಿ ವೆಂಟ್ ಔಟ್, ಹಿ ಇಸ್ ಸರ್ಚಿಂಗ್ ಫಾರ್. ಸೊ ಹೇಳುವುದಕ್ಕೆ ಕೇಳುವುದಕ್ಕೆ ಹಲವಾರು ವಿಷಯಗಳಿವೆ. ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಸಾವಿರಾರು ವಿಷಯಗಳಿವೆ. ಬೆಂಗಳೂರಲ್ಲೇ ನೋಡಿ ಎಷ್ಟು ನ್ಯೂಸ್ ಪೇಪರ್ ಇದ್ದಾವೆ. ರೈಟ್. ಬೆಂಗಳೂರು ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ಆಫ್ ದಿಸ್ ದ್ಯಾಟು, ಸೋ ಮೆನಿ ನ್ಯೂಸ್ ಪೇಪರ್ಸ್. ಪ್ರತಿಯೊಂದು ನ್ಯೂಸ್ ಪೇಪರಲ್ಲಿ ಅಟ್ಲೀಸ್ಟ್ ಒಂದು 20 ಪೇಜ್ ಇರ್ತದೆ. ಆ್ಯಂಡ್ ಸೋ ಮೆನಿ ಮ್ಯಾಗಝಿನ್ಸ್, ಎಷ್ಟೊಂದು ಮ್ಯಾಗಝಿನ್ಸು, ಎಷ್ಟೊಂದು ನ್ಯೂಸ್ ಚಾನಲ್ಸು. ಪ್ರತಿಯೊಂದು ನ್ಯೂಸ್ ಚಾನಲ್ ಏನೋ ಹೊಸ ತೋರಿಸ್ತಾ ಇರ್ತಾರೆ. ರೈಟ್. ಸೊ ಕೇಳೋದಕ್ಕೆ ಸಾವಿರಾರು ವಿಷಯಗಳಿವೆ. ಆದರೆ ಕೇಳೋದಕ್ಕೆ ಉತ್ತಮವಾದ ವಿಷಯ ಏನು? ಭಗವಂತನ ಕುರಿತಾದ ವಿಷಯಗಳು. ರೈಟ್. ಅಲ್ಟಿಮೇಟ್ಲಿ ಈ ಹಲವಾರು ವಿಷಯಗಳನ್ನು ಕೇಳೋದ್ರಿಂದ ಮನಸ್ಸು ಇನ್ನಿಷ್ಟು ವಿಚಲಿತವಾಗ್ತದೆ. ಇಟ್ ಬಿಕಮ್ಸ್ ಡಿಸ್ಟರ್ಬ್ಡ್. ಆದರೆ ಯಾವಾಗ ನಾವು ಕೃಷ್ಣನ ಕುರಿತಾಗಿ ವಿಷಯಗಳನ್ನು ಕೇಳ್ತೀವಿ, ಮನಸ್ಸು ಶಾಂತವಾಗ್ತದೆ. ಇಟ್ ಬಿಕಮ್ಸ್ ಅಪ್ಲಿಫ್ಟಿಂಗ್. ರೈಟ್. ಮತ್ತು ಈಗ ಮೊಬೈಲ್ ಫೋನ್ ಇದೆ. ಮೊಬೈಲಲ್ಲಿ ಸಾವಿರಾರು ಆ್ಯಪ್ಸ್. ರೈಟ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್, ಎಸ್ಪೆಷಲಿ ಈಗಿನ ಯುವಜನಾಂಗ ಅದರಲ್ಲಿ ಮುಳುಗಿ ಹೋಗಿದ್ದಾರೆ. ರೈಟ್. ದೇ ಆರ್ ನಾಟ್ ಯೂಸಿಂಗ್ ಇಟ್, ದೇ ಆರ್ ಡ್ರೌನಿಂಗ್ ಇನ್ ಇಟ್. ಸೊ ಅದರಿಂದ ಏನಾಗ್ತದೆ, ಅವರಿಗೆ ಸಮಯ ಸಿಗ್ತಾ ಇಲ್ಲ. ಯಾರಿಗಾದರೂ ಕೇಳಿ, ಯುವಕರಿಗೆ ಟೈಮ್ ಇದೆಯಾ, ಕ್ಲಾಸಿಗೆ ಬರ್ತೀಯಾ, ಭಗವದ್ಗೀತೆ ಕ್ಲಾಸಿಗೆ ಬರ್ತೀಯಾ? ಇಲ್ಲ, ತುಂಬ ಬ್ಯುಸಿ ಇದ್ದೀನಿ. ಯಾವುದ್ರಲ್ಲಿ ಬ್ಯುಸಿ ಇದ್ದೀನಿ? ಫೋನಲ್ಲಿ ಬ್ಯುಸಿ ಇದ್ದೀನಿ. ರೈಟ್. ನಾನು ಒಂದು ಊರಲ್ಲಿ ಪ್ರಚಾರ ಮಾಡ್ತೀನಿ. ಅಲ್ಲಿ ತಾಯಿ ಮಗುವನ್ನು ಕರ್ಕೊಂಬಂದು, ಮಗು ಅಂದರೆ ಹಿ ಈಸ್ 20 years old ಯುವಕ. ಸೆಂಟ್ರಿಗೆ ಬರ್ತಾನೆ, ಚಾಂಟಿಂಗ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಮೊಬೈಲ್ ನೋಡ್ತಾನಂತೆ. ರೈಟ್. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ತಾಯಿ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು, ಒಳ್ಳೆ ಹುಡುಗ, ಬಟ್ ತಪ್ಪು ದಾರಿ ಹೋಗ್ತಾ ಇದ್ದಾನೆ, ದಯವಿಟ್ಟು ಏನಾದರೂ ಮಾಡಿ ಅಂತ. ರೈಟ್. ಮದರ್ ವಾಸ್ ಟೆಲಿಂಗ್. ದೆನ್ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಹಾಕಿಬಿಟ್ರೆ ಎಲ್ಲ ಸಾಫ್ಟ್ವೇರ್ ಕಂಟ್ರೋಲಲ್ಲಿ ಬಂದುಬಿಡ್ತದೆ. ಅದಕ್ಕೆ ಪೇರೆಂಟಲ್ ಕಂಟ್ರೋಲ್ ಅಂತಾರೆ, ಗೊತ್ತಾ? ಪೇರೆಂಟಲ್ ಕಂಟ್ರೋಲ್. ಅದರಲ್ಲಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ರೈಟ್. ಅವಶ್ಯಕತೆ ಇರೋರು ಹಾಕೋಬೇಕು. ಅಫ್ಕೋರ್ಸ್ ಎಲ್ಲರೂ ಮನಸ್ಸು ಚಂಚಲವಿದೆ. ರೈಟ್. ಚಂಚಲ ಮನಸ್ಸಿದ್ದಲ್ಲಿ ಇಂಥದ್ದು ಅವಶ್ಯಕತೆ. ಬೌಂಡ್ರೀಸ್ ಹಾಕಬೇಕಾಗ್ತದೆ. ಹೇಗೆ ಚಿಕ್ಕ ಮಕ್ಕಳು ಚಂಚಲ, ಅದಕ್ಕೆ ಅವರು ಒಳ್ಳೆಯ ಒಂದು ಸೀಮೆ ಹಾಕಿ ಅದರಲ್ಲಿ ಮಕ್ಕಳನ್ನು ಇಟ್ಬಿಡ್ತಾರೆ. ಇಲ್ಲಿ ಆಟ ಆಡು, ಹೊರಗಡೆ ಹೋಗಬೇಡ ಅಂತಾರೆ. ರೈಟ್. ಅದೇ ರೀತಿ ಮನಸ್ಸು ಕೂಡ ಚಂಚಲ. ಸೊ ಅದಕ್ಕೊಂದು ಲಕ್ಷ್ಮಣ ರೇಖೆ ಹಾಕಬೇಕು, ಇದ್ರ ಹೊರಗಡೆ ಹೋಗಬೇಡ ಅಂತ. ಸೊ ಅದಕ್ಕಾಗಿ ಕೆಲವೊಮ್ಮೆ ಈ ರೀತಿ ಸಾಫ್ಟ್ವೇರ್ಸ್. ಆ ಸಾಫ್ಟ್ವೇರ್ ಹಾಕಿದ ಮೇಲೆ ತಾಯಿಗೆ ಶಾಂತಿ ಆಯಿತು. ಓ, ಈಗ ಮಗ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಅಂತ. ಯಾಕಂದರೆ ಎಲ್ಲ ಗೊತ್ತಾಗ್ತದೆ ಅದರಲ್ಲಿ, ಎಷ್ಟು ಟೈಮು, ಯಾವ ವೆಬ್ಸೈಟು, ಯಾವ ಆ್ಯಪ್ ಯೂಸ್ ಮಾಡ್ತಾಯಿದ್ದ ಎಲ್ಲ ಗೊತ್ತಾಗ್ತದೆ. ಎಲ್ಲ ಬ್ಲಾಕ್ ಮಾಡ್ತಾರೆ. ಸೊ ಹೇಳೋದಕ್ಕೆ ಕೇಳೋದಕ್ಕೆ ಹಲವಾರು ವಿಷಯಗಳಿವೆ. ಆದರೆ ಉತ್ತಮವಾದ ವಿಷಯ ಭಗವಂತನ ಕುರಿತಾದ ವಿಷಯಗಳು. ಆದರೆ ಜನರು ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ಡೇ ಟೈಮ್ ಹೇಗೆ ವೇಸ್ಟ್ ಮಾಡ್ತಾರೆ? ಡೇ ಟೈಮಲ್ಲಿ ದುಡ್ಡಿಗೋಸ್ಕರ ದುಡಿಯೋದು. ರೈಟ್. ಎಸ್ಪೆಷಲಿ ಬೆಂಗಳೂರಂಥ ನಗರದಲ್ಲಿ ಬೆಳಗ್ಗೆ 6 ಗಂಟೆಗೆ ಬಿಡ್ತಾರೆ, ಸಾಯಂಕಾಲ 8 ಗಂಟೆಗೆ ಬರ್ತಾರೆ ಮನೆಗೆ. ಕರೆಕ್ಟ್. ಮತ್ತು ಕೆಲವೊಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಅವರು ಮಧ್ಯರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಟ್ರಾವೆಲ್ ಟೈಮ್ ಏನಿತ್ತು ಅದು ಇಲ್ಲಿ ಕಂಪನ್ಸೇಟ್ ಆಗಿಬಿಡ್ತದೆ. ರೈಟ್. ಮತ್ತು ಅವರಿಗೆ ವ್ಯಾಯಾಮ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಕುಂತಲ್ಲಿ ಕುಂದಿರೋದು, ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋದು, ವ್ಯಾಧಿಗಳು ಹೆಚ್ಚಾಗ್ತವೆ. ಅದಕ್ಕೆ ನಂಬರ್ ಆಫ್ ಹಾಸ್ಪಿಟಲ್ಸ್ ಹೆಚ್ಚಾಗ್ತಾಯಿದೆ, ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಹೆಚ್ಚಾಗ್ತಾಯಿದೆ ಹಾಸ್ಪಿಟ್ಲಲ್ಲಿ. ಸೊ ಡೇ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡ್ತಾರೆ, ಪರಿಶ್ರಮ ಪಡ್ತಾರೆ. ರಾತ್ರಿ ಹೊತ್ತು ನಿದ್ರೆ ಮಾಡ್ತಾರೆ. ನಿದ್ರೆಯ ಹರಿಯತೆ ನಕ್ತಂ ವ್ಯವಾಯೇನ ಚ ವಾವಯಃ
ದಿವಾಚ ಅರ್ಥ ಇಹಯ ರಾಜನ್ ಕುಟುಂಬ ಭರಣೇನವ. ಕುಟುಂಬ ಭರಣ ಮಾಡೋದಕ್ಕೆ ಇಡೀ ದಿನ ಪರಿಶ್ರಮ ಮಾಡ್ತಾರೆ, ರಾತ್ರಿ ನಿದ್ರೆ ಮತ್ತು ಮೈಥುನ ಕಾರ್ಯದಲ್ಲಿ ಸಮಯವನ್ನು ವ್ಯಯ ಮಾಡ್ತಾರೆ. ಸೊ ಟೈಮಲ್ಲಿ ಉಳಿತು, ರೈಟ್. ಸೊ ಅದಕ್ಕೆ ಇಂದ್ರ ತೃಪ್ತಿ ಮಾಡೋದು ಬದಲಾಗಿ ನಾವು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ, ಮನಸ್ಸನ್ನು ನಿಯಂತ್ರಿಸಿ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅಂತ ಹೇಳ್ತಾರೆ, ರೈಟ್. ಅರ್ಥ ಆಗ್ತಾಯಿದೆ ನನಗೆ? ಯಂಗೆಸ್ಟ್ ಎಷ್ಟು ಏಜ್ ನಿಂದು? 9 years. ಓಕೆ. ಪ್ರಹ್ಲಾದ್ ಕ್ಲಾಸ್ ಅಟೆಂಡ್ ಆಗ್ತಾ ಇದೆ ವೆನ್ ಯು ವಾಸ್ 5 years old. ಯು ಆರ್ ಗ್ರೋನ್ ಅಪ್, ಯು ಆರ್ ಎಲ್ಡರ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ಸ್. ಸೊ ಯು ಆರ್ ಇನ್ 4th standard, 3rd standard ಮುಗೀತಲ್ಲ? ಥರ್ಡಿಗೆ ಹೋಗ್ತಾ ಇದೆ. ವೆರಿ ಗುಡ್. ಸೊ ಈ ಶುಕದೇವ ಗೋಸ್ವಾಮಿಯವರು ಮತ್ತೆ ಹೇಳ್ತಾರೆ, ದೇಹಾಪತ್ಯ ಕಲತ್ರಾದೀಷು ಆತ್ಮಸೈನ್ಯೇಷು ಸತ್ಸ್ವಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಈ ಜಗತ್ತಿನಲ್ಲಿ ನಾವು ನಮ್ಮ ಸಂಬಂಧಿಕರನ್ನು ಅಥವಾ ಮಿಲಿಟ್ರಿಯನ್ನು ಅಥವಾ ಪೊಲೀಸರನ್ನು ನಮ್ಮ ರಕ್ಷಕರು ಅಂತ ಭಾವಿಸ್ತೀವಿ, ಆದರೆ ಯಾರೂ ನಮ್ಮ ರಕ್ಷಕರಲ್ಲ, ಯಾರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಒಳ್ಳೆಯ ಅನುಭೂತಿ ಆಯಿತು. ಒಂದು ಮನೇಲಿ ಗಂಡ ಹೆಂಡತಿ ಇರ್ತಾಯಿದ್ರು, ರೈಟ್. ಹೆಂಡತಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಗಂಡ ಅವರನ್ನು ಲಾಕ್ ಮಾಡಿಬಿಡ್ತಾಳೆ, ಬರಬೇಡ ಹೊರಗಡೆ, ರೈಟ್. ಆ್ಯಂಡ್ ರಿವರ್ಸ್ ಆಲ್ಸೋ ಹ್ಯಾಪೆಂಡ್. ಯಾಕೆ ನನಗೇನಾದರೂ ಬಂದುಬಿಟ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ರೈಟ್. ಕ್ವಾರಂಟೈನ್ ಫಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ನಂತರ ಇನ್ಫೆಕ್ಷನ್ ಆಗಿಬಿಟ್ರೆ ಕ್ವಾರಂಟೈನ್, ರೈಟ್. ನೋಡೋಂಗಿಲ್ಲ, ಒಟ್ಟಿಗೆ ಕೂತ್ಕೊಳ್ಳೋಂಗಿಲ್ಲ, ಮಾತಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಮತ್ತು ಕೆಲವೊಮ್ಮೆ ಅಡ್ಮಿಟ್ ಆದರೆ ಹಾಸ್ಪಿಟ್ಲಲ್ಲಿ ಯಾರೂ ನೋಡೋಂಗೇ ಇಲ್ಲ, ಡೆಡ್ ಬಾಡಿ ಕೂಡ ಸಿಗೋಂಗಿಲ್ಲ. ಸೊ ಪೆಥೆಟಿಕ್. ಸೊ ಯಾರ ರಕ್ಷಕರು? ಯಾರ ರಕ್ಷಕರಲ್ಲ. ವಿ ಕ್ಯಾನ್ ಜಸ್ಟ್ ವಾಚ್ ಪೀಪಲ್ ಡೈಯಿಂಗ್, ಬಟ್ ವಿ ಕ್ಯಾನ್ ಪ್ರೊಟೆಕ್ಟ್ ದಮ್. ಅವರು ರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಭಗವಂತನೇ ರಕ್ಷಕ, ರೈಟ್. ಸೊ ವಿ ಶುಡ್ ಹ್ಯಾವ್ ದಟ್ ಫೇತ್. ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನೋಡಿದರೂ ನೋಡ್ತಾ ಇಲ್ಲ, ನಾವು ನೋಡಿದರೂ ಅರ್ಥ ಆಗ್ತಾ ಇಲ್ಲ, ರೈಟ್. ನಮ್ಮ ಮುತ್ತಾತ ಹೋಗಿದ್ದಾರೆ, ನಮ್ಮ ಅಜ್ಜ ಹೋಗಿದ್ದಾರೆ, ತಂದೆ ತಾಯಿ ಹೋಗಿದ್ದಾರೆ ಅಥವಾ ಹೋಗ್ತಾ ಇದ್ದಾರೆ, ಒಮ್ಮೆ ನಾವು ಹೋಗ್ತೀವಿ. ಪಶ್ಯನ್ನಪಿ ನ ಪಶ್ಯತಿ. ಆದರೆ ಜನರು ಈ ಜೀವನ ಹೇಗೆ ಮಾಡ್ತಾರಂದರೆ, ನಾನಂತೂ ಎಂದೂ ಸಾಯೋದಿಲ್ಲ, ರೈಟ್, ನಾನು ಎಂದೂ ಸಾಯೋದಿಲ್ಲ, ಆ ರೀತಿ ಜೀವನ ಮಾಡ್ತಾರೆ. ಬಟ್ ಈ ರೀತಿ ಜೀವನ ಮಾಡೋರಿಗೆ ಸಾವು ಬಂದಾಗ ತುಂಬ ನೋವಾಗ್ತದೆ. ಅದಕ್ಕೆ ನಾವು ಜೀವನ ಹೇಗೆ ಮಾಡಬೇಕಂದ್ರೆ, ಹೇಗೆ ನಾವು ನಡಿತೀವಲ್ಲ, ವೈಲ್ ವಾಕಿಂಗ್, ಒಂದು ಹೆಜ್ಜೆ ಇಟ್ಟು ಇನ್ನೊಂದು ಹಿಂದಿನ ಹೆಜ್ಜೆ ತೆಗಿತೀವಿ, ರೈಟ್. ವಿ ಕೀಪ್ ವಾಕಿಂಗ್ ಲೈಕ್ ದಟ್. ಅದೇ ರೀತಿ ಈ ಜೀವನದಲ್ಲಿ ನಾವು ಮುಂದಿನ ಜೀವನಕ್ಕೆ ಕಾಲಿಟ್ಟು ಈ ಜೀವನದಿಂದ ಹೋಗಬೇಕು, ಈ ಜನ್ಮದಿಂದ ಹೋಗಬೇಕು. ಸೊ ಮುಂದಿನ ಜನ್ಮಕ್ಕೆ ಸಿದ್ಧತೆ ನಾವು ಈಗಲೇ ಮಾಡಬೇಕು, ರೈಟ್. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡಬಾರ್ದು. ಸಾವು ಬಂದ ತಕ್ಷಣ ಏನು ಮಾಡಲಿ ನಾನು, ಇಲ್ಲ, ಈಗಲೇ ತಯಾರಿ ಮಾಡಬೇಕು. ಅದೇನು ತಯಾರಿ? ಭಗವಂತನ ಸ್ಮರಣೆ. ಈಗ ನಾವು ಭಗವಂತನ ಸ್ಮರಣೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾವು ಭಗವಂತನ ಸಾನ್ನಿಧ್ಯವನ್ನು ಪಡೆಯಬಹುದು. ಸೊ ವಿ ಶುಡ್, ಹೇಗೆ ನನಗೆ ಈಸ್ ಇನ್ 2nd standard, 3rd standardಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾನೆ ಈಗ, ಹೌದಿಲ್ಲ? 3rd standard ಬುಕ್ಸ್ ಖರೀದಿ ಮಾಡೋದು, ಏನಿದೆ ಸಿಲೆಬಸ್ ನೋಡೋದು. 10th standard ಅವರು 11th 12th ಪ್ರಿಪೇರ್ ಮಾಡ್ತಾರೆ, 12th ಅವರು CETಗೆ ಪ್ರಿಪೇರ್ ಮಾಡ್ತಾರೆ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ತಯಾರಿ ಮಾಡ್ತಾರೆ, ರೈಟ್. ಇಂಜಿನಿಯರಿಂಗ್ ಮುಗಿಸಿದವರು ನಾನು ಯಾವ ಕಂಪನಿ ಸೇರ್ಕೋಬೇಕು ಅಂತ ತಯಾರಿ ಮಾಡ್ತಾರೆ. ಅದೇ ರೀತಿ ನಾವು ಈ ಜೀವನದಲ್ಲಿರೋರು ಮುಂದಿನ ಜನ್ಮದ ಬಗ್ಗೆ ಯೋಚನೆ ಮಾಡಬೇಕು, ಅದು ಬುದ್ಧಿವಂತಿಕೆ. ಬಟ್ ಪೀಪಲ್ ಆರ್ ನಾಟ್ ಬಾದರ್ಡ್ ಅಬೌಟ್ ನೆಕ್ಸ್ಟ್ ಲೈಫ್. ಮುಂದಿನ ಜನ್ಮ ಯಾರು ನೋಡಿದ್ದಾರೆ? ಅದೆಲ್ಲ ಮೂಢನಂಬಿಕೆ. ಇರೋದು ಒಂದೇ ಜನ್ಮ ಅಂತಾರೆ ಕೆಲವರು. ಸೊ ಮುಂದಿನ ಜನ್ಮ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಹೇಳಿದ್ದಾರೆ ಕೆಲವರು. ಪೂರ್ವ ಜನ್ಮದ ನೆನಪಿರೋರು ಇದ್ದಾರೆ. ನಾನು ಪೂರ್ವ ಜನ್ಮದಲ್ಲಿ ಇಲ್ಲಿದ್ದೆ, ನನ್ನ ಹೆಸರು ಇದು ಇತ್ತು, ರೈಟ್ ಅಂತ ಘಟನೆ, ಸತ್ಯ ಘಟನೆಗಳಿವೆ. ಭಾರತೀಯರಲ್ಲ, ಒಬ್ಬ ಅಮೆರಿಕದ ವಿಜ್ಞಾನಿ ಸಂಶೋಧನೆ ಮಾಡಿದ್ದಾನೆ, ಡಾಕ್ಟರ್ ಆಯನ್ ಸ್ಟೀವನ್ಸನ್. ಬೇಕಾದ್ರೆ ಗೂಗಲ್ ಮಾಡಿ, ಆಯನ್ ಸ್ಟೀವನ್ಸನ್. ಪೂರ್ವ ಜನ್ಮದ ನೆನಪಿರುವಂತಹ ಸುಮಾರು 2000 ಕೇಸಸ್ಗಳನ್ನು
ಅವರು ರಿಸರ್ಚ್ ಮಾಡಿ ಅದು ಸತ್ಯ ಅಂತ ಅದು ಪರಿಗಣಿಸಿದ್ದಾರೆ. 2000, ಒಂದಲ್ಲ ಎರಡಲ್ಲ, ಅದು ಕೇವಲ ಹಿಂದೂಗಳಲ್ಲ, ಈವನ್ ಕ್ರಿಶ್ಚಿಯನ್ಸಲ್ಲೂ ಕೂಡ, ಮುಸ್ಲಿಮ್ಸಲ್ಲೂ ಕೂಡ, ಈವನ್ ಯಹೂದಿ ಜ್ಯೂಸ್ಕಲ್ಲಿ ಅವರಲ್ಲೂ ಕೂಡ. ಸೊ ಎಲ್ಲರಲ್ಲೂ, ಎಲ್ಲ ಧರ್ಮಗಳಲ್ಲೂ ಪುನರ್ಜನ್ಮದ ರಿಸರ್ಚನ್ನು ಮಾಡಿ ಅದನ್ನು ಸಾಬೀತುಗೊಳಿಸಿದ್ದಾರೆ. ಇದು ಕೇವಲ ಭಗವದ್ಗೀತೆ ಹೇಳೋ ಮಾತಲ್ಲ, ಅದನ್ನೆಲ್ಲರೂ ಒಪ್ಪಲೇಬೇಕು. ಇದೆಲ್ಲ ಯೂನಿವರ್ಸಲ್ ಟ್ರೂತ್ಸ್. ಎವ್ರಿಬಡಿ ಹ್ಯಾಸ್ ಟು ಆ್ಯಕ್ಸೆಪ್ಟ್ ದಿಸ್. ನಮಗೆ ಹಿಂದಿನ ಜನ್ಮ ಇತ್ತು, ಹಿಂದಿನ ಜನ್ಮದ ಕರ್ಮದ ಈಗಿನ ಜನ್ಮ ಸಿಕ್ಕಿದೆ. ಈ ಜನ್ಮದಲ್ಲಿ ಹೇಗೆ ನಾವು ಜೀವನ ಮಾಡ್ತೀವಿ ಅದರ ಆಧಾರವಾಗಿ ಮುಂದಿನ ಜನ್ಮ ಸಿಕ್ಕೇ ಸಿಗುತ್ತೆ. ರೈಟ್. ಸೊ ಈಗ ನೀವು ಈ ಕೋಣೆಯಲ್ಲಿ ಬಂದು ಕೂತಿದ್ದೀರಾ. ಇದಕ್ಕೂ ಮುಂಚೆ ಎಲ್ಲಿದ್ರಿ? ನಿಮ್ಮ ಮನೆಯಲ್ಲಿದ್ದಿ. ಈಗ ನೀವು ಅಲ್ಲಿಲ್ಲ, ಎಲ್ಲಿದ್ದೀರಿ? ಇದರರ್ಥ ನೀವು ಅಲ್ಲಿ ಇಲ್ಲ ಅಂತಲ್ಲ, ಅಲ್ಲಿ ಇದ್ದಿದ್ದು ಸತ್ಯ. ಈಗ ಇಲ್ಲಿದ್ದೀರಾ. ಈ ಪ್ರವಚನ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೀರಾ? ರೈಟ್. ಸೊ ನೀವು ಇಲ್ಲಿಲ್ಲ ಅಂತಂದರೆ ನಿಮ್ಮ ಅಸ್ತಿತ್ವ ಮುಗೀತು ಅಂತಲ್ಲ, ಇನ್ನೊಂದು ಕಡೆ ಇದ್ದೀರಾ, ಏನೋ ಮಾಡ್ತಾ ಇದ್ದೀರಾ. ಅದೇ ರೀತಿ ಈಗ ನಾವು ಈ ಒಂದು ಕೋಣೆಯಲ್ಲಿದ್ದೀವಿ, ದೇಹದ ಒಂದು ಕೋಣೆಯಲ್ಲಿ 84 ಲಕ್ಷ ಯೋನಿಗಳಿದ್ದಾವೆ, ಕರೆಕ್ಟ್. ಸೊ ಅದರಲ್ಲಿ ಒಂದು ಕೋಣೆಯಲ್ಲಿ ನಾವಿದ್ದೀವಿ ಈಗ, ಹ್ಯೂಮನ್ ಲೈಫ್, ಮನುಷ್ಯ ಜನ್ಮ. ಸೊ ಇದಕ್ಕೂ ಮುಂಚೆ ನಾವು ಇನ್ನೊಂದು ಜನ್ಮದಲ್ಲಿದ್ವಿ, ರೈಟ್. ಸೊ ಇದಕ್ಕೂ ಮುಂಚೆ ನಾವು ಇನ್ನೊಂದು ಜನ್ಮದಲ್ಲಿದ್ವಿ, ಮುಂದೆ ನಾವು ಇನ್ನೊಂದು ಜನ್ಮಕ್ಕೆ ಹೋಗೇ ಹೋಗ್ತೀವಿ. ಅದು ನಿಶ್ಚಿತ, ಅದು ಖಚಿತ, ಆ್ಯಸ್ ಶ್ಯೂರ್ ಆಸ್ ಡೆತ್. ಸೊ ಆ್ಯಸ್ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜಾತಸಿ ಹಿ ಧ್ರುವೋ ಮೃತ್ಯು, ಹುಟ್ಟಿದವರಿಗೆ ಸಾವು ಖಚಿತ. ನೆಕ್ಸ್ಟ್ ಲೈನು, ಧ್ರುವಂ ಜನ್ಮ ಮೃತಸ್ಯ ಚ. ರೈಟ್. ಸತ್ತವರು ಮತ್ತೆ ಹುಟ್ಟಿ ಬರಲೇಬೇಕು. ತಸ್ಯ ಅಹಂ ಅಪರಿಹಾರ್ಯಾರ್ಥೇ ನತ್ತಂ ಶೋಚಿತುಮರ್ಹಸಿ. ಪ್ಲೀಸ್ ಡು ನಾಟ್ ಲ್ಯಾಮೆಂಟ್. ಶೋಕ ಪಡಬೇಡ. ರೈಟ್. ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಿ ಬರಲೇಬೇಕು, ಅದು ಖಚಿತ. ರೈಟ್. ಎಸ್ ಮಾದರಿ, ಕನ್ವಿನ್ಸ್ಡ್? ರೈಟ್. ಸೊ ಈಗ ಈ ದೇಹದಲ್ಲಿದ್ದೀವಿ, ಮುಂದೆ ಇನ್ನೊಂದು ದೇಹಕ್ಕೆ ಹೋಗ್ತೀವಿ. ಆ ದೇಹ ಯಾವುದು ಅನ್ನೋದು ನಮ್ಮ ಆಸೆಗಳು ಮತ್ತು ನಮ್ಮ ಕರ್ಮಗಳು ನಾವು ಅಂದರೆ ದೇ ವಿಲ್ ಡಿಸೈಡ್, ನಿರ್ಧಾರ ಮಾಡ್ತವೆ. ಸೊ ಅದಕ್ಕೆ ನಾವು ನಮ್ಮ ಆಸೆಗಳು ಮತ್ತು ನಮ್ಮ ಕರ್ಮಗಳು ಚೆನ್ನಾಗಿರಬೇಕು. ಆದರೆ ಯಾವಾಗ ನಮ್ಮ ಆಸೆಗಳು ಕೃಷ್ಣಮಯವಾಗ್ತವೆ, ವಿ ಓನ್ಲಿ ವಾಂಟ್ ಗಾಡ್, ಮತ್ತೇನು ಬೇಡ ನಮಗೆ, ಆವಾಗ ನಾವು ಕೃಷ್ಣ ಲೋಕಕ್ಕೆ ಹೋಗ್ತೀವಿ, ಭಗವಂತನ ಲೋಕಕ್ಕೆ ಹೋಗ್ತೀವಿ, ವೈಕುಂಠಕ್ಕೆ ಹೋಗ್ತೀವಿ. ಅದಕ್ಕೆ ಎಲ್ಲರೂ ಏನು ಮಾಡಬೇಕು? ಭಗವಂತನ ಸ್ಮರಣೆ ಮಾಡಬೇಕು, ನಾರಾಯಣನ ಸ್ಮರಣೆ ಮಾಡಬೇಕು. ಸೊ ಸುಗತ ಮುನಿಗಳು ಹೇಳ್ತಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ, ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚಿಚ್ಚತಾ ಭಯಂ. ಹೇ ಪರೀಕ್ಷಿತ, ಕೃಷ್ಣನ ಕುರಿತಾಗಿ ನೀನು ಕೇಳು, ಕೃಷ್ಣನ ಕೀರ್ತನೆ ಮಾಡು, ಕೃಷ್ಣನ ಸ್ಮರಣೆ ಮಾಡು. ಈ ರೀತಿ ಮಾಡೋದ್ರಿಂದ ನಿನಗೆ ಅಭಯತ್ವ ಸಿಗ್ತದೆ. ಯು ವಿಲ್ ಬಿಕಮ್ ಫಿಯರ್ಲೆಸ್. ಮೃತ್ಯುವಿನ ಭಯ ಇರೋದಿಲ್ಲ. ಮತ್ತು ಸಾಯುವವರು ಏನು ಮಾಡಬೇಕು? ಸಾಮಾನ್ಯವಾಗಿ ಎಲ್ಲರೂ ಭಗವಂತನ ಸ್ಮರಣೆ, ಕೀರ್ತನೆ, ಶ್ರವಣ ಮಾಡಬೇಕು. ಆ್ಯಂಡ್ ವಿಶೇಷವಾಗಿ ಸಾಯುವನು ಅಂತೆ ನಾರಾಯಣ ಸ್ಮೃತಿ, ಅಂತೆ ನಾರಾಯಣ ಸ್ಮೃತಿ. ಸಾಯುವ ಸಮಯದಲ್ಲಿ ನಾರಾಯಣನ ಸ್ಮರಣೆ ಮಾಡಬೇಕು. ಅಜಾಮಿಳ ಇಡೀ ಜೀವನ ಪಾಪ ಕಾರ್ಯಗಳನ್ನು ಮಾಡಿದ್ದ. ಏನೋ ಅವನ ಅದೃಷ್ಟ, ಚಿಕ್ಕ ಮಗು, 10ನೇ ಮಗುವನ್ನು ನಾರಾಯಣ ಅಂತ ಅವನಿಗೆ ಹೆಸರು ಕೊಟ್ಟ. ನಾರಾಯಣ ಬಾ ಇಲ್ಲಿ ಕೂತ್ಕೋ, ನಾರಾಯಣ ನೀರು ತಗೊಂಬ, ನಾರಾಯಣ ಹಾಲು ತಗೊಂಬ, ನಾರಾಯಣ ಆಟ ಆಡು, ನಾರಾಯಣ 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 ಅಂತ ಅವನು ಕರೀತಾ ಇದ್ದ. ಆದ ಕಾರಣದಿಂದ ಯಮದೂತರು ಅವನನ್ನು ಒಯ್ಯೋದಕ್ಕೆ ಬಂದಾಗ ನಾರಾಯಣ ಕಾಪಾಡು ಮಗನನ್ನು ಕರೆದ. ಆ ಭಗವಂತನ ನಾಮ ಅವನನ್ನು ಕಾಪಾಡಿತು. ಇಟ್ ಸೇವ್ಡ್ ಹಿಮ್. ಸೊ ದಟ್ಸ್ ದ ಪವರ್ ಆಫ್ ನಾರಾಯಣಸ್ ನೇಮ್. ರೈಟ್. ಕೇವಲ 4 ಪದಗಳು, ನಾರಾಯಣ. ರೈಟ್. ಸೊ ನಾರಾಯಣ ಅಂತ ಕೂಗಿದ ತಕ್ಷಣ 4 ವಿಷ್ಣುದೂತರು ಬರ್ತಾರೆ, ಅವನನ್ನು ಕಾಪಾಡ್ತಾರೆ. ಅವನು ದೇಹ, ಮನಸ್ಸು ಮತ್ತು ಬುದ್ಧಿಯಿಂದ ಪಾಪಗಳನ್ನು ಮಾಡಿದ, ಅದಕ್ಕೋಸ್ಕರ ಬಾಡಿ, ಮೈಂಡ್ ಆ್ಯಂಡ್ ವರ್ಡ್ಸ್, ಕಾಯ, ಮನಸ್ಸ, ವಾಚದಿಂದ ಪಾಪಗಳನ್ನು ಮಾಡಿದ, ಅದಕ್ಕೆ 3 ಯಮದೂತರು ಅವನು ಹೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ನಾರಾಯಣ ಅಂತ ಕೂಗಿದ ತಕ್ಷಣ 4 ವಿಷ್ಣುದೂತರು ಬಂದು ಅವನನ್ನು ರಕ್ಷಣೆ ಮಾಡಿದರು. ರೈಟ್.
ಸೊ ಇದು ನಾರಾಯಣನ ನಾಮದ ಮಹಿಮೆ. ಸೊ ನಾವು ಜೀವನ ನಡೆಸುವಾಗ ನಾರಾಯಣನ ಸ್ಮರಣೆ ಮಾಡ್ತಾ ಇರಬೇಕು. ವಿಶೇಷವಾಗಿ ಅಂತಿಮ ಸಮಯದಲ್ಲಿ ಸತತವಾಗಿ ನಾರಾಯಣನ ಸ್ಮರಣೆ ಮಾಡ್ತಾ ಇರಬೇಕು. ಸೊ ದಟ್ ಇಸ್ ದ ಡ್ಯೂಟಿ ಆಫ್ ಎ ಡೈಯಿಂಗ್ ಮ್ಯಾನ್. ಆಗ ಪರೀಕ್ಷಿತ್ ಕೇಳಿದ, ಪ್ರಭು ನನ್ನ ಹತ್ರ ಕೇವಲ 7 ದಿವಸ ಮಾತ್ರ ಇದೆ, ಹೇಗೆ ನಾನು ನಾರಾಯಣನ ಸ್ಮರಣೆ ಮಾಡಲಿ? ಆಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಪರವಾಗಿಲ್ಲ, ನಾನಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ಕಥೆಯನ್ನು ಹೇಳ್ತೇನೆ, ನೀನು ಕೇಳು, ಕೃಷ್ಣ ಕಥೆಯನ್ನು ಕೇಳು ಅಂತ ಹೇಳ್ತಾನೆ. ಬಟ್ ನನ್ನ ಹತ್ರ 7 ದಿವಸ ಮಾತ್ರ ಇದೆ, 7 ದಿವಸದಲ್ಲಿ ನಾನು ಸಿದ್ಧಿಯನ್ನು ಪಡೆಯಬಹುದಾ ಅಂತ ಪ್ರಶ್ನೆ, ಒಂದು ಭಯ ಪರೀಕ್ಷಿತನ ಮನಸ್ಸಲ್ಲಿತ್ತು. ಆಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಯೋಚನೆ ಮಾಡಬೇಡ, ಡೋಂಟ್ ಬಿ ಇನ್ ಆಂಗ್ಸೈಟಿ. ಒಬ್ಬ ರಾಜನಿದ್ದ, ಅವನ ಹೆಸರು ಖಟ್ವಾಂಗ. ಖಟ್ವಾಂಗ ಅನ್ನುವ ರಾಜ ತುಂಬ ಒಳ್ಳೆಯ ಭಕ್ತನಾಗಿದ್ದ. ದೇವತೆಗಳು ಅಸುರರ ವಿರುದ್ಧ ಯುದ್ಧ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಖಟ್ವಾಂಗ ರಾಜರು ದೇವತೆಗಳಿಗೆ ಸಹಾಯ ಮಾಡ್ತಾರೆ. ಆ ಸಮಯದಲ್ಲಿ ದೇವತೆಗಳು ತುಂಬ ಪ್ರಸನ್ನರಾಗ್ತಾರೆ. ನಾವು ನಿನ್ನ ಯುದ್ಧದಿಂದ ತುಂಬ ಪ್ರಸನ್ನರಾಗಿದ್ದೀವಿ, ದಯವಿಟ್ಟು ಏನಾದರೂ ವರವನ್ನು ಕೇಳು ಅಂತ ಕೇಳಿದಾಗ ಖಟ್ವಾಂಗ ರಾಜ ಕೇಳ್ತಾನೆ, ನನ್ನ ಜೀವನ ಎಷ್ಟು ಉಳಿದಿದೆ ಹೇಳಿ ಅಂತ ಕೇಳ್ತಾನೆ. ಆಗ ದೇವತೆಗಳು ಅವನ ಜಾತಕವನ್ನು ನೋಡಿ ಹೇಳ್ತಾರೆ, ನಿನ್ನ ಹತ್ರ ಕೇವಲ 1 ಮುಹೂರ್ತ ಇದೆ, 48 ಮಿನಿಟ್ಸ್, ಅಷ್ಟೇ ಸಮಯ ಉಳಿದಿದೆ. ತಕ್ಷಣ ಖಟ್ವಾಂಗರಾಜ ಏನು ಮಾಡ್ತಾನೆ, ಭೂಮಿಗೆ ಬಂದು ಕೃಷ್ಣನ ಸ್ಮರಣೆ ಮಾಡುತ್ತಾ ಕೂತ್ಕೋತಾನೆ. ಆ 1 ಮುಹೂರ್ತದಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ತಾನೆ. ಸೊ ಈ ರೀತಿ ಖಟ್ವಾಂಗ ನಾಮ ರಾಜರ್ಷೇರ್ ಒಂದು ರಾಜ ಮುಹೂರ್ತಾತ್ ಗತವಾ ಅಭಯಂ ಹರಿಂ, ಅಭಯತ್ವವನ್ನು ಪಡೆದುಕೊಳ್ತಾನೆ, ಹರಿಯನ್ನು ತಲುಪುತ್ತಾನೆ. ಸೊ ಖಟ್ವಾಂಗ ರಾಜನ ಉದಾಹರಣೆಯನ್ನು ಇಲ್ಲಿ ನಾವು ಸ್ಮರಣೆ ಮಾಡಬೇಕು. ಸೊ ಖಟ್ವಾಂಗ ರಾಜರ ಉದಾಹರಣೆಯನ್ನು ಕೇಳಿದ ಮೇಲೆ ಪರೀಕ್ಷಿತನಿಗೆ ಸ್ವಲ್ಪ ಸಾಂತ್ವನ ಸಿಗ್ತದೆ. ಈ ಬಿಕಮ್ಸ್ ಕಾನ್ಫಿಡೆಂಟ್, ಓಕೆ, ನನ್ನ ಹತ್ರ 7 ದಿವಸ ಇದೆ, ಸೊ ಐ ಕ್ಯಾನ್ ಡೂ ಇಟ್, ನಾನು ಮಾಡ್ಬೋದು ಅಂತ. ಸೊ ಆಗ ಶುಕದೇವ ಗೋಸ್ವಾಮಿಯವರು ಭಗವಂತನ ಸ್ಮರಣೆ ಹೇಗೆ ಮಾಡುವುದು ಅನ್ನೋದನ್ನು ಹೇಳಿಕೊಡ್ತಾರೆ. ನೇರವಾಗಿ ಕೃಷ್ಣನ ಕುರಿತಾಗಿ ಹೇಳಬಹುದಿತ್ತು ಶುಕದೇವ ಗೋಸ್ವಾಮಿಯವರು, ಆದರೆ ಆ ಸಭೆಯಲ್ಲಿ ಹಲವಾರು ಜನ ಕೂತಿದ್ದರು, ಯೋಗಿಗಳು, ಜ್ಞಾನಿಗಳು, ಕರ್ಮಿಗಳು ಆ್ಯಂಡ್ ಭಕ್ತರು ಕೂಡ ಕೂತಿದ್ದರು. ಆದರೆ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಬೇಕು ತಾನೆ. ನೇರವಾಗಿ ಕೃಷ್ಣನ ಕುರಿತಾಗಿ ಹೇಳಿದರೆ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ. ಅದಕ್ಕಾಗಿ ಕ್ರಮೇಣವಾಗಿ ಅವರು ವಿರಾಟ ರೂಪದ ಧ್ಯಾನ, ಕರ್ಮಮುಕ್ತಿ, ನಂತರ ಭಕ್ತಿಯ ಕುರಿತಾಗಿ ಹೇಳ್ತಾರೆ. ಎಲ್ಲ ಮಾರ್ಗಗಳಲ್ಲಿ ಶ್ರೇಷ್ಠವಾದದ್ದು ಭಕ್ತಿ ಮಾರ್ಗ. ಇಟ್ಸ್ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ನಂತರ ಭಕ್ತಿ ಯೋಗ. ಸೊ ಎಲ್ಲ ಯೋಗಗಳಲ್ಲಿ ಶ್ರೇಷ್ಠವಾದದ್ದು ಭಕ್ತಿಯೋಗ, ತುಂಬ ಸರಳವಾದದ್ದು ಭಕ್ತಿಯೋಗ, ಮತ್ತು ತುಂಬ ಶೀಘ್ರ ಯಶಸ್ಸನ್ನು ಕೊಡುವುದು ಭಕ್ತಿಯೋಗ. ಸೊ ಆದರೆ ಎಲ್ಲರೂ ಭಕ್ತಿಯೋಗವನ್ನು ಮಾಡೋದಕ್ಕೆ ಅರ್ಹರು ಇರಲಿಕ್ಕಿಲ್ಲ. ಅದಕ್ಕಾಗಿ ಕ್ರಮೇಣವಾಗಿ ಕ್ರಮಮುಕ್ತಿಯನ್ನು ಕೊಡ್ತಾರೆ. ಸೊ ಆಗ ಪರೀಕ್ಷಿತನಿಗೆ ವಿರಾಟ ರೂಪದ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ವಿರಾಟ ರೂಪ ಅಂತಂದ್ರೆ ಏನು? ಇಡೀ ವಿಶ್ವವನ್ನು ಭಗವಂತನ ಒಂದು ದೇಹ ಅಂತ ಊಹಿಸುವುದು, ಕಾಲ್ಪನಿಕ ರೂಪ ಅದು. ವಿರಾಟ ರೂಪ ಇಸ್ ಕಾಲ್ಪನಿಕ ರೂಪ, ರೈಟ್? ಸೊ ಪಾತಾಳವನ್ನು ಭಗವಂತನ ಪಾದಗಳು ಅಂತ ಊಹಿಸಿ, ಭೂಮಂಡಲವನ್ನು ಭಗವಂತನ ನಾಭಿ ಭಾಗ ಅಂತ ಊಹಿಸಿ, ಸತ್ಯಲೋಕವನ್ನು ಭಗವಂತನ ಶಿರಭಾಗ ಅಂತ ಊಹಿಸಿ ಆ ವಿರಾಟ ರೂಪದ ಒಂದು ಧ್ಯಾನವನ್ನು ಮಾಡ್ತಾರೆ. ಕ್ರಮೇಣವಾಗಿ ಅದರ ಧ್ಯಾನವನ್ನು ಮಾಡಿದಾಗ ಏನಾಗ್ತದೆ, ಇಡೀ ಜಗತ್ತು ಭಗವಂತನ ಸೃಷ್ಟಿ, ಭಗವಂತನ ಶಕ್ತಿ ಅನ್ನೋ ಒಂದು ಮನವರಿಕೆ ಆಗ್ತದೆ. ಈ ರೀತಿ ಮನವರಿಕೆ ಮಾಡಿಕೊಳ್ಳೋದ್ರಿಂದ, ಧ್ಯಾನ ಮಾಡೋದರಿಂದ ಮನಸ್ಸು ಶುದ್ಧವಾಗ್ತದೆ, ಕ್ರಮೇಣವಾಗಿ ಶುದ್ಧವಾಗ್ತದೆ. ಆಗ ಮನಸ್ಸು ಪರಿಶುದ್ಧವಾದ ನಂತರ ಹೃದಯದಲ್ಲಿರುವಂತಹ ಪರಮಾತ್ಮನ ಧ್ಯಾನವನ್ನು ಮಾಡಲು ಸಾಧ್ಯ. ಯಾರ ಮನಸ್ಸು ಕಲುಷಿತವಾಗಿದೆ ಅವರು ಪರಮಾತ್ಮನ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಹಾರ್ಟ್ ಶುಡ್ ಬಿ ಕ್ಲೀನ್. ಆ ಶುದ್ಧತೆಯನ್ನು ಪಡ್ಕೊಳ್ಳೋದು ಹೇಗೆ? ವಿರಾಟ ರೂಪದ ಧ್ಯಾನವನ್ನು ಮಾಡಿ. ಸೊ ಭಕ್ತರ್ಸ್ ಡೋಂಟ್ ಹ್ಯಾವ್ ಟು ಮೆಡಿಟೇಟ್ ಆನ್ ದಿಸ್. ಭಕ್ತರು ಈ ವಿರಾಟ ರೂಪದ ಧ್ಯಾನ ಮಾಡಬೇಕಂತಿಲ್ಲ. ಬಿಕಾಸ್ ಆಲ್ರೆಡಿ ದೇ ಆರ್ ಮೆಡಿಟೇಟಿಂಗ್ ಆನ್ ಪರಮಾತ್ಮ. ಅವರು ಕೃಷ್ಣ, ನೇರವಾಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾರೆ.
ಸೊ ಈ ವಿರಾಟ ರೂಪದ ಧ್ಯಾನದ ಬಗ್ಗೆ ಹೇಳಿದ ಮೇಲೆ ಸೊ ಎರಡು ಮುಕ್ತಿ ಪ್ರಕಾರದ ಮಾರ್ಗ ಇದೆ. ಒಂದು, ಒಬ್ಬ ಯೋಗಿ ವಿರಾಟ ರೂಪದ ಧ್ಯಾನವನ್ನು ಮಾಡ್ತಾನೆ, ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಆದಮೇಲೆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾನೆ, ಷಟ್ಚಕ್ರ ಯೋಗವನ್ನು ಮಾಡಿ ಭಗವಂತನ ಧಾಮಕ್ಕೆ ಹೋಗ್ತಾನೆ. ಅದು ಒಂದು ಮಾರ್ಗ. ಇನ್ನೊಂದು ಮಾರ್ಗ, ವಿರಾಟ ರೂಪದ ಧ್ಯಾನವನ್ನು ಮಾಡಿದ ಮೇಲೂ ಕೂಡ ಅವನ ಚಿತ್ತ ಶುದ್ಧವಾಗಲಿಲ್ಲ ಅಂದರೆ ಅವನು ಕ್ರಮಮುಕ್ತಿಯನ್ನು ಪಡ್ಕೊತಾನೆ. ಭೂಲೋಕದಿಂದ ಭೂರ್ಲೋಕಕ್ಕೆ, ಮಹರ್ಲೋಕಕ್ಕೆ, ಜನಲೋಕ, ತಪಲೋಕ, ಶಿಶುಮಾರ ಲೋಕ, ಅಲ್ಟಿಮೇಟ್ಲಿ ಸತ್ಯಲೋಕ. ಅಲ್ಲಿ ಬ್ರಹ್ಮನ ಜೊತೆ ಇದ್ದು ಬ್ರಹ್ಮನ ಸೇವೆಯನ್ನು ಮಾಡಿ ಬ್ರಹ್ಮದೇವರ ಜೊತೆ ಅವರು ಮುಕ್ತಿಯನ್ನು ಪಡೆದುಕೊಳ್ತಾರೆ. ದಿಸ್ ಕಾಲ್ಡ್ ಕ್ರಮಮುಕ್ತಿ. ಅದು ತುಂಬ ಟೈಮ್ ತೊಗೊತದೆ. ಮತ್ತೆ ಮತ್ತೆ ಜನ್ಮ ತೊಗೊತಾ ಇರಬೇಕು, ಒಂದು ಹಂತ ಮೇಲೆ ಹೋಗ್ತಾ ಇರಬೇಕು. ರೈಟ್? ಸಪೋಸ್ ನೀವು ಈ ರೂಮಿಗೆ ಬಂದಿದ್ದೀರಾ, ಕೆಳಗಡೆ ಇಂದ ಮೇಲೆ ಮೆಟ್ಟಲು ಹತ್ತಿ ಬಂದಿದ್ದೀರಾ, ಕರೆಕ್ಟ್? ಸೊ ಒಂದು ವೇಳೆ ಲಿಫ್ಟ್ ಇದ್ದರೆ ಒಂದು ಬಟನ್ ಒತ್ತೋದಷ್ಟೇ, ಬೇಗ ಬಂದುಬಿಡ್ತೀವಿ, ಫಾಸ್ಟ್. ರೈಟ್? ವಿಚ್ ಈಸ್ ಈಸಿ, ವಾಕಿಂಗ್ ಆರ್ ಲಿಫ್ಟ್? ಲಿಫ್ಟ್ ಇದ್ದರೆ ಲಿಫ್ಟ್ ಯೂಸ್ ಮಾಡ್ತಾರೆ ಜನ ಫಾಸ್ಟ್ ಹೋಗೋದಕ್ಕೆ. ಆದರೆ ಟೈಮ್ ತೊಗೊತದೆ. ರೈಟ್? ಟೈಮ್ ತೊಗೊತದೆ. ಕೆಲವೊಮ್ಮೆ ಆಯಾಸ ಆದಮೇಲೆ ಅಲ್ಲಿ ಕೂತ್ಕೊಂಡ್ಬಿಡ್ತೀರ, ಕ್ಲಾಸ್ ಮಿಸ್ ಆಗ್ತದೆ. ಕರೆಕ್ಟ್? ಇದು ಲಿಫ್ಟ್ ಕೆಡೋದಿಲ್ಲ. ಭಕ್ತಿ ಲಿಫ್ಟ್ ಕೆಡಬೋದು, ಆದರೆ ಭಕ್ತಿ ಮಾರ್ಗ ಲಿಫ್ಟ್ ಇದ್ದಂಗೆ. ರೈಟ್? ಕ್ರಮಮುಕ್ತಿ ಅಂದರೆ ಮೆಟ್ಟಲೇರೋದು, ಭಕ್ತಿ ಮಾರ್ಗ ಅಂದರೆ ಲಿಫ್ಟ್. ಆ್ಯಂಡ್ ಭಕ್ತಿ ಮಾರ್ಗದ ಲಿಫ್ಟ್ ಎಂದು ಕೈ ಬಿಡೋದಿಲ್ಲ, ಕಟ್ಟಾಗೋದಿಲ್ಲ. ಇಟ್ ಗೋಸ್ ಫ್ರಮ್ ಲೋಯೆಸ್ಟ್ ಸ್ಟೇಜ್ ಟು ಹೈಯೆಸ್ಟ್ ಸ್ಟೇಜ್. ರೈಟ್? ಸೊ ಈ ಜಗತ್ತಿನಲ್ಲಿ 14 ಲೋಕಗಳಿವೆ. ರೈಟ್? ಪಾತಾಳ ಲೋಕದಿಂದ ಸತ್ಯಲೋಕದವರೆಗೂ 14 ಲೋಕಗಳಿವೆ. ಸೊ ಭಕ್ತಿ ಯೋಗ ಕ್ಯಾನ್ ಟೇಕ್ ಯು ಫ್ರಮ್ ದ ಲೋವೆಸ್ಟ್ ಪೋರ್ಷನ್ ಟು ದ ಹೈಯೆಸ್ಟ್ ಪೋರ್ಷನ್. ರೈಟ್? ಈ ಜಗತ್ತನ್ನು ಮೀರಿ ಬ್ರಹ್ಮಜ್ಯೋತಿಯನ್ನು ದಾಟಿ ವೈಕುಂಠದವರೆಗೂ ಕರ್ಕೊಂಡು ಹೋಗ್ತದೆ. ಆ ಲಿಫ್ಟು ಅಲ್ಲಿವರೆಗೂ ಹೋಗ್ತದೆ. ರೈಟ್? ಬಟ್ ಕ್ರಮಮುಕ್ತಿಯ ಲಿಫ್ಟು ಓನ್ಲಿ ಗೋಸ್ ಅಪ್ ಟಿಲ್ ಸತ್ಯಲೋಕ. ಅದ್ರ ಮೇಲೆ ಕನೆಕ್ಷನ್ ಇಲ್ಲ ಅದರದ್ದು. ಸೊ ಇಟ್ ಕ್ಯಾನ್ಟ್ ಗೋ ಬಿಯಾಂಡ್ ದ್ಯಾಟ್. ಈ ರೀತಿ ಈ ಧ್ಯಾನದ ಬಗ್ಗೆ ಹೇಳ್ತಾರೆ ಶುಕದೇವ ಗೋಸ್ವಾಮಿಯವರು. ನಂತರ ಶುಕದೇವ ಗೋಸ್ವಾಮಿಯವರು ಹೇಳ್ತಾರೆ, ಆ್ಯಕ್ಚುಲಿ ಭಕ್ತಿಯೋಗ ತುಂಬ ಶ್ರೇಷ್ಠವಾದದ್ದು. ಕ್ರಮಮುಕ್ತಿ ಆದಮೇಲೆ, ಅಂದರೆ ಚಿತ್ತ ಶುದ್ಧ ಆದಮೇಲೆ ನಾವು ಭಗವಂತನ ಧ್ಯಾನವನ್ನು ಮಾಡಬೇಕು. ಯಾರು ಭಗವಂತನ ಧ್ಯಾನವನ್ನು ಮಾಡೋದಿಲ್ಲ, ಭಗವಂತನ ದರ್ಶನವನ್ನು ಮಾಡೋದಿಲ್ಲ, ಅವರು ಜೀವನವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಆಯುರ್ಹರತಿ ವೈಪುಂಸಾನ್ ಉದ್ಯನ್ನಸ್ತಂಚಯನ್ನಸೌ ತಸ್ಯ ಋತೇತ್ ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತೆಯ. ಪ್ರತಿಯೊಂದು ಸೂರ್ಯೋದಯ ಸೂರ್ಯಾಸ್ತ ಆದಮೇಲೆ ನಮ್ಮ ಜೀವನದಿಂದ ಒಂದು ದಿನ ಹೋಯ್ತು. ರೈಟ್? ಆ ಹೋದ ಒಂದು ದಿನ ವಾಪಸ್ ಬರೋದಿಲ್ಲ. ಕರೆಕ್ಟ್? ಹಿಂದಿನ ಕಾಲದಲ್ಲಿ ಒಂದು ಕ್ಯಾಲೆಂಡರ್ ಇರ್ತಾಯಿತ್ತು, 365 ಪೇಜ್ ಇರ್ತಾಯಿತ್ತು. ಡೈಲಿ ಒಂದೊಂದೊಂದು ಪೇಜ್ ಹರಿತಾಯಿದ್ರು. ಎಸ್ಪೆಷಲಿ ಅಂಗಡಿಗಳಲ್ಲಿ ಇಡ್ತಾಯಿದ್ರು. ನಮ್ಮ ಅಜ್ಜ ಅಂಗಡೀಲಿ ಇಡ್ತಾಯಿದ್ರು. ಪ್ರತಿದಿನ ಒಂದೊಂದೊಂದೊಂದು ತೆಗೆಯೋದು. ಮತ್ತೆ ವಾಪಸ್ ಬರೋದಿಲ್ಲ ಆ ಡೇಟು. ಹೋಯ್ತಂದ್ರೆ ಹೋಯ್ತು. ಸೊ ನಮ್ಮ ಜೀವನ ಏನಾಗ್ತದೆ, ಸೂರ್ಯೋದಯ ಸೂರ್ಯಾಸ್ತದಿಂದ ಅದು ಕಳೀತಾ ಇದೆ. ಇಟ್ಸ್ ರೆಡ್ಯೂಸಿಂಗ್. ಆದರೆ ಯಾರು ಹರಿಕಥೆಯನ್ನು ಕೇಳ್ತಾ ಇದ್ದಾರೆ ಅವರ ಆಯುಷ್ಯ ಕ್ಷೀಣವಾಗ್ತಾ ಇಲ್ಲ, ಅವರಿಗೆ ಶಾಶ್ವತ ಆಯುಷ್ಯ ದೊರಕ್ತಾ ಇದೆ. ತಸ್ಯ ರಿತೇತ್ ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತೆಯ. ಉತ್ತಮ ಶ್ಲೋಕ ಅಂದರೆ ಕೃಷ್ಣನ ಇನ್ನೊಂದು ಹೆಸರದು, ಉತ್ತಮ ಶ್ಲೋಕ. ಉತ್ತಮ ಶ್ಲೋಕಗಳಿಂದ ಯಾರ ಸ್ತುತಿಯನ್ನು ಮಾಡಲಾಗಿದೆ ಅವರೇ ಕೃಷ್ಣ. ಯಾರು ಕೃಷ್ಣ ಕಥೆಯಲ್ಲಿ ಸಮಯವನ್ನು ತೊಡಗಿಸ್ತಾರೆ ಅವರಿಗೆ ಶಾಶ್ವತವಾದ ಸಮಯ ದೊರಕುತ್ತದೆ. ಇದರ ಅರ್ಥ ಏನು? ಸಪೋಸ್ ಬಿಸ್ನೆಸ್ ಕಮ್ಯುನಿಟಿ, ತಾವೆಲ್ಲ ಬಿಸ್ನೆಸ್ ಕಮ್ಯುನಿಟಿ ಇರ್ತಾನೆ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಿಸ್ನೆಸ್ ಅವರು? ಸ್ವಲ್ಪ ದುಡ್ಡು ಹಾಕಿ ಹೆಚ್ಚು ದುಡ್ಡು ಎಲ್ಲಿ ಬರ್ತದೆ, ದಟ್ಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್? ಸೊ ಅದೇ ರೀತಿ ಸ್ವಲ್ಪ ಸಮಯ ಕೊಟ್ಟು ಹೆಚ್ಚು ಸಮಯ ಯಾರಿಗೆ ದೊರಕ್ತದೆ, ದಟ್ಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ರೈಟ್? ಸೊ ಭಗವಂತನಿಗಾಗಿ ಸ್ವಲ್ಪ ಸಮಯವನ್ನು ಕೊಟ್ಟರೆ ಭಗವಂತ ನಮಗೆ ಆಧ್ಯಾತ್ಮಿಕ ಜಗತ್ತನ್ನು ಕೊಡ್ತಾನೆ. ಅಲ್ಲಿ ಸಮಯದ ಅಭಾವವಿಲ್ಲ. ದೇರ್ ಇಸ್ ನೋ ಎಫೆಕ್ಟ್ ಆಫ್ ಟೈಮ್. ಪ್ರಭಾವವಿಲ್ಲ. ಬನ್ನಿ, ಅಲ್ಲಿ ಸಮಯದ ಪ್ರಭಾವವೇ ಇಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ರೋಗ ಕಾಡುವುದಿಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಯಸ್ಸಾಗುವುದಿಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನಂತಾರೆ, ಮೃತ್ಯು ಅನ್ನೋದು
ಇಲ್ಲ. ಜರ ಮೃತ್ಯು ವ್ಯಾಧಿ ಅಲ್ಲಿ ಇರೋದಿಲ್ಲ. ಸೊ ಅಲ್ಲಿಗೆ ಹೋಗೋದು ಉತ್ತಮ ತಾನೆ. ಇಲ್ಲಿ ಇರೋದು ಬದಲು ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದು ಸುಮ್ಮನೆ. ಸೊ ಅಂತಹ ಮನೆಗೆ ಹೋಗ್ಬೇಕು ನಾವು. ಸೊ ಅದಕ್ಕೆ ಹೋಗಬೇಕಂದ್ರೆ ತಯಾರಿ ಹೇಗೆ? ನಾವು ಹರಿಕಥೆಯನ್ನು ಕೇಳಬೇಕು. ಈಗ ಭಾಗವತ ಸಪ್ತಾಹ ತಾವು ಕೇಳ್ತಾ ಇದ್ದಾರೆ. 7 days ಸಪ್ತಾಹ ಅಂದರೆ 7 days. ಬಟ್ 7 days ಯಾಕೆ ಮಾಡ್ತಾರೆ ಅಂತಂದರೆ ಸೊ ದ್ಯಾಟ್ ಯು ಕ್ಯಾನ್ ಆಫ್ಟರ್ 7th day ಆಲ್ಸೋ, 7ನೇ ದಿನ ಆದಮೇಲೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ. ರೈಟ್, ಓದು ಕಂಟಿನ್ಯೂ ಮಾಡಬೇಕು. ಕತೆ ಕೇಳೋದು ಮುಗೀತದೆ, ಆದರೆ ಯು ಕ್ಯಾನ್ ರೀಡ್. ಈಗ ಭಾಗವತ ಇಷ್ಟು ದೊಡ್ಡ ಗ್ರಂಥ, 18 volumes, 12 ಸ್ಕಂದಗಳು. ಸೊ ತುಂಬ ವಿಷಯಗಳಿವೆ ಭಾಗವತದಲ್ಲಿ. 7 ದಿವಸದಲ್ಲಿ ಕಂಪ್ಲೀಟ್ ಮಾಡಲು ಸಾಧ್ಯವೇ ಇಲ್ಲ. ಅನ್ಲಿಮಿಟೆಡ್ ಇನ್ಫಾರ್ಮೇಷನ್ ಇಸ್ ದೇರ್ ಅಬೌಟ್ ಗಾಡ್. ಪ್ರಭುಪಾದರು ಹೇಳ್ತಾ ಇದ್ರು, ಭಾಗವತ ಮೀನ್ಸ್ ಕಂಪ್ಲೀಟ್ ಸೈನ್ಸ್ ಆಫ್ ಗಾಡ್. ಕಂಪ್ಲೀಟ್ ಸೈನ್ಸ್ ಆಫ್ ಗಾಡ್. ಭಗವಂತನ ಕುರಿತಾಗಿ ವಿಜ್ಞಾನವಿದು. ಇಟ್ಸ್ ರೈಟ್. ಸೊ ಯಾರು ಕೃಷ್ಣ ಕಥೆಯನ್ನು ಕೇಳ್ತಾ ಇಲ್ಲ, ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಅವರ ಕಿವಿಗಳು ಹಾವಿನ ಹುತ್ತಿನಂತೆ. ಹಿ ಈಸ್ ರಿಯಲಿ ವೆರಿ ಸ್ಟ್ರಾಂಗ್ಲಿ ಸ್ಪೀಕಿಂಗ್. ಯಾರು ಕೃಷ್ಣ ಕಥೆ, ಕೃಷ್ಣ ನಾಮ ಹೇಳ್ತಾ ಇಲ್ಲ, ಹರೇ ಕೃಷ್ಣ ಅಂತ ಹೇಳಲ್ಲ, ಅವರ ನಾಲಿಗೆ ಒಂದು ಕಪ್ಪೆಯ ನಾಲಿಗೆ ಥರ. ಕಪ್ಪೆ ಏನು ಮಾಡ್ತದೆ? ಕುರ್ಕುರ್. ರೈಟ್, ಮಳೆ ಬಂದಾಗ ಕುರ್ಕುರ್ ಅನ್ನುತ್ತೆ. ಆ ಶಬ್ದ ಕೇಳಿ ಎಲ್ಲರಿಗೂ ಇರಿಟೇಷನ್ ಆಗ್ತದೆ. ಆದರೆ ಆ ಶಬ್ದ ಕೇಳಿ ಒಂದು ಪ್ರಾಣಿಗೆ ತುಂಬ ಆನಂದವಾಗ್ತದೆ. ಅದು ಯಾವುದು? ಹಾವು. ಕುರ್ಕುರ್ ಹಾವು ಬಂದು ತಿಂದುಬಿಡ್ತದೆ. ಅದೇ ರೀತಿ ಯಾರು ಅಸತ್ ವಿಷಯಗಳನ್ನು ಮಾತಾಡ್ತಾರೆ, ಕಾಲ ಸರ್ಪ ಬಂದು ಅವರನ್ನು ನರಕಕ್ಕೆ ಒಯ್ತದೆ. ಆದರೆ ಯಾರು ಕೃಷ್ಣ ಕಥೆಯನ್ನು ನುಡಿತಾರೆ, ಕೃಷ್ಣ ನಾಮವನ್ನು ಉಚ್ಚಾರಣೆ ಮಾಡ್ತಾರೆ, ಅವರಿಗೆ ಭಗವಂತ ತನ್ನ ಲೋಕಕ್ಕೆ ಒಯ್ತಾನೆ. ಯಾರು ತಮ್ಮ ಕೈಯಿಂದ ಭಗವಂತನ ದೇವಸ್ಥಾನದ ಸ್ವಚ್ಛತೆಯ ಮಾರ್ಜನ ಅಥವಾ ಪೂಜೆ ಮಾಡೋದಿಲ್ಲ, ರೈಟ್, ದರ್ ಹ್ಯಾಂಡ್ಸ್, ಕೈಯಲ್ಲಿ ಬಳೆ ತೊಡ್ತಾರಲ್ಲ, ದಟ್ಸ್ ಲೈಕ್ ಹೆವಿ ವೇಟ್ ಅಂತ ಹೇಳ್ತಾರೆ. ಮತ್ತು ಯಾರ ತಲೆ ಭಗವಂತನಿಗೆ ನಮಸ್ಕರಿಸೋದಿಲ್ಲ, ಯಾರ ತಲೆ ಭಗವಂತನಿಗೆ ನಮಸ್ಕರಿಸೋದಿಲ್ಲ, ಆದರೆ ತಲೆ ಮೇಲೆ ಪಗಡಿ ಕಟ್ಕೊತಾರೆ, ಕಿರೀಟ ಹಾಕೊತಾರೆ, ಅದು ಭಾರ, ತುಂಬ ಭಾರವಾಗ್ತದೆ. ರೈಟ್, ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಇನ್ನಷ್ಟು ಒಂದು ಕಿರೀಟ ಹಾಕಿ ಅವನು ಬೇಗ ಮುಳುಗಿಬಿಡ್ತಾನೆ. ರೈಟ್. ನಾನು ದೊಡ್ಡವನು, ನಾನು ಈ ಡಿಗ್ರಿ ಮಾಡಿದವನು, ನಾನು PhD ಮಾಡಿದವನು. ರೈಟ್. ಸೊ ಈ ರೀತಿ ಒಂದು ಭಾರ, ಈಗೋ, ದ ಬರ್ಡನ್ ಆಫ್ ಈಗೋ, ಅಹಂಕಾರದ ಭಾರವನ್ನು ಕ್ಯಾರಿ ಮಾಡ್ತಾರೆ. ಸೊ ಅಂತಹ ತಲೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಸೊ ದೋಸ್ ಹ್ಯಾಂಡ್ಸ್ ವಿಚ್ ಡು ನಾಟ್ ಸರ್ವ್ ದ ಲಾರ್ಡ್, ದೇ ಆರ್ ಲೈಕ್ ಡೆಡ್ ಹ್ಯಾಂಡ್ಸ್. ಮೃತ ವ್ಯಕ್ತಿಯ ಕೈ, ಏನೂ ಉಪಯೋಗಕ್ಕಿಲ್ಲ. ಯಾರ ಕಾಲು ಭಗವಂತನ ದೇವಸ್ಥಾನದ ಪ್ರದಕ್ಷಿಣೆ ಮಾಡೋದಿಲ್ಲ, ದಟ್ ಇಸ್ ಲೈಕ್ ಎ ಟ್ರಂಕ್ ಆಫ್ ಎ ಟ್ರೀ. ರೈಟ್, ಮರದ ಏನಂತಾರೆ, ಬುಡದಂತೆ. ಸೊ ಆ ರೀತಿ ವರ್ಣನೆ ಮಾಡ್ತಾರೆ. ತುಂಬ ಇದೆ. ಯಾರ ಕಣ್ಣು ಕೃಷ್ಣನ ದರ್ಶನ ಮಾಡೋದಿಲ್ಲ, ಅವರ ಕಣ್ಣು ನವಿಲಿನ ಗೆರೆಯಲ್ಲಿರುವ ಕಣ್ಣಿನಂತೆ. ತುಂಬ ಸುಂದರವಾಗಿದೆ ನೋಡೋದಕ್ಕೆ, ಬಟ್ ಏನು ಉಪಯೋಗ? ರೈಟ್. ಸೊ ಶುಕದೇವ ಗೋಸ್ವಾಮಿ ಈ ರೀತಿ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ಎಲ್ಲರೂ ಕೃಷ್ಣ ಭಕ್ತಿಯನ್ನು ಮಾಡಿ ಅಂತ, ಕೃಷ್ಣನ ಸ್ಮರಣೆ ಮಾಡಿ, ಕೃಷ್ಣನ ಧ್ಯಾನ ಮಾಡಿ, ಕೃಷ್ಣ ನಾಮೋಚ್ಚಾರಣೆ ಮಾಡಿ ಅಂತ ಹೇಳ್ತಾರೆ. ಸೊ ಈ ಕೃಷ್ಣನ ಸೇವೆ ಮಾಡೋದ್ರಿಂದ ಎಂಥ ಪತಿತರಾಗಿರಲಿ ಅವರು ಉದ್ಧಾರವಾಗಬಹುದು. ಸೊ ರೈಟ್. ಸೊ ಕಿರಾಟ ಹೂ ನಾಂದ್ರ, ನಿನ್ನೆ ನಾನು ಹೇಳ್ತಾ ಇದ್ದೆ, ಕಿರಾಟ ಹೂ ನಾಂದ್ರ ಪುಲಿಂದ ಪುಲ್ಕಸ ಅಭೀರ ಶುಂಭ ಯವನ ಕಷಾದೆ, ಹಲವಾರು ಅಂತ್ಯಜ ಜಾತಿಗಳಿದ್ದಾರೆ. ಅವರು ಶಿಷ್ಟಾಚಾರವನ್ನು ಫಾಲೋ ಮಾಡೋದಿಲ್ಲ, ಮಾಂಸ ತಿಂತಾರೆ, ನಾಯಿ ತಿಂತಾರೆ. ಯವನರು ಗೋಮಾಂಸವನ್ನು ಕೂಡ ತಿಂತಾರೆ. ಆದರೆ ಯಾರು ಏನೇ ಆಗಿರಲಿ ಅವರು ಶುದ್ಧ ಭಕ್ತರ ಆಶ್ರಯವನ್ನು ಪಡೆದುಕೊಂಡ್ರೆ ಅವರು ಕೂಡ ಸಿದ್ಧಿಯನ್ನು ಪಡೆಯಬಹುದು. ಶೀಲ ಪ್ರಭುಪಾದರು ಅಮೆರಿಕಾಗೆ ಹೋದಾಗ 1965 ಅವರಿಗೆ ಅವ್ರ ಹತ್ರ ದುಡ್ಡಿರಲಿಲ್ಲ, ಆದರೆ ಒಂದು ಮಿಷನ್ ಇತ್ತು ಅವ್ರ ಹತ್ರ, ನಾನು ಭಕ್ತಿ ಪ್ರಚಾರ ಮಾಡಬೇಕು, ಭಗವದ್ಗೀತೆ ಭಾಗವತದ ಪ್ರಚಾರ ಮಾಡಬೇಕು ಅಂತ. ಅವ್ರಿಗೆ ಇರೋದಕ್ಕೆ ಸ್ಥಾನ ಇರಲಿಲ್ಲ, ದುಡ್ಡು ಇರಲಿಲ್ಲ. ಅದಕ್ಕೆ ಅವರು ನ್ಯೂಯಾರ್ಕಲ್ಲಿ, ಸೌತ್ ನ್ಯೂಯಾರ್ಕಲ್ಲಿ ಡೌನ್ ಟೌನಲ್ಲಿ ಬೌರಿ ಅಂತ ಒಂದು ಜಾಗ ಇತ್ತು. ಅಲ್ಲಿ ಎಲ್ಲ ಇಂಡಿಯಾದಲ್ಲಿ ಸ್ಲಮ್ ಅಂತ ಕರಿತೀವಲ್ಲ,
ಝೋಪಡಪಟ್ಟಿ ಅಂಥ ಜಾಗ ಅದು. ಅಲ್ಲಿ ಒಂದು ಕೋಣೆ ರೆಂಟ್ ಮಾಡಿ ಅಲ್ಲಿ ಇರ್ತಾಯಿದ್ರು ಸ್ವಾಮಿಗಳು, ಮಹಾನ್ ಸನ್ಯಾಸಿಗಳು. ಬಟ್ ಅವರು ಅಂತಹ ಸ್ಥಳದಲ್ಲಿ ಇರ್ತಾಯಿದ್ರು. ಅಲ್ಲಿ ಕುಡುಕರು, ಡ್ರಗ್ಸ್ ತಗೊಳ್ಳೋರು, ಅಂಥ ಜನ ಎಲ್ಲರೂ ಸುತ್ತಮುತ್ತ ಇರ್ತಾಯಿದ್ರು. ಆದರೆ ಪ್ರಭುಪಾದರಿಗೆ ಏನೂ ದಾರಿ ಇರಲಿಲ್ಲ, ಅವರಲ್ಲೇ ಇರಬೇಕಿತ್ತು. ಸೊ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ಭಗವದ್ಗೀತಾ ಕ್ಲಾಸಸ್ ಆ್ಯಂಡ್ ಕೀರ್ತನ್, ರೈಟ್, 2 days in a week ಆ್ಯಂಡ್ ಈವ್ನಿಂಗ್ಸ್, ಟ್ಯೂಸ್ಡೇ ಥರ್ಸ್ಡೇ ಅಂತ ಮಾಡ್ತಾಯಿದ್ರು. ಅಲ್ಲಿ ಬರೋರೆಲ್ಲ ಹಿಪ್ಪಿಗಳು. ಅವರು ಕ್ಲಾಸಿಗೆ ಬರೋವಾಗ ಕೂಡ ಕೆಲವರು ಕುಡ್ಕೊಂಡು ಬರ್ತಾಯಿದ್ರು, ಕೆಲವರು ನಾಯಿ ತೊಗೊಂಬರ್ತಾಯಿದ್ರು. ಅಮೇರಿಕನ್ ಕಲ್ಚರ್ ಹಾಗೆ ಇದೆಯಲ್ಲ. ಆದರೆ ಪ್ರಭುಪಾದರು ಟಾಲರೇಟ್ ಮಾಡಿ. ಆದರೆ ಅವ್ರು ನೋಡ್ತಾರೆ ಈ ಜನರಲ್ಲಿ ದುಶ್ಚಟಗಳಿವೆ, ಆದರೆ ಏನೋ ಹುಡುಕ್ತಾ ಇದ್ದಾರೆ ಇವರು, ನಿಜವಾದ ಸುಖವನ್ನು ಹುಡುಕ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಗುಣವನ್ನು ಅವರಲ್ಲಿ ನೋಡ್ತಾರೆ. ದೇ ಆರ್ ಸೀಕಿಂಗ್ ಫಾರ್ ಜೆನ್ಯೂನ್ ಟ್ರುತ್, ಸತ್ಯವನ್ನು ಹುಡುಕ್ತಾ ಇದ್ದಾರೆ. ಕೆಲವರು ತುಂಬ ಶ್ರೀಮಂತ ಕುಲದವರು ಕೂಡ ಆಗಿದ್ದರು, ಆದರೆ ಅದನ್ನೆಲ್ಲ ಬೇಸತ್ತು ಅವರು ಈ ಹಿಪ್ಪಿ ಮಾರ್ಗವನ್ನು ಅನುಸರಿಸ್ತಾಯಿದ್ರು. ಅದಕ್ಕಾಗಿ ಪ್ರಭುಪಾದ ನೋಡ್ತಾರೆ ಇವ್ರ ಹತ್ರ ಏನೋ ಒಂದು ದೇ ಹ್ಯಾವ್ ದ ಸ್ಪಾರ್ಕ್ ಆಫ್ ಇಂಟ್ರೆಸ್ಟ್. ಸೊ ಅದನ್ನು ಅವರು ಫ್ಯಾನ್ ಮಾಡ್ತಾರೆ ಪ್ರಭುಪಾದರು. ಹರೇ ಕೃಷ್ಣ ಕೀರ್ತನೆ ಮಾಡ್ತಾರೆ, ಭಗವದ್ಗೀತೆ ಪ್ರವಚನ ಕೊಡ್ತಾರೆ, ಕೃಷ್ಣನ ಬಗ್ಗೆ ಹೇಳ್ತಾರೆ. ಕೆಲವರಿಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಅವರು ಸೇರ್ಕೊತಾರೆ, ಸ್ವಾಮೀಜಿಗೆ ಸಹಾಯ ಮಾಡ್ತಾರೆ. ಅವ್ರ ಪ್ರೀಚಿಂಗಿಂದ ಪ್ರಭಾವಿತರಾಗಿ ಅವರು ಫುಲ್ಲಿ ಸರೆಂಡರ್ ಆಗಿಬಿಡ್ತಾರೆ, ಅವರ ಶಿಷ್ಯರಾಗ್ತಾರೆ. ಸೊ ಆವಾಗ ಅಮೇರಿಕಾದ ಗೌರ್ಮೆಂಟ್ ಅವರು ಬಂದು ಪ್ರಭುಪಾದರಿಗೆ ಇಂಟರ್ವ್ಯೂ ಮಾಡ್ತಾರೆ. ಸ್ವಾಮೀಜಿ, ನಾವು $millions ಖರ್ಚು ಮಾಡಿ ಇವರನ್ನು ಈ ಚಟಗಳಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮಿಂದ ಸಾಧ್ಯವಾಗಲಿಲ್ಲ. ನೀವೇನು ಚಮತ್ಕಾರ ಮಾಡಿದ್ದೀರಾ? ಹೌ ಡಿಡ್ ದೇ ಗೆಟ್ ಟ್ರಾನ್ಸ್ಫಾರ್ಮ್ಡ್? ರೈಟ್, ಇವರೆಲ್ಲ ನಮ್ಮ ಹುಡುಗರು, ಆದರೆ ಈಗ ಒಳ್ಳೆ ದೇವತೆಗಳ ಥರ ಕಾಣ್ತಾ ಇದ್ದಾರೆ. ಮೊದಲು ಹಿಪ್ಪಿಗಳ ಥರ ಇದ್ದರು, ನಾವು ದೇ ಆರ್ ಲುಕಿಂಗ್ ಸೋ ದೇ ಆರ್ ಗ್ಲೋಯಿಂಗ್ ಅಂತ ಅವರು ಕೇಳ್ತಾಯಿದ್ರು. ಆಗ ಸ್ವಾಮೀಜಿ ಹೇಳ್ತಾರೆ, ಹೌದು, ಈಗ ಅವರು ಹರೇ ಕೃಷ್ಣ ಜಪ ಮಾಡ್ತಾರೆ, ಪಾಪ ಕಾರ್ಯಗಳನ್ನು ಬಿಟ್ಟಿದ್ದಾರೆ, ಅದಕ್ಕೆ ಅವರು ದೇವತೆಗಳ ಥರ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಯಾರು ಶುದ್ಧ ಭಕ್ತರ ಆಶ್ರಯವನ್ನು ಪಡ್ಕೊತಾರೆ, ಯಾರೇ ಆಗಿರಲಿ, ಅವರು ಎಷ್ಟೇ ಪಾಪಿ ಆಗಿರಲಿ, ಅವರು ಉದ್ಧಾರ ಆಗೋದು ಖಚಿತ. ರೈಟ್, ನಿನ್ನೆ ಮಾತಾಜಿ ಹೇಳ್ತಾಯಿದ್ರು, ಅವರು 1975 ನ್ಯೂ ಜೆರ್ಸಿಯಲ್ಲಿದ್ದಾಗ ಶ್ರೀಲ ಪ್ರಭುಪಾದರ ಭೇಟಿ ಮಾಡಿದ್ರಂತ ಅವರು. ಅವ್ರ ಅದೃಷ್ಟ. ಸೊ ವೆರಿ ರೇರ್ ಟು ಹ್ಯಾವ್ ದರ್ಶನ ಪ್ರಭುಪಾದ್. ಶಿ ಮೆಟ್ ಹಿಮ್. ಸೊ ನಂತರ ಪರೀಕ್ಷಿತ್ ಮಹಾರಾಜ್ ಒಂದು ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ಈ ಸೃಷ್ಟಿ ಹೇಗೆ ಪ್ರಾರಂಭ ಆಯಿತು, ಇದರ ಬಗ್ಗೆ ನನಗೆ ತಿಳಿಸಿ ಅಂತ ಹೇಳ್ತಾರೆ. ಸೃಷ್ಟಿಯ ಪ್ರಾರಂಭ ಹೇಗಾಯಿತು? ಆಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಇದೇ ಪ್ರಶ್ನೆಯನ್ನು ನಾರದರು ಬ್ರಹ್ಮನಿಗೆ ಕೇಳಿದರು. ರೈಟ್, ಸೊ ಬ್ರಹ್ಮದೇವರು ಏನು ಹೇಳ್ತಾರೆ ಅದನ್ನು ನಾನು ಹೇಳ್ತೇನೆ ನಿನಗೆ ಅಂತ ಹೇಳ್ತಾರೆ. ಸೊ ಸೃಷ್ಟಿಯ ಪ್ರಾರಂಭದಲ್ಲಿ, ರೈಟ್, ಆ್ಯಕ್ಚುಲಿ ಸೃಷ್ಟಿ ಹೇಗಾಯಿತು ಇದೊಂದು ವಿಜ್ಞಾನವೇ. ಆ್ಯಕ್ಚುಲಿ ಭಾಗವತದಲ್ಲಿ ತುಂಬ ವಿವರವಾಗಿದೆ. 2ನೇ ಸ್ಕಂದ 3ನೇ ಸ್ಕಂದದಲ್ಲಿ ಈ ಸೃಷ್ಟಿ ಹಂತ ಹಂತವಾಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅದು ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಬೇರೆ ಯಾವುದೇ ಧರ್ಮ ಗ್ರಂಥದಲ್ಲಿ ಎಷ್ಟು ವಿಷಯಗಳು ನಿಮಗೆ ಸಿಗೋದಿಲ್ಲ. ರೈಟ್, ಬೈಬಲಲ್ಲಿ ಹೇಳ್ತಾರೆ, ಆನ್ ಮಂಡೇ ಗಾಡ್ ಕ್ರಿಯೇಟೆಡ್ ದಿಸ್, ಟ್ಯೂಸ್ಡೇ ಹಿ ಕ್ರಿಯೇಟೆಡ್ ದಿಸ್, ಆ್ಯಂಡ್ ಆನ್ ಸಂಡೇ ಹಿ ಟುಕ್ ರೆಸ್ಟ್. ಅದಕ್ಕೆ ಸಂಡೇ ಹಾಲಿಡೇ. ದೇವರೇ ಹಾಲಿಡೇ ತೊಗೊಂಡ್ರು, ಅದಕ್ಕೆ ನಮಗೂ ಹಾಲಿಡೇ ಅಂತ. ಬಟ್ ಅಲ್ಲಿ ಡೀಟೇಲ್ಸ್ ಕೇಳಿದರೆ ಹೇಗೆ ಸೃಷ್ಟಿ ಆಯಿತು ಅವ್ರಿಗೆ ಗೊತ್ತಿಲ್ಲ. ರೈಟ್, ಆದರೆ ಭಾಗವತದಲ್ಲಿ ತುಂಬ ಡೀಟೇಲ್ ಆಗಿದೆ. ರೈಟ್, ಮತ್ತು ಈಗ ಆಧುನಿಕ ವಿಜ್ಞಾನ ಇನ್ನೊಂದು ಹೇಳ್ತದೆ, ಸೃಷ್ಟಿಕರ್ತನೇ ಇಲ್ಲ. ಒಂದು ಪಾಯಿಂಟ್ ಇತ್ತು, ಅದು ಎಕ್ಸ್ಪ್ಲೋಡ್ ಆಯಿತು, ಬೂಮ್ ಅಂತ ಎಕ್ಸ್ಪ್ಲೋಡ್ ಆಯಿತು, ಅದರಿಂದ ನಾವೆಲ್ಲೂ ಬಂದ್ವಿ. ಅದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಕಳಿಸ್ತಾರೆ. ಸ್ಕೂಲ್ ಮಕ್ಕಳು ಅದು ಓದಿ ಎಕ್ಸಾಮ್ ಬರೀತಾರೆ, ನಾವು ಬಿಗ್ ಬ್ಯಾಂಗಿಂದ ಬಂದವರು. ಮತ್ತು ಡಾರ್ವಿನ್ ಅನುಸಾರ ನಮ್ಮ ಪೂರ್ವಜರು ಮಂಗಗಳು, ಚಿಂಪ್ಯಾನ್ಜಿಗಳು, ಅವರಿಂದ ಬಂದಿದ್ದೀವಿ, ಎವಲ್ಯೂಷನಿಂದ ಬಂದಿದ್ದೀವಿ ಅಂತ. ಸೊ ಒಂದು ಅನಿಸಿಕೆ ಏನು, ಎಲ್ಲವೂ ಆಕಸ್ಮಿಕವಾಗಿ ಆಗಿದೆ, ದೇವರನ್ನು ಇಲ್ಲ ಅಂತ. ಆದರೆ ಇನ್ನೊಂದು ಮತವೇನಿದೆ, ಎಲ್ಲವೂ ದೇವರಿಂದ ಸೃಷ್ಟಿಯಾಗಿದೆ. ರೈಟ್, ವಿಚ್ ಈಸ್ ಕರೆಕ್ಟ್? ಎಸ್, ನೀವೆಲ್ಲ ಶ್ರದ್ಧಾವಂತರು. ಇದೇ ನಾನು IIM ಅಥವಾ IIT ಕಾಲೇಜಲ್ಲಿ ಕೇಳಿದರೆ, ನಾನು ವಿ ಕೇಮ್ ಫ್ರಮ್ ಡಾರ್ವಿನ್. Darwin's theory is that we have evidence for that, no? The evidence says that, archaeological evidences say that yes, we came from monkeys. The similarities, there is Ramapithecus, there is Neanderthal man, then there is this man, that man ಅಂತ ಹೇಳಿ. ಈಗಿನ ಯುವಜನಾಂಗಕ್ಕೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ.
ಆದರೆ ವಿಜ್ಞಾನದಲ್ಲೂ ಕೂಡ ದೋಷಗಳಿವೆ. ಯಾವ ಬ್ಯಾಂಗಿಂದ ಸೃಷ್ಟಿಯಾಗಿದೆ ಹೇಳಿ? ಎಲ್ಲದರೊಂದು ಬಾಂಬ್ ಹಾಕಿದರೆ ನಾವು ಏನು ಕೇಳ್ತೀವಿ? ಎಷ್ಟು ಜನ ಸತ್ರು, ಎಷ್ಟು ಹಾನಿ ಆಯಿತು ಅಂತ ಕೇಳ್ತೀವಿ. ಯಾವುದಾದ್ರೂ ಒಂದು ಬ್ಯಾಂಗಿಂದ ಎಕ್ಸ್ಪ್ಲೋಷನಿಂದ ಸೃಷ್ಟಿಯಾಗಿದೆಯಾ? ಇಲ್ಲ ತಾನೇ, ಸಾಯ್ತಾರೆ ಜನ. ಸೊ ಇಸ್ ಇಲ್ಲಾಜಿಕಲ್. ಇವನ್ ವಿಜ್ಞಾನದಲ್ಲಿ ಕೂಡ ಲಾಜಿಕ್ ಇಲ್ಲ. ಸಮ್ ಆರ್ ಬ್ಲೈಂಡ್ ಫೇತ್. ಡಾರ್ವಿನ್ ವಿಕಾಸವಾದದಲ್ಲಿ ಅವರು ಹೇಳ್ತಾರೆ ಮಂಗನಿಂದ ಮಾನವ ಬಂದೈತೆ. ಅದು ಪ್ರೂಫ್ ಎಲ್ಲಿದೆ? ಇಲ್ಲಿವರೆಗೂ ಪ್ರೂಫ್ ಸಿಕ್ಕೇ ಇಲ್ಲ. ಬರೆಯೋದು ವಿಕಾಸವಾದ ಪುಸ್ತಕದಲ್ಲಿ ಕಲಿಸ್ತಾ ಇರ್ತಾರೆ, ಪ್ರೂಫ್ ಸಿಕ್ಕಿಲ್ಲ. ಬುದ್ಧಿವಂತ ವಿಜ್ಞಾನಿಗಳು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಆದರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಅದನ್ನಿನ್ನೂ ಕಲಿಸ್ತಾ ಇದ್ದಾರೆ, ಸತ್ಯವಂತ ಕಲಿಸ್ತಾರೆ, ಇದೇ ಸತ್ಯ ಅಂತ. ಅದೇ ದೇವರು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಅಂತ ಒಂದು ಚಾಪ್ಟ್ರಲ್ಲೂ ಇಲ್ಲ. ರೈಟ್, ಹೌದಿಲ್ಲ? ನಿಮ್ಮ ಮಕ್ಕಳು ನಾನು ನೋಡ್ತಾ ಇರ್ತೀನಿ, ಕೆಲವೊಮ್ಮೆ ಮನೆಗೆ ಹೋದಾಗ ನಮ್ಮ ಕಸಿನ್ಸ್ನ ಭೇಟಿ ಟೆಕ್ಸ್ಟ್ ಬುಕ್ ತೊಗೊಂಬ ಅಂತ ನೋಡ್ತೀನಿ. ಏನಿದೆ ಸಬ್ಜೆಕ್ಟ್, ಏನು ಕಲಿಸ್ತಾ ಇದ್ದಾರೆ, ಏನು ಬ್ರೈನ್ ವಾಶ್ ಮಾಡ್ತಾಯಿದ್ದಾರೆ ಮಕ್ಕಳಿಗೆ. ದೇವರಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ರೈಟ್. ಸೊ ದೇವರು ಎಲ್ಲದಕ್ಕೂ ನಿಯಂತ್ರಕನಿದ್ದಾನೆ. ಕರೆಕ್ಟ್. ಈಗ ಟ್ರಾಫಿಕ್ ಪೊಲೀಸ್ ಇದೆ, ರೆಡ್ ಸಿಗ್ನಲ್, ಗ್ರೀನ್ ಸಿಗ್ನಲ್ ನಿಯಂತ್ರಣ ಮಾಡ್ತಾಯಿದ್ದಾರೆ ಯಾರು? ಟ್ರಾಫಿಕ್ ಪೊಲೀಸ್. ಕರೆಕ್ಟ್. ಸ್ಕೂಲಲ್ಲಿ ರೂಲ್ಸ್ ಇರ್ತವೆ, ಈ ಟೈಮಿಗೆ ಹಾಜರಿ ಆಗಬೇಕು, ಈ ಟೈಮಿಗೆ ಎಕ್ಸಿಟ್ ಆಗಬೇಕು, ಇಷ್ಟು ಅಟೆಂಡೆನ್ಸ್ ಇರಲೇಬೇಕು, ಪ್ರಿನ್ಸಿಪಲ್ ಪ್ರೇಯರ್ಸ್ ಇರಬೇಕು. ಯಾರು ಅದು ನಿಯಮನ ಮಾಡಿದವರು? ಯಾರು? ಪ್ರಿನ್ಸಿಪಲ್. ಕರೆಕ್ಟ್. ಅದೇ ರೀತಿ ರಾಷ್ಟ್ರದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, ಈ ನಿಯಮ ಫಾಲೋ ಮಾಡಬೇಕು, ಮಾಡಿಲ್ಲ ಅಂದರೆ ಜೈಲಿದೆ. ಕರೆಕ್ಟ್. ಸೊ ಎಲ್ಲ ನಿಯಮಗಳನ್ನು, ಎಲ್ಲ ಒಂದು ಹಂತದಲ್ಲಿ ನಿಯಮಗಳಿವೆ, ಮತ್ತು ಯಾರೋ ನಿಯಮವನ್ನು ಮಾಡಿದ್ದಾರೆ, ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಜಗತ್ತಿನ ಹಿಂದೆ ಕೂಡ ಒಬ್ಬ ನಿಯಂತ್ರಕನಿದ್ದಾನೆ, ಒಬ್ಬ ನಿಯಾಮಕನಿದ್ದಾನೆ. ದೇರ್ ಈಸ್ ಎ ರೂಲರ್ ಆ್ಯಂಡ್ ದೇರ್ ಈಸ್ ಎ ಲಾ ಮೇಕರ್. ರೈಟ್. ಸೊ ಈಗ ನೋಡಿ, ಗ್ರಹಗಳು ನಕ್ಷತ್ರಗಳೆಲ್ಲ ಸುತ್ತುತ್ತಾ ಇದ್ದಾವೆ. ರೈಟ್. ಎಂದೂ ಅವರು ಕೊಲೈಡ್ ಆಗಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ. ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ? ಸಮಯಕ್ಕೆ ಸರಿಯಾಗಿ ಪೂರ್ಣಿಮೆ ಅಮಾವಾಸ್ಯೆ ಬರ್ತದೆ, ಗ್ರಹಣಗಳು ಬರ್ತವೆ, ಸೂರ್ಯೋದಯ ಸೂರ್ಯಾಸ್ತ. 10 ವರ್ಷದ ನಂತರ ಈ ಮಂಗಳವಾರ ಯಾವ ಡೇಟಿಗೆ ಯಾವ ಟೈಮಿಗೆ ಸೂರ್ಯೋದಯ ಆಗ್ತಾನೆ ಹೇಳ್ಬೋದು. ಅಷ್ಟು ಮೈನ್ಯೂಟ್ ಕಂಟ್ರೋಲ್ ಇದೆ. ನಿಯಂತ್ರಕನಿರ್ಬೇಕು ತಾನೆ. ಆಕಸ್ಮಿಕವಾಗಿ ಎಷ್ಟು ಪ್ರಿಸಿಷನ್ ಬರೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ನಾರದರು ಕೇಳ್ತಾರೆ, ಹೇ ಭಗವಂತ, ಬ್ರಹ್ಮಾಜಿ ದಯವಿಟ್ಟು ಹೇಳಿ ಈ ಸೃಷ್ಟಿ ಹೇಗಾಗಿರೋದು ಅಂತ. ಯದ್ ರೂಪಂ ಯದಧಿಷ್ಠಾನಂ ಯತ್ ಸೃಷ್ಟಂ ಇದಂ ಪ್ರಭೋ. ರೈಟ್. ಯತ್ ಸಂಸ್ಥಂ ಯತ್ ಪರಂ ಯಚ್ಚ, ಈ ರೀತಿ ಪ್ರಶ್ನೆ ಕೇಳ್ತಾರೆ. 6 ಪ್ರಶ್ನೆಗಳನ್ನು. ಈ ಸೃಷ್ಟಿಯ ಆಧಾರ ಯಾರು? ಈ ಸೃಷ್ಟಿಯ ರೂಪ ಯಾರು? ಅಭಿವ್ಯಕ್ತಿ ಏನು? ಯಾರಿಂದ ಸೃಷ್ಟಿಯಾಗಿದ್ದು? ಯಾರು ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ? ಯಾರು ಇದನ್ನು ಸಂಹಾರ ಮಾಡ್ತಾರೆ? ಹೇಳುವಂಥ ಬ್ರಹ್ಮನಿಗೆ ಪ್ರಶ್ನೆ ಕೇಳಿದಾಗ ಬ್ರಹ್ಮಾಜಿ ತಮ್ಮ ಆತ್ಮಚರಿತ್ರೆಯನ್ನು ಹೇಳ್ತಾರೆ. ಒಮ್ಮೆ ನಾನು ಸೃಷ್ಟಿಯ ಪ್ರಾರಂಭದಲ್ಲಿ ನಾನು ಕೂತಿದ್ದೆ, ಎಲ್ಲ ಕಡೆ ಅಂಧಕಾರವಿತ್ತು, ಎಲ್ಲ ಕಡೆ ಘೋರ ಅಂಧಕಾರವಿತ್ತು, ನನಗೇನು ಕಾಣಿಸ್ಲಿಲ್ಲ. ನಾನು ಒಂದು ಕಮಲದ ಮೇಲೆ ಕೂತಿದ್ದೆ, ಕಮಲದ ನಾಳದ ಒಳಗಡೆ ಹೋದೆ, ನಾನು ಕೆಳಗಡೆವರೆಗೂ ಹೋದೆ, ನನಗೇನು ಕಾಣಿಸ್ಲಿಲ್ಲ. ಮತ್ತೆ ಮೇಲೆ ಬಂದು ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಏನು ಮಾಡಬೇಕು ನಾನು ಯಾರು, ನನ್ನ ಕರ್ತವ್ಯ ಏನು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೆ. ಆಗ ಒಂದು ಶಬ್ದ ಕೇಳಿಸ್ತು, ತಪ 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 ಅಂತ ಕೇಳಿದಾಗ ನನಗೆ ಗೊತ್ತಾಯ್ತು ತಪಸ್ಸು ಮಾಡಬೇಕು ಅಂತ. ನಾನು 100 ವರ್ಷ ತಪಸ್ಸು ಮಾಡಿದೆ. 100 ವರ್ಷ ತಪಸ್ಸಿನ ನಂತರ ನನಗೆ ಭಗವಂತ ಗರ್ಭೋದಕ್ಷ ವಿಷ್ಣುವಿನ ದರ್ಶನವಾಯಿತು. ಗರ್ಭೋದಕ್ಷ ವಿಷ್ಣುವಿನ ನಾಭಿಯಿಂದ ಕಮಲ ಸೃಷ್ಟಿಯಾಗಿದೆ. ಕಮಲದ ಮೇಲೆ ಬ್ರಹ್ಮದೇವರು ಕೂತಿದ್ದಾರೆ. ಆಗ ಬ್ರಹ್ಮದೇವರಿಗೆ ಭಗವಂತನ ದರ್ಶನವಾಯಿತು. ಸೊ ತಪಸ್ಸು ಮಾಡೋದರಿಂದ ಭಗವಂತನ ದರ್ಶನ ಸಿಗ್ತದೆ. ಸೊ ನನ್ನ ಆಧಾರ, ನನ್ನ ಸೃಷ್ಟಿಕರ್ತ ಭಗವಂತ ಅಂತ ನನಗೆ ಗೊತ್ತಾಯಿತು. ಆಗ ಭಗವಂತನಿಗೆ ಸ್ತುತಿ ಮಾಡಿದೆ, ನಾನು ಭಗವಂತನ ಆರಾಧನೆ ಮಾಡಿದೆ. ನಾನು ಆಗ ಪುರುಷ ಸೂಕ್ತವನ್ನು ನಾನು ಭಗವಂತನಿಗೆ ಅರ್ಪಣೆ ಮಾಡಿದೆ. ನನಗೆ ಅಲ್ಲಿದ್ದಂತಹ ಎಲ್ಲ ಅವಯವಗಳಿಂದ ನಾನು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದೆ. ರೈಟ್. ಆಗ ಭಗವಂತ ನನಗೆ ಆದೇಶವನ್ನು ಕೊಟ್ಟ, ಹೇ ಬ್ರಹ್ಮ, ನೀನು ನನ್ನ ಪುತ್ರ, ನೀನು ಈಗ ಸೃಷ್ಟಿ ಕಾರ್ಯವನ್ನು ಮಾಡು. ಆ್ಯಕ್ಚುಲಿ ಭಗವಂತ ವಿಷ್ಣುವೇ ಪ್ರಥಮ ಸೃಷ್ಟಿಕರ್ತ, ಬ್ರಹ್ಮಾಜಿ ದ್ವಿತೀಯ ಸೃಷ್ಟಿಕರ್ತ. ಓಕೆ, ನಾವು ಬ್ರಹ್ಮ ವಿಷ್ಣು ಶಿವ ಅಂತ ಹೇಳ್ತೀವಿ. ರೈಟ್. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು
ಪಾಲನಕರ್ತ, ಶಿವ ಸಂಹಾರಕರ್ತ ಅಂತ ಹೇಳ್ತೀವಿ. ಸೊ ಆದರೆ ಬ್ರಹ್ಮಾಜಿ ದ್ವಿತೀಯ ಸೃಷ್ಟಿಕರ್ತ, ಇದು ಸೆಕೆಂಡ್ರಿ ಕ್ರಿಯೇಟರ್. ಅವರು ಮೂಲಭೂತ ತತ್ವಗಳನ್ನು ಸೃಷ್ಟಿ ಮಾಡಿದವರಲ್ಲ, ರೈಟ್. ಭೂಮಿ, ವಾಯು, ಅಗ್ನಿ, ಆಕಾಶ, ಪೃಥ್ವಿ ಇದನ್ನೆಲ್ಲ ಸೃಷ್ಟಿ ಮಾಡಿದವರು ಯಾರು? ಯಾವ ಭಗವಂತ? ಯಾವ ವಿಷ್ಣು? ವಿಷ್ಣುಗಳಲ್ಲಿ 3 ಪ್ರಕಾರ. ನಿನ್ನೆ ಹೇಳ್ತಾ ಇದ್ದೆ ನಾನು, ಇದು ಹೊಸ ತತ್ವ, ಜನರಿಗೆ ಗೊತ್ತಿಲ್ಲ. ವಿಷ್ಣು ಅಂದರೆ ಎಲ್ಲ ವಿಷ್ಣು ಒಂದೇ ಅಂತಾರೆ. ವಿಷ್ಣುಗಳಲ್ಲೂ ಕೂಡ 3 ಪ್ರಕಾರ. ಫಸ್ಟು ಮಹಾವಿಷ್ಣು. ಓಕೆ, ಮಹಾವಿಷ್ಣು ಅಥವಾ ಅವರಿಗೆ ಕಾರಣ ಉದಕ್ಷಯಿ ವಿಷ್ಣು. ಕಾರಣ ಉದಕ ಶಯಿ. ಕಾರಣ ಅನ್ನೋ ಒಂದು ಸಾಗರವಿದೆ. ಕಾರಣ ಉದಕ, ಉದಕ ಮೀನ್ಸ್ ವಾಟರ್, ಶಯಿ ಶಾಯಿ ಸ್ಲೀಪಿಂಗ್, ಅದು 3ನೇದು, ಅದು ಹೇಳ್ತೀನಿ. ಕಾರಣ ಸಾಗರ ಅಂತ ಇದೆ. ಈ ಜಗತ್ತಿಗೆ ಕಾರಣ ಸಾಗರ ಅಂತ ಕರೀತಾರೆ. ಇಟ್ಸ್ ಎ ಹೋಲ್ ಥಿಂಗ್ ಇಸ್ ಇಟ್ ಇಸ್ ಎ ಕಾಸ್ ಫಾರ್ ಇಟ್. ಅದು ಕಾರಣ ಸಾಗರ. ಭಗವಂತನಿಂದ ಇದು ಸೃಷ್ಟಿಯಾಗಿದೆ. ಸೊ ಕಾರಣ ಉದಕ್ಷಯ ವಿಷ್ಣುವಿನಿಂದ, ಅವರ ರೋಮಕೂಪಗಳಿಂದ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಯಾಗಿವೆ, ಹೊರಬಂದಿವೆ. ಸೊ ದೇ ಆರ್ ಆಲ್ ಕ್ರಿಯೇಟೆಡ್. ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಗರ್ಭೋದಕ್ಷಾಯ ವಿಷ್ಣು ಪ್ರಕಟವಾಗ್ತಾರೆ. ಅವು ಗರ್ಭೋದಕ್ಷಾಯ ವಿಷ್ಣು, ಕರಣೋದಕ್ಷಾಯ ವಿಷ್ಣುವಿನ ವಿಸ್ತಾರ. ಗರ್ಭ ಉದಕಶಾಯಿ, ರೈಟ್. ಅವರ ಒಂದು ಬೆವರಿನಿಂದ ಆ ಬ್ರಹ್ಮಾಂಡದ ಅರ್ಧ ಭಾಗವನ್ನು ತುಂಬ್ತಾರೆ ನೀರಿನಿಂದ. ಅದರ ಮೇಲೆ ಅವರು ಅನಂತ ಶಯನ ಮೇಲೆ, ಅನಂತಾಸನದ ಮೇಲೆ ಶಯನ ಮಾಡ್ತಾರೆ. ಸೊ ಅವರೇ ಗರ್ಭೋದಕ್ಷಾಯ ವಿಷ್ಣು. ಅವರ ನಾಭಿಯಿಂದ ಬ್ರಹ್ಮಾಜಿ ಬಂದರು, ಕಮಲದ ಮೇಲೆ ಕೂತಿದ್ರು. ಮತ್ತು ಬ್ರಹ್ಮಾಜಿ ಇಡೀ ಬ್ರಹ್ಮಾಂಡದ ಒಳಗಡೆ ಮಾತ್ರ ಅವರ ಒಂದು ನಿಯಂತ್ರಣ ಇದೆ, ಹೊರಗಡೆ ನಿಯಂತ್ರಣ ಇಲ್ಲ. ಒಳಗಡೆ ಅವರು 14 ಲೋಕಗಳನ್ನು ಸೃಷ್ಟಿ ಮಾಡ್ತಾರೆ. 14 ಲೋಕಗಳಲ್ಲಿ ಪ್ರತಿಯೊಂದು ಜೀವಿಗೆ ದೇಹವನ್ನು ಒದಗಿಸಿಕೊಡ್ತಾರೆ. ಅವರ ಕರ್ಮಾನುಸಾರ, ಪೂರ್ವಕರ್ಮಾನುಸಾರ, ಸ್ವಭಾವದ ಅನುಸಾರ ಅವರು ಜೀವಿಗಳಿಗೆ ಅವರು ಒಂದು ನೆಲೆಯನ್ನು, ಸ್ಥಾನವನ್ನು ಮತ್ತು ಒಂದು ಯೋನಿಯನ್ನು ಒದಗಿಸಿಕೊಡ್ತಾರೆ. ಸ್ಪೀಷೀಸ್, ವಿಚ್ ಸ್ಪೀಷೀಸ್ ವಿಲ್ ಬಿ ಬಾರ್ನ್, ಅದು ಬ್ರಹ್ಮಾಜಿಯ ಕರ್ತವ್ಯ. ಅದಕ್ಕೆ ಅವರಿಗೆ ಸೃಷ್ಟಿಕರ್ತ ಅಂತ ಕರೀತಾರೆ. ಇದು ಸೆಕೆಂಡ್ರಿ ಕ್ರಿಯೇಟರ್. ಪ್ರೈಮರಿ ಕ್ರಿಯೇಟರ್ ಈಸ್ ಮಹಾವಿಷ್ಣು, ಕಾರಣೋದಕ್ಷಾಯ ವಿಷ್ಣು, ಆ್ಯಂಡ್ ಸೆಕೆಂಡ್ರಿ ಕ್ರಿಯೇಟರ್ ಈಸ್ ಬ್ರಹ್ಮಾಜಿ. ಮತ್ತು ಬ್ರಹ್ಮಾಜಿಯ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಅಣುವಿನಲ್ಲಿ, ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮ ರೂಪದಲ್ಲಿ ಕ್ಷೀರೋದಕ್ಷಾಯ ವಿಷ್ಣು ನೆಲೆಸಿದ್ದಾರೆ. ಸೊ ದಟ್ ಕ್ಷೀರ ಉದಕಶಾಹಿ ವಿಷ್ಣು ಅಂದರೆ ಹಾಲಿನ ಸಮುದ್ರದಲ್ಲಿ ಮಲಗಿರುವವರು. ದಟ್ ಕ್ಷೀರೋದಕ್ಷಾಯ ವಿಷ್ಣು ಈಸ್ ಪರಮಾತ್ಮ ಆಫ್ ಆಲ್ ಆಫ್ ಅಸ್. ನಮ್ಮ ಎಲ್ಲರ ಹೃದಯದಲ್ಲಿದ್ದಾನೆ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಆಲೋಚನೆಯನ್ನು, ಪ್ರತಿಯೊಂದು ಇಚ್ಛೆಯನ್ನು ಅವರು ಗುರುತುಪಡಿಸಿ ಅದನ್ನು ಅವರು ಪೂರೈಸ್ತಾರೆ. ಸೊ ದಟ್ ಈಸ್ ಪರಮಾತ್ಮ. ಉಪದೃಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮೇತಿ ಚಾಪಿಕ್ತು ದೇಹಸ್ಮೇನ್ ಪುರುಷ ಪರ. 13 ಚಾಪ್ಟರ್ ಗೀತಾ. ಹೃದಯದಲ್ಲಿರುವವನು ಪರಮಾತ್ಮ. ಸೊ ಬ್ರಹ್ಮಾಜಿ ಹೇಳ್ತಾರೆ, ಸೊ ಆ ಭಗವಂತ ನನಗೆ ಸೃಷ್ಟಿ ಕಾರ್ಯದ ಒಂದು ಕೆಲಸವನ್ನು ಕೊಟ್ಟ. ಸೊ ನಾನು ಸೃಷ್ಟಿಯನ್ನು ಮಾಡಿದ್ದೇನೆ. ಆ ಭಗವಂತನನ್ನು ಸ್ಮರಿಸುತ್ತಾ ಬ್ರಹ್ಮಾಜಿ ತಮ್ಮ ಕಥೆಯನ್ನು ಹೇಳ್ತಾರೆ. ನಂತರ ಹಂತ ಹಂತವಾಗಿ ಸೃಷ್ಟಿ ಹೇಗೆ ಆಯಿತು ಅಂತ ಅವರು ವರ್ಣನೆ ಮಾಡ್ತಾರೆ. ಪ್ರಥಮವಾಗಿ ಏನೂ ಇರಲಿಲ್ಲ. ಎಲ್ಲ ಈ ಭೌತಿಕ ಶಕ್ತಿ ಒಂದು ಪ್ರಧಾನ ರೂಪದಲ್ಲಿತ್ತು. ವಾಟ್ ಈಸ್ ಪ್ರಧಾನ? ಪ್ರಧಾನ ಈಸ್ ಅನ್ಮ್ಯಾನಿಫೆಸ್ಟೆಡ್ ವರ್ಲ್ಡ್. ಹೇಗೆ ಉದಾಹರಣೆ ಕೊಡಿದ್ರೆ, ತಾವೆಲ್ಲರೂ ಅಡುಗೆ ಮಾಡ್ತೀರ ತಾನೆ? ಮಾತಾಜೀಸ್ ಎಲ್ಲ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಸಪೋಸ್ ನೀವು ಚಪಾತಿ ಮಾಡಬೇಕು ಅಂತ ಇದ್ದೀರಿ, ಏನು ತೊಗೊತೀರ? ಹಿಟ್ಟು ತೊಗೊತೀರ. ಹಿಟ್ಟು ತೊಗೊಂಡು ನೀರು ಕಲಸಿ ಹಿಟ್ಟು ನಾದಿ ಇಡ್ತೀರ. ಸೊ ದ್ಯಾಟ್ಸ್ ಲೈಕ್ ಪ್ರಧಾನ. ಪ್ರಮುಖ ಅಂಶ ಪ್ರಧಾನ, ರೈಟ್. ಆದ್ದರಿಂದ ಸ್ವಲ್ಪ ಅಂಶಗಳನ್ನು ತಗೊಂಡು ಅದಕ್ಕೆ ಉಂಡೆ ಮಾಡಿ, ಉಂಡೆ ಕಟ್ಟಿ ಚಪಾತಿ ಮಾಡ್ಬೋದು. ಅದೇ ಉಂಡೆಯಿಂದ ಪೂರಿ ಮಾಡ್ಬೋದು. ಅದರಲ್ಲೇ ಸ್ವಲ್ಪ ಬೆಣ್ಣೆ, ಸಕ್ಕರೆ ಕಲಿಸಿ ಯು ಕ್ಯಾನ್ ಮೇಕ್ ಬಿಸ್ಕಿಟ್ಸ್. ಬಿಸ್ಕಿಟ್ ಮಾಡ್ಬೋದು, ರೈಟ್. ಸೊ ಡಿಫ್ರೆಂಟ್ ವೆರೈಟೀಸ್ ಮಾಡ್ಬೋದು. ಅದೇ ರೀತಿ ಪ್ರಧಾನ ಅಂತಂದರೆ ಅನ್ಮ್ಯಾನಿಫೆಸ್ಟ್ ಮ್ಯಾಟರ್. ಭಗವಂತ ಆ ಪ್ರಧಾನದ ಶಕ್ತಿಯ ಮೇಲೆ ತನ್ನ ದೃಷ್ಟಿಯನ್ನು ಹಾಕಿದಾಗ ಆ ದೃಷ್ಟಿಯಿಂದ ಅದು ಸಕ್ರಿಯವಾಗ್ತದೆ. ಇಟ್ ಸ್ಟಾರ್ಟ್ಸ್ ಮ್ಯಾನಿಫೆಸ್ಟಿಂಗ್ ವೆರೈಟಿ. ಆ ಪ್ರಧಾನದಲ್ಲಿ ಎಲ್ಲ ಭೌತಿಕ ಅಂಶಗಳಿವೆ, ಬಟ್ ಅದು ಡಿಫ್ರೆನ್ಷಿಯೇಟೆಡ್ ಇಲ್ಲ. ಆದರೆ ಯಾವಾಗ ಭಗವಂತನ ದೃಷ್ಟಿ ಆ ಪ್ರಧಾನದ ಮೇಲೆ ಬೀಳ್ತದೆ, ಆವಾಗ ಎಲ್ಲ ವೆರೈಟೀಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತದೆ.
ಸತ್ವಗುಣ, ರಜಗುಣ, ತಮಗುಣ ಆ್ಯಕ್ಟಿವೇಟ್ ಆಗ್ತವೆ. ಈ 3 ಗುಣಗಳು ಆ್ಯಕ್ಟಿವೇಟ್ ಆದಮೇಲೆ ಆ 3 ಗುಣಗಳ ಪ್ರಭಾವದಿಂದ ಹಲವಾರು ಅಂಶಗಳು ಸೃಷ್ಟಿಯಾಗ್ತವೆ. ಈ ಅಂಶಗಳನ್ನು ವಿವರವಾಗಿ ವರ್ಣನೆ ಮಾಡಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ದಯವಿಟ್ಟು 5ನೇ ಅಧ್ಯಾಯವನ್ನು ಓದಿ. 2ನೇ ಸ್ಕಂದದ 5ನೇ ಅಧ್ಯಾಯ. ಅಲ್ಲಿ ವಿವರವಾಗಿ ವೆರಿ ಸೈಂಟಿಫಿಕ್ ಇಷ್ಟು ವೈಜ್ಞಾನಿಕವಾಗಿ ಎಲ್ಲೂ ಏನು ವಿಜ್ಞಾನಿಗಳು ಕೂಡ ಗೊತ್ತಾಗಲ್ಲ, ಇಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ರೈಟ್. ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ 5 ತನ್ಮಾತ್ರಗಳು. ರೈಟ್. ಅರ್ತ್, ವಾಟರ್, ಫೈರ್, ಏರ್, ಈಥರ್ 5 ಪಂಚಮಹಾಭೂತಗಳು. ನಂತರ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಸೊ ಟೋಟಲ್ ಎಷ್ಟಾಯಿತು? 5 + 5 + 5 + 5 20 ಆಯಿತು. 20 ಅಂಶಗಳ ಸೃಷ್ಟಿ ಅದು. ನಂತರ ಮನಬುದ್ಧಿ ಅಹಂಕಾರ ಎಷ್ಟಾಯಿತು? 23. 24ನೇ ಅಂಶ ಮಹತ್ತತ್ವ, ಆ್ಯಕ್ಟಿವೇಟೆಡ್ ಪ್ರಧಾನ ಸ್ಟೇಟ್, ಅದು ಮಹತ್ತತ್ವ 24 ಆಯಿತು. ಈ 24 ಭೌತಿಕ ಅಂಶಗಳು ಮಾತ್ರ. ದಿಸ್ ಹೋಲ್ ಮಟೀರಿಯಲ್ ವರ್ಲ್ಡ್ ಇಸ್ ಮೇಡ್ ಅಪ್ ಆಫ್ 24 ಎಲಿಮೆಂಟ್ಸ್. ರೈಟ್. ಅಂಡರ್ಸ್ಟ್ಯಾಂಡಿಂಗ್? ರೈಟ್. ಸೊ 24 ಅಂಶಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಈ 24 ಅಂಶ ಬಿಟ್ಟು ಮತ್ತೇನೂ ಇಲ್ಲ ಈ ಜಗತ್ತಿನಲ್ಲಿ. ಎವ್ರಿಥಿಂಗ್ ಇಸ್ ದಿಸ್ 24 ಎಲಿಮೆಂಟ್ಸ್. 25ನೇ ಆದರೆ ಈ 24 ಅಂಶಗಳು ನಿರ್ಜೀವಿ. ದೇ ಆರ್ ಲೈಕ್ ಅನ್ಕಾನ್ಷಿಯಸ್, ದೇ ಆರ್ ಜಡವಸ್ತು. ಆದರೆ 25ನೇ ವಸ್ತು ಏನಿದೆ ಅದು ಆತ್ಮ. ಓಕೆ, ದಟ್ ಇಸ್ ಸೋಲ್. ಯಾವಾಗ ಈ ನಿರ್ಜೀವ ದೇಹದಲ್ಲಿ ಆತ್ಮ ಕೂತ್ಕೋತದೆ ಆಗ ಈ ದೇಹ ಜೀವಂತವಾಗ್ತದೆ, ಸಜೀವವಾಗ್ತದೆ. ಇಟ್ ಬಿಕಮ್ಸ್ ಅ ಲೈಫ್. ರೈಟ್. ಹೇಗೆ ಮೊಬೈಲ್ ಇದೆ, ಅದು ಬ್ಯಾಟ್ರಿ ಡ್ರೈನ್ ಆದಮೇಲೆ ಸತ್ತೋದು, ಚಾರ್ಜ್ ಮಾಡಿದರೆ ಜೀವ ತುಂಬಿದಂಗೆ ಅದು. ಅದೇ ರೀತಿ ಎಲ್ಲಿವರೆಗೂ ಆತ್ಮ ಇರ್ತದೆ ದೇಹದಲ್ಲಿ ಅದು ಜೀವಂತವಾಗಿದೆ, ಸಜೀವವಾಗಿದೆ. ಆತ್ಮ ಹೋದ ಮೇಲೆ ನಿರ್ಜೀವ. ಅದಕ್ಕೆ ಸಾವಂದ್ರೇನು? ದೇಹದಿಂದ ಆತ್ಮ ಹೋಗಿಬಿಟ್ಟಿದೆ. ರೈಟ್. ಯಾರಾದರೂ ಸತ್ತರೆ ನಾವೇನು ಹೇಳ್ತೀವಿ? ಅವರು ತೀರ್ಕೊಂಡ್ರು ಅಂತ ಹೋಗ್ತೀವಿ. ಏನು ಹೋಯಿತು? ಆತ್ಮ ಹೋಗಿದೆ. ಆತ್ಮ ಹೋಗಿದೆ. ದೇಹ ಎಲ್ಲ ಇದೆ, ದೇಹದ ಎಲ್ಲ ಅಂಶಗಳು ಇಲ್ಲೇ ಇದೆ, ಮಣ್ಣಲ್ಲಿ ಮಣ್ಣಾಗ್ತದೆ ಅಷ್ಟೇ. ರೈಟ್. ಸೊ ಆತ್ಮ ಹೋಗಿದೆ, ಆತ್ಮಕ್ಕೆ ಇನ್ನೊಂದು ಜನ್ಮ ಸಿಗ್ತದೆ. ಗೋಸ್ ಆನ್ ಆ್ಯಂಡ್ ಆನ್. ಸೊ ಈ ರೀತಿ ಬ್ರಹ್ಮಾಜಿ ತಮ್ಮ ಕಥೆಯನ್ನು ಹೇಳ್ತಾರೆ. ಆಗ ಆ ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ವಿಷ್ಣು ನನಗೆ ಉಪದೇಶವನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ. ಜ್ಞಾನಂ ಪರಮಗುಹ್ಯಮ್ಯೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗ್ರಹಾಣಾಗದಿತಂ ಮಯ. ಹೇ ಬ್ರಹ್ಮ, ನಾನು ರಹಸ್ಯವಾದ ಜ್ಞಾನವನ್ನು ನಿನಗೆ ಹೇಳ್ತೀನಿ, ಕೇಳು ಅಂತ. ಪರಮರಹಸ್ಯವನ್ನು. ಆಗ ಪರಮರಹಸ್ಯ ಏನು? ಭಗವಂತನ ಜ್ಞಾನ, ಭಗವಂತನ ಸ್ವರೂಪ, ಭಗವಂತನ ಪ್ರತಿ ಭಕ್ತಿ ಸೇವೆ. ಆ ಪರಮರಹಸ್ಯವನ್ನು 4 ಶ್ಲೋಕಗಳಲ್ಲಿ, ಅದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಹೇಳ್ತಾರೆ. ಚತುಶ್ಲೋಕಿ ಭಾಗವತದಲ್ಲಿ ಸರ್ವ ಜ್ಞಾನವನ್ನು ಬ್ರಹ್ಮಾಜಿಗೆ ಕೊಡ್ತಾರೆ. ಅಹಂ ಏವಾಸಮೇವಾಗ್ರೆ ನಾಣ್ಯದ್ ಯತ್ಸ್ಯದ ಸತ್ಪರಂ ಪಶ್ಚಾದಹಂ ಯದ್ ಯತಚ್ಚ ಯೋವಶಿಷ್ಯೇಶ ಸೋಸ್ಮ್ಯಹಂ. ಸೃಷ್ಟಿಯ ಪ್ರಾರಂಭದಲ್ಲಿ ನಾನಿದ್ದೆ, ನನ್ನಿಂದ ಎಲ್ಲವೂ ಸೃಷ್ಟಿಯಾಗಿದೆ, ಅಂತ್ಯದಲ್ಲಿ ನಾನು ಮಾತ್ರ ಉಳಿತೇನೆ. ಸೊ ಅಲ್ಟಿಮೇಟ್ಲಿ ನಾನೇ ಎಲ್ಲ. ಇದು ಫಸ್ಟ್ ತತ್ವವನ್ನು ಹೇಳ್ತಾನೆ ಭಗವಂತ. ನಂತರ ಹೇಳ್ತಾರೆ, ಋತೆ ಅರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾತಮಃ. ಇಡೀ ಜಗತ್ತು ನನ್ನ ಸೃಷ್ಟಿ, ಆದರೆ ಇಡೀ ಜಗತ್ತಿನಲ್ಲಿ ನೀವು ನನ್ನನ್ನು ನೋಡಬೇಕು. ಆದರೆ ನನ್ನನ್ನು ಹೊರತಾಗಿ ನೀವೇನನ್ನಾದರೂ ನೋಡಿದರೆ ಅದು ಮಾಯಾ. ಮಾಯಾ ಡೆಫಿನಿಷನ್ ಹೇಳ್ತಾರೆ. ಮಾಯಾ ಅಂದ್ರೇನು? ಕವರಿಂಗ್ ಆರ್ ಮಾಯಾ, ದ್ಯಾಟ್ ವಿಚ್ ಇಸ್ ನಾಟ್. ಮಾ ಅಂದರೆ ಇಲ್ಲ ಅಥವಾ ಸುಳ್ಳು ಅಂತ ಅರ್ಥ. ಯಾವುದು ಸುಳ್ಳು ಅದೇ ಮಾಯಾ. ರೈಟ್. ಸಪೋಸ್ ನಾನು ಈ ಲ್ಯಾಪ್ಟಾಪ್ ನನ್ನದು ಅಂತ ಹೇಳ್ತೀನಿ. ಸೊ ಈಸ್ ಇಟ್ ಟ್ರುತ್ ಆರ್ ಇಸ್ ಇಟ್ ಮಾಯಾ? ಯಾವಾಗ ನಾನು ಈ ಲ್ಯಾಪ್ಟಾಪನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀನಿ ಅದು ಮಾಯಾ ಅಲ್ಲ. ಈ ಲ್ಯಾಪ್ಟಾಪ್ ನನ್ನದು ಅಂತ ಭಾವಿಸಿ ನಾನು ನನ್ನ ಇಂದ್ರತೃಪ್ತಿಗೋಸ್ಕರ ಇದನ್ನು ಬಳಸಿದರೆ ಅದು ಮಾಯವಾಗ್ತದೆ. ಯಾಕೆಂದರೆ ಅದು ಭಗವಂತನ ಜೊತೆ ಕನೆಕ್ಷನ್ ಆಗ್ತಾಯಿಲ್ಲ. ಅದು ಇದು ನಾನು ಮತ್ತು ಭೌತಿಕ ಚೇತನೆ ಬಂತು ಅಲ್ಲಿ. ನಾನು ದೇಹದ ನಾನೇನು ಮೂವೀಸ್ ನೋಡ್ತೀನಿ ಅಥವಾ ಹಾಲಿವುಡ್ ಬಾಲಿವುಡ್ ನೋಡ್ತೀನಿ ಅಂತಂದರೆ ಅದು ಮಾಯಾ.
ಆದರೆ ಇದರಲ್ಲಿ ನಾನು ಕೃಷ್ಣನನ್ನು ನೋಡಿದರೆ ಮಾಯ ಅಲ್ಲ. ಕರೆಕ್ಟ್, ಅರ್ಥ ಆಗ್ತಾ ಇದೆಯಾ? ಇದೇ ಮೈಕ್ ಇದೆ, ಇದರಲ್ಲಿ ಕೃಷ್ಣ ಕಥೆ ನಡೀತಾ ಇದೆ. ಸೊ ಇಸ್ ಇಟ್ ಮಾಯಾ? ನೋ, ಬಿಕಾಸ್ ಇಟ್ಸ್ ಯೂಸ್ಡ್ ಇನ್ ದ ಸರ್ವಿಸ್ ಆಫ್ ಕ್ರಿಯೇಟರ್ ಆಫ್ ದ ಮೈಕ್. ಆದರೆ ಇದರಲ್ಲೇ ಯಾರೊಬ್ಬರು ಕನ್ನಡ ಅಥವಾ ಬಾಲಿವುಡ್ ಹಾಡನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಮಾಯ. ಯಾಕೆಂದರೆ ಅದು ಕೃಷ್ಣನಿಂದ ದೂರ ತೊಗೊಂಡು ಹೋಗ್ತಾ ಇದೆ ನಮ್ಮನ್ನು. ಅರ್ಥ ಆಗ್ತಾ ಇದೆಯಾ? ಇದು ಎರಡನೇ ತತ್ವವನ್ನು ಬ್ರಹ್ಮಾಜಿಗೆ ಹೇಳ್ತಾರೆ. ನಾನು ತುಂಬ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನೀವು ಹೋದರೆ ಪ್ರಭುಪಾದರು 10 ಪೇಜ್ ಬರೆದಿದ್ದಾರೆ ಇದ್ರ ಬಗ್ಗೆ ಭಾಗವತದಲ್ಲಿ. 10 ಪೇಜಸ್ ಡಿಸ್ಕ್ರೈಬಿಂಗ್ one ಶ್ಲೋಕ. ಮಹಾಭೂತಾನಿ ಅಹಂಕಾರೋ ಭೂತೇಷು ಉಚ್ಛಾವಚೇಶ್ವನು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ತೇಷು ಮಯಿ ಅಹಂ. ಹೇಳ್ತಾರೆ, ಈ ಮಹಾಭೂತಾನಿ ಅಹಂಕಾರ, ಎಲ್ಲ ಪಂಚಮಹಾಭೂತಗಳಲ್ಲಿ ಯಥಾ ಮಹಂತಿ ಭೂತಾನಿ ಭೂತೇಷು ಉಚ್ಚ ಅವಚೇಷು ಅನುಪ್ರವಿಷ್ಟಾನಿ ಅಪ್ರವಿಷ್ಟಾನಿ. ನಾನು ಎಲ್ಲ ಕಡೆ ಇದ್ದೀನಿ, ಕೆಲವೊಮ್ಮೆ ಕೀಳು ಪದಾರ್ಥದಲ್ಲಿ, ಕೆಲವೊಮ್ಮೆ ಉಚ್ಚ ಪದಾರ್ಥದಲ್ಲಿ ಇರ್ತೀನಿ, ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್ ಬೈ ಇಟ್ ಅಂತ ಭಗವಂತ ಹೇಳ್ತಾನೆ. ಭಗವಂತ ದೇವತೆಗಳ ಹೃದಯದಲ್ಲಿದ್ದಾನೆ, ಭಗವಂತ ನಾಯಿ ಹೃದಯದಲ್ಲಿದ್ದಾನೆ, ಹಂದಿಯ ಹೃದಯದಲ್ಲಿದ್ದಾನೆ. ನಾವು ಹೇಳ್ಬೋದು ಹಂದಿ ಕೀಳು ಪ್ರಾಣಿ ಅಂತ. ಹಂದಿ ಗೆಟ್ಸ್ ಅಫೆಕ್ಟೆಡ್ ಬೈ ಇಟ್ಸ್ ಬಾಡಿ, ಬಟ್ ಭಗವಂತನಿಗೆ ಅದು ಎಫೆಕ್ಟ್ ಇಲ್ಲ. ಭಗವಂತ ರಿಮೇನ್ಸ್ ಅಲೂಫ್ ಫ್ರಮ್ ಆಲ್ ದಟ್, ರೈಟ್? ಸೊ he remains completely aloof and unattached from this world and wherever he is. ಮೂರನೇ ತತ್ವವನ್ನು ಹೇಳ್ತಾರೆ. ಮತ್ತು 4ನೇ ತತ್ವವನ್ನು, ತುಂಬ ಮುಖ್ಯವಾದ ತತ್ವವನ್ನು ಹೇಳ್ತಾರೆ. ನೀನು ಹೇ ಬ್ರಹ್ಮ, ಅಂತಹ ಒಂದು ಮಾರ್ಗವನ್ನು ನೀನು ಗುರುತಿಸು, ಯಾವುದರಿಂದ ನೀನು ಭಗವಂತನನ್ನು ಪಡೆಯಬಹುದು. ಆ ಮಾರ್ಗ ಎಲ್ಲರೂ ಪರಿಪಾಲಿಸಬಹುದು ಮತ್ತು ಯಾವ ಸಮಯದಲ್ಲೂ ಪರಿಪಾಲಿಸಬಹುದು. ಯತ್ಸ್ಯಾತ್ ಸರ್ವತ್ರ ಸರ್ವದಾ, ಅದೇ ಭಕ್ತಿ ಮಾರ್ಗ, ಭಗವಂತನ ಭಕ್ತಿ ಸೇವೆ. ಇದನ್ನು ನೀನು ಗುರುತಿಸುವಂತ ಅವರು ಹೇಳ್ತಾರೆ. ಸೊ ಈ 4 ಶ್ಲೋಕಗಳಲ್ಲಿ ಸರ್ವ ತತ್ವವನ್ನು ಹೇಳಿ ಭಗವಂತ ಅದೃಶ್ಯನಾಗ್ತಾನೆ. ಇಲ್ಲಿ ಬ್ರಹ್ಮಾಜಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. 2ನೇ ಸ್ಕಂದದ ಅಂತ್ಯ ಈ ರೀತಿ ಆಗ್ತದೆ. ನಂತರ 3ನೇ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾನೆ, ನೀವು ವಿದುರ ವನವಾಸಕ್ಕೆ ಹೋಗಿದ್ದ ಅಂತ ಹೇಳಿದ್ದೀರಿ. ವಿದುರರು ಏನು ಮಾಡಿದರು, ಯಾಕೆ ಹೋದರು ವನವಾಸಕ್ಕೆ, ಅವರು ಹೇಗೆ ಕಾಡಿನಲ್ಲಿ ಜೀವನ ಕಳೆದರು ಅಂತ ಭಕ್ತರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರಿಗೆ ಆಸೆ ಆಯಿತು. ಆಗ ಸುಖದೇವ ಗೋಸ್ವಾಮಿ ಹೇಳ್ತಾರೆ, ವಿದುರರು ದುರ್ಯೋಧನನ ಕಟು ಮಾತುಗಳಿಂದ, ಅವರು ಚುಚ್ಚು ಮಾತುಗಳಿಂದ ಅವರಿಗೆ ನೋವಾಯಿತು. ಗೊತ್ತಲ್ಲ ಕತೆ, ಮಹಾಭಾರತದಲ್ಲಿ ವಿದುರ ಯುದ್ಧ ಮಾಡಬೇಡ ಅಂತ ಎಷ್ಟು ಹೇಳ್ತಾ ಇದ್ದ, ದುರ್ಯೋಧನನ ಮಾತನ್ನು ಕೇಳಬೇಡ ಅಂತ ಎಷ್ಟು ಹೇಳ್ತಾ ಇದೆ ಧೃತರಾಷ್ಟ್ರನಿಗೆ. ಆದರೆ ಧೃತರಾಷ್ಟ್ರ ವಿದುರನ ಮಾತನ್ನು ಕೇಳಿಲ್ಲ, ಅದಕ್ಕೆ ಅವರು ಸರ್ವನಾಶವಾಯಿತು. ಒಮ್ಮೆ ದುರ್ಯೋಧನ ಹೇಳ್ತಾನೆ, ಹೇ ದಾಸಿ ಪುತ್ರ, ಯಾರಿಗೆ ಹೇಳ್ತಾ ಇದ್ದಾರೆ? ವಿದುರನಿಗೆ. ಚಿಕ್ಕಪ್ಪನಿಗೆ ಈ ರೀತಿ ಕಟ್ಟು ಮಾತನ್ನು ನೋಡಿದಾಗ ವಿದುರನಿಗೆ ಹಿಡಿಸಲಿಲ್ಲ. ನಾನು ಇಲ್ಲಿರೋದು ಒಂದು ಕ್ಷಣ ಕೂಡ ಇರೋದಿಲ್ಲ. ನಾನು ಅಲ್ಲೇ ಧನುರ್ದ್ವಾರಿ ನಿಧಾಯ, ತನ್ನ ಧನುಷನ್ನು ಅಲ್ಲೇ ದ್ವಾರದಲ್ಲಿ ಇಟ್ಟು ಕೇವಲ ಒಂದೇ ವಸ್ತ್ರವನ್ನು ಧರಿಸಿ ಹೊರಗಡೆ ಹೋಗ್ಬಿಟ್ರು. ಹೋಗಿ ತೀರ್ಥಯಾತ್ರೆಗೆ ಹೋದರು. ನೇರವಾಗಿ ದ್ವಾರಕೆಗೆ ಹೋಗ್ಬೋದಿತ್ತು. ಕೃಷ್ಣ ಮತ್ತು ವಿದುರನ ಮಧ್ಯೆ ಎಷ್ಟು ನಿಕಟ ಸಂಬಂಧ. ಕೃಷ್ಣ ವಿದುರನ ಮನೆಗೆ ವಿದೌಟ್ ಇನ್ವಿಟೇಷನ್ ಬರ್ತಾ ಇದ್ದ. ವಿದೌಟ್ ಇನ್ವಿಟೇಷನ್ ಬರೋದಂದರೆ ತುಂಬ ನಿಕಟ ಸಂಬಂಧಿಕರು ಅಂತ ಅರ್ಥ, ರೈಟ್? ಆದರೆ ವಿದುರರು ಕೃಷ್ಣನ ಮನೆಗೆ ಹೋಗಲಿಲ್ಲ, ದ್ವಾರಕೆಗೆ ಹೋಗಲಿಲ್ಲ. ಯಾಕೆ? ನಾನು ಧೃತರಾಷ್ಟ್ರನ ಉಪ್ಪು ತಿಂದು ನಾನು ತುಂಬ ಕಲುಷಿತನಾಗಿದ್ದೇನೆ. ಫಸ್ಟ್ ನಾನು ಎಲ್ಲ ತೀರ್ಥ ನದಿಗಳಿಗೆ, ಸ್ಥಳಗಳಿಗೆ ಹೋಗಿ ಪರಿಶುದ್ಧನಾಗಿ ನಂತರ ದ್ವಾರಕೆಗೆ ಹೋಗೋಣ ಅಂತ ತೀರ್ಥಯಾತ್ರೆ ಮಾಡುವಾಗ ಪ್ರವಾಸ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಉದ್ಧವನನ್ನು ಭೇಟಿಯಾಗ್ತಾರೆ. ಉದ್ಧವನಿಗೆ ಕೇಳ್ತಾರೆ, ಹೇ ಉದ್ಧವ, ಹೇಗಿದ್ದೀಯಾ ನೀನು? ಹೇಗಿದ್ದಾರೆ ದ್ವಾರಕಾವಾಸಿಯರು? ಹೇಗಿದ್ದಾರೆ ದೇವಕಿ, ವಸುದೇವ, ಕೃಷ್ಣ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ಕೃಷ್ಣ ಅದ್ಯುಮಣಿ ನಿಮ್ಲೋಚೆ ಗೀರ್ಣೇಶು ಅಜಗರೇಣ. ಹೇ ಕೃಷ್ಣನ ಒಂದು ಸೂರ್ಯ ಈಗ ಅಸ್ತವಾಗಿದೆ. ನಾನು ದ್ವಾರಕೆಯಿಂದನೇ ಬರ್ತಾ ಇರೋದು. ಕೃಷ್ಣ ಈಗ ಹೇಗೆ ಸೂರ್ಯ ಉದಯವಾಗ್ತದೆ, ಅಸ್ತವಾಗ್ತದೆ, ಅದೇ ರೀತಿ ಕೃಷ್ಣ ಅವತರಿಸ್ತಾನೆ, ಪ್ರಕಟವಾಗ್ತಾನೆ ಮತ್ತು ಅಪ್ರಕಟನಾಗ್ತಾನೆ.
ಕಿಂ ನೂನ ಕುಶಲಂ ಬ್ರೂಯಾತ್ ಕಥಶ್ರೀಷು ಗೃಹೇಶ್ವಹಂ. ಏನು ಹೇಳಲಿ ನಾನು? ನೀನು ನಮ್ಮ ಹೇಗೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ನಾನು ಏನು ಹೇಳಿ ಉತ್ತರ? ಕೃಷ್ಣ ಇಸ್ ನಾಟ್ ದೇರ್. ಹೇಗೆ ಚೆನ್ನಾಗಿರೋದು ನಾವು? ಹೌ ಕ್ಯಾನ್ ವಿ ಬಿ ಅಲೈವ್ ವಿದೌಟ್ ಕೃಷ್ಣ? ಆದರೆ ಕೃಷ್ಣ ನನಗೆ ಒಂದು ಸೇವೆಯನ್ನು ಕೊಟ್ಟ, ಅದಕ್ಕೆ ನಾನು ಜೀವಂತವಾಗಿದ್ದೀನಿ. ನೀನು ಕೃಷ್ಣ ಎಲ್ಲ ಯದುವಂಶೀಯರನ್ನು ಕರ್ಕೊಂಡು ಹೋಗಿಬಿಟ್ಟ, ಬಲರಾಮ ಹೋಗಿಬಿಟ್ಟ, ಅವನು ಹೋಗಿಬಿಟ್ಟ. ಆದರೆ ನನಗೆ ಹೋಗೋ ಮುಂಚೆ ಒಂದು ಆದೇಶವನ್ನು ಕೊಟ್ಟ. ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ನಾನು ಎಲ್ಲ ಕಡೆ ಹೋಗಿದ್ದೀನಿ, ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಕೊಟ್ಟಿದ್ದೀನಿ, ಆದರೆ ಒಂದು ಸ್ಥಳಕ್ಕೆ ಹೋಗಲಿಲ್ಲ ನಾನು, ಅದು ಬದ್ರಿಕಾಶ್ರಮ. ಬದ್ರಿಕಾಶ್ರಮದಲ್ಲಿ ಭಕ್ತರು ನನ್ನ ದರ್ಶನಕ್ಕಾಗಿ ಆತುರರಾಗಿದ್ದಾರೆ, ಆದರೆ ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಉದ್ಧವ ನೀನು ಹೋಗು, ನನ್ನ ಪರವಾಗಿ ನೀನು ಅಲ್ಲಿ ಹೋಗಿ ನನ್ನ ಸಂದೇಶವನ್ನು ಅವರಿಗೆ ತಲುಪಿಸುವಂಥ ಆದೇಶವನ್ನು ಕೊಟ್ಟಿದ್ದಾನೆ, ಅದಕ್ಕೆ ನಾನು ಇನ್ನೂ ಜೀವಂತವಾಗಿದ್ದೀನಿ ಅಂತ ಉದ್ಧವ ಹೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ಕೃಷ್ಣ ಈ ಜಗತ್ತಿನಿಂದ ಅದೃಶ್ಯ ಆಗೋ ಮುಂಚೆ ಒಂದು ವಟವೃಕ್ಷದ ಕೆಳಗಡೆ ಕೂತಿದ್ದ. ಆಗ ನಾನು ಕೃಷ್ಣ ಹತ್ರ ಹೋದೆ, ಕೃಷ್ಣ ನನಗೆ ಸಕಲ ಉಪದೇಶಗಳನ್ನು ಕೊಟ್ಟ. ಹೌದಾ? ಮತ್ತೆ ಒಂದು ವಿಶೇಷ ಏನಂತಂದರೆ, ಕೃಷ್ಣ ನಿನ್ನ ಸ್ಮರಣೆ ಮಾಡಿದ. ಹೇ ವಿದುರ, ಕೃಷ್ಣ ಹೋಗೋ ಮುಂಚೆ ನಿನ್ನ ಬಗ್ಗೆ ಸ್ಮರಣೆ ಮಾಡ್ತಾಯಿದ್ರು ಅಂತ. ಇದು ಕೇಳಿದ್ರು ವಿದುರನಿಗೆ ತುಂಬ ಸಂತೋಷವಾಗ್ತದೆ. ಕೃಷ್ಣ ನಿನಗೇನು ಹೇಳಿದಾಗ ದಯವಿಟ್ಟು ಅದನ್ನು, ಆ ವಿಷಯವನ್ನು ನನಗೆ ಹೇಳು ಅಂತ. ಆಗ ಉದ್ಧವರು ಹೇಳ್ತಾರೆ, ಆ್ಯಕ್ಚುಲಿ ಆ ಸಮಯದಲ್ಲಿ ಮೈತ್ರೇಯ ಮುನಿಗಳು ಕೂಡ ನನ್ನ ಜೊತೆ ಇದ್ದರು. ಅವರು ಆ ಕಥೆಯನ್ನೆಲ್ಲ ಕೇಳಿದ್ದಾರೆ, ಆದೇಶವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಹತ್ತಿರದಲ್ಲಿ ಹರಿದ್ವಾರದಲ್ಲಿ ಮೈತ್ರೇಯ ಮುನಿಗಳು ಕೂತಿದ್ದಾರೆ, ದಯವಿಟ್ಟು ನೀವು ಅವರ ಹತ್ರ ಹೋಗಿ ಪ್ರಶ್ನೆಗಳನ್ನು ಕೇಳಿ, ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಏಜಲ್ಲಿ, ವಯಸ್ಸಿನಲ್ಲಿ ಉದ್ಧವರು ಚಿಕ್ಕವರು, ವಿದುರರು ವರಿಷ್ಠರು. ಸೊ ಕೆಲವೊಮ್ಮೆ ಅದು ಮರ್ಯಾದ ವ್ಯತಿಕ್ರಮವಾಗ್ತದೆ, ಚಿಕ್ಕವರು ದೊಡ್ಡವರಿಗೆ ಉಪದೇಶ ಕೊಡಬಾರ್ದು ಅಂತ. ಅದಕ್ಕಾಗಿ ನೀವು, ಇದು ಉದ್ಧವನ ಭಾವನೆ ಇತ್ತು. ಆದರೆ ಇನ್ನೊಂದು ಕಡೆ ನೋಡಿದರೆ ಶುಕದೇವ ಗೋಸ್ವಾಮಿಯವರು ವರಿಷ್ಠರು ಕೂಡ ಏನಾದರೆ ಕೃಷ್ಣ ಕಥೆಯನ್ನು ಹೇಳ್ತಾಯಿದ್ರು. ಸೊ ಅಲ್ಲಿ ಉದ್ಧವರು ಹೇಳ್ತಾರೆ, ನೀವು ಮೈತ್ರಿಯರ ಹತ್ರ ಹೋಗಿ ಅಂತ. ಆಗ ವಿದುರರು ಮೈತ್ರಿಯರ ಹತ್ರ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳೆಲ್ಲ ಉತ್ತರವನ್ನು ಮೈತ್ರಿಯರಿಂದ ಪಡೆದುಕೊಳ್ತಾರೆ ಅವರು. ಸೊ ಇಲ್ಲಿ ನಾವು ಇನ್ನೊಂದು ಥೀಮ್ ನೋಡ್ತೀವಿ ಭಾಗವತದಲ್ಲಿ. ಎಲ್ಲ ಭಕ್ತರು ಕೃಷ್ಣನ ಬಗ್ಗೆ ಕೇಳೋದಕ್ಕೆ ತುಂಬ ಆತುರರಾಗಿದ್ದಾರೆ. ದೇ ಆರ್ ಈಗರ್ ಟು ಹಿಯರ್, ರೈಟ್? ಸೊ ಎಷ್ಟು ಆತುರತೆ ಅಂತಂದರೆ ಅವರು ಗಂಟೆಗಟ್ಟಲೆ, ಹಲವಾರು ದಿನಗಳ ಕಾಲ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಮತ್ತು ಆಗಿನ ಸಮಯದಲ್ಲಿ ಫೋನ್ ಕನೆಕ್ಷನ್ ಏನೂ ಇರಲಿಲ್ಲ. ಏನಾದರೂ ಮಿಸ್ ಆದರೆ, ಸರ್ ಪ್ರಭುಜಿ ಅದು ಹೇಳಿದ್ದೀರಾ, ಅದು ಏನದು ನೆನಪೋಗಿದೆ, ಆ ರೀತಿ ಕಾಲ್ ಬ್ಯಾಕ್ ಮಾಡೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ, ರೈಟ್? ಗುರುಗಳು ಬಂದು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಪ್ರತಿಯೊಂದು ಅಕ್ಷರವನ್ನು ಕೇಳಬೇಕು, ನೆನ್ಪಿಟ್ಕೋಬೇಕು, ಮತ್ತೆ ರಿಪೀಟ್ ಮಾಡೋ ಹಾಗಿಲ್ಲ. ಗುರುಗಳು ಎದ್ದು ಹೋಗಿಬಿಡ್ತಾರೆ, ಮತ್ತು ಯಾವಾಗ ಸಿಗ್ತಾರೋ ಸಿಗೋದಿಲ್ಲೋ ಗೊತ್ತಿಲ್ಲ, ರೈಟ್? ಮೇ ಬಿ ಜೀವನದಲ್ಲಿ ಒಂದು ಬಾರಿ ಭೇಟಿ ಆಗ್ಬೋದು ಅಷ್ಟೇ. ಎಸ್ಪೆಷಲಿ ಮೈತ್ರಿಯರಂತಹ ಮಹಾ ಯೋಗ ಋಷಿಗಳು, ರೈಟ್? ಯಾಕೆಂದರೆ ಅವರು ಒಮ್ಮೆ ಒಂದು ಕಾಡಲ್ಲಿ ಇರ್ತಾರೆ, ಇನ್ನೊಮ್ಮೆ ಇನ್ನೊಂದು ಕಾಡಲ್ಲಿ ಹೋಗಿರ್ತಾರೆ. ಸೊ ಅವರ ದರ್ಶನ ಮತ್ತು ಅವರ ಒಂದು ಸಂಘ ತುಂಬ ದುರ್ಲಭ. ಪರೀಕ್ಷಿತ್ ಮಹಾರಾಜರು ಕೂಡ ಶುಕದೇವ ಗೋಸ್ವಾಮಿಯವರು ಬಂದು ಹೇಳ್ತಾ ಇದ್ದಾರೆ, ಮುಂದೆ ಅವರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಅವರು ಕೇವಲ 10 ನಿಮಿಷ ಇರೋರು, ಈಗ 7 ದಿವಸ ಇದ್ದಾರಲ್ಲಿ. ಸೊ ಜೀವನದಲ್ಲಿ ಒಂದು ಬಾರಿ ಮಾತ್ರ ಅಂಥವರ ದರ್ಶನ ಆಗೋದು, ಅಂತಹ ಅವಕಾಶ ಸಿಕ್ಕಿದೆ. ಸೊ ಅವರು ತುಂಬ ಏಕಾಗ್ರತೆಯಿಂದ ಕೇಳ್ತಾಯಿದ್ರು. ಹೇಗೆ ಒಂದು ಪಕ್ಷಿ ಇದೆಯಲ್ಲ, ಚಾತಕ ಪಕ್ಷಿ, ಅದು ಸ್ವಾತಿ ಮಳೆಗೋಸ್ಕರ ವೇಟ್ ಮಾಡ್ತಾ ಇರ್ತದೆ, ಆ ರೀತಿ ಪರೀಕ್ಷಿತ್ ಮಹಾರಾಜ ಅದನ್ನು ಕೃಷ್ಣ ಕಥೆಯನ್ನು ಕೇಳ್ತಾ ಇದ್ದರು, ತುಂಬ ಈಗರ್ನೆಸ್ಸಿಂದ ಕೇಳ್ತಾಯಿದ್ರು. ಸೊ ಮೈತ್ರಿಯರು ವಿದುರನ ಪ್ರಶ್ನೆಗಳಿಗೆ ಸಮಾಧಾನವನ್ನು ನೀಡ್ತಾರೆ. ವಿದುರನಿಗೂ ಕೂಡ ಸೃಷ್ಟಿಯ ಬಗ್ಗೆ ಪ್ರಶ್ನೆಗಳಿತ್ತು. ಸೊ ಸೃಷ್ಟಿಯ ತತ್ವವನ್ನು, ಬ್ರಹ್ಮಾಜಿ ಸೃಷ್ಟಿಯನ್ನು ಇನ್ನಿಷ್ಟು ವಿಸ್ತಾರವಾಗಿ ಹೇಳ್ತಾರೆ, ತುಂಬ ಡೀಟೇಲಾಗಿ ಹೇಳ್ತಾರೆ. ಬ್ರಹ್ಮನ ಪ್ರಾರ್ಥನೆಗಳನ್ನು ವಿಸ್ತಾರವಾಗಿ ಹೇಳ್ತಾರೆ. ಆದರೆ ಬ್ರಹ್ಮನಿಗೆ ಒಂದು ಭಯವಿತ್ತು, ನಾನು ಈ ಸೃಷ್ಟಿ ಮಾಡಿದ ಮೇಲೆ ಈ ಸೃಷ್ಟಿಗೆ ಆಸಕ್ತನಾಗಿ ನಾನು ನಿನ್ನನ್ನು ಮರೆತು ಬಿಟ್ಟರೆ ಹೇಗೆ ಕೃಷ್ಣ ಅಂತ ಒಂದು ಭಯವಿತ್ತು. ಆಗ ಕೃಷ್ಣ ಹೇಳ್ತಾರೆ, ನೀನು ಚಿಂತನೆ ಮಾಡಬೇಡ, ಡೋಂಟ್ ವರಿ. ಸೊ ನನ್ನ ಅನುಗ್ರಹದಿಂದ ನೀನು ನನ್ನನ್ನು ನೆನಪಿಸ್ಕೊಳ್ತೀಯ, ಆ ಒಂದು ಗರ್ವ ಅಹಂಕಾರ ನಿನ್ನಲ್ಲಿ ಬರುವುದಿಲ್ಲ ಅಂತ ಹೇಳ್ತಾರೆ. ನಾವು ಒಂದು ಸಣ್ಣ ಸೃಷ್ಟಿ ಮಾಡಿದ ಮೇಲೆ ಅದಕ್ಕೆ ತುಂಬ ಆಸಕ್ತರಾಗ್ತೀವಿ. ವಿ ಗೆಟ್ ಅಟ್ಯಾಚ್ಡ್, ರೈಟ್? ಚಿಲ್ಡ್ರನ್ ಗೆಟ್ ಅಟ್ಯಾಚ್ ಟು ಟಾಯ್ಸ್. ನನ್ನ ಕಾರು, ನನ್ನ
ಆಟಿಕೆ ಸಾಮಾನು. ಇನ್ನಿಷ್ಟು ದೊಡ್ಡವರಾದ ಮೇಲೆ ಒಂದು ಸೈಕಲು, ನನ್ನ ಸೈಕಲ್, ಗೇರ್ ಸೈಕಲ್ ಬೇಕಂತ ಆಸಕ್ತಿ ಬೆಳೀತದೆ. ಇನ್ನಿಷ್ಟು ದೊಡ್ಡವರಾದ ಮೇಲೆ ದೊಡ್ಡ ಕಾರ್ ಬೇಕು, 4 ವೀಲರ್ ಬೇಕು. ಇನ್ನಿಷ್ಟು ದೊಡ್ಡವರಾದ ಮೇಲೆ ದೊಡ್ಡ ಮನೆ ಬೇಕು. ಇನ್ನಿಷ್ಟು ದೊಡ್ಡವರಾದ ಮೇಲೆ ಮದುವೆ ಬೇಕು. ನೀವೆಲ್ಲ ಫೇಸ್ ಕ್ರಾಸ್ ಮಾಡಿ ಬಂದಿದ್ದೀರಿ. ಆಮೇಲೆ ಮಕ್ಕಳು ಬೇಕು, ಆಮೇಲೆ ನನ್ನ ಮಕ್ಕಳು ಅನ್ನೋ ಒಂದು ಅಭಿಮಾನ, ಆಸಕ್ತಿ. ಈಗ ನೋಡಿ, ಬಂಧನಗಳು ಬೆಳೀತಾ ಹೋಗ್ತವೆ. ವಯಸ್ಸಾದಷ್ಟು ಬಂಧನಗಳು ಬೆಳೀತಾ ಹೋಗ್ತವೆ. ನಾನು ನನ್ನದು ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮುದ್ದು ಮೊಮ್ಮಕ್ಕಳು. ಅದಾದಮೇಲೆ ಈಗಿನ ಕಾಲದಲ್ಲಿ ನೋಡೋದು ತುಂಬ ಕಷ್ಟ ಬರೀ ಮೊಮ್ಮಕ್ಕಳನ್ನು. ಇವರ ಆಯುಷ್ಯ ಕೇವಲ 65 ವರ್ಷ. ಆ ಟೈಮ್ ಸ್ಪ್ಯಾನಲ್ಲಿ ನೋಡೋದು ಕಷ್ಟ. ಕೆಲವರು ಇದ್ದಾರೆ, 5 ಜನರೇಷನ್ಸು ಇದ್ದಾರೆ ಕೆಲವೊಂದು ಕಡೆ. ಬಟ್ ಇಡೀ ಜೀವನ ಹೀಗೆ ಕಳೀತಾ ಇದ್ದೀವಿ ಆಸಕ್ತಿಗಳಲ್ಲಿ. ಆದರೆ ಕೃಷ್ಣನ ಬಗ್ಗೆ ಯಾವಾಗ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದು? ಸೊ ವಿ ಶುಡ್ ಡೆವಲಪ್ ಅಟ್ಯಾಚ್ಮೆಂಟ್ ಟು ಕೃಷ್ಣ. ಸೊ ಬ್ರಹ್ಮಾಜಿ ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿ, ಇಷ್ಟು ದೊಡ್ಡ ಸೃಷ್ಟಿ ಮಾಡ್ತಾ ಇದ್ದೀನಿ, ಇಡೀ ಜಗತ್ತು ನನ್ನದು ಅನ್ನೋ ಅಭಿಮಾನ ಬರುವುದು, ದಯವಿಟ್ಟು ಕಾಪಾಡು ಅಂತ ಬೇಡ್ಕೊತಾನೆ. ಆಗ ಕೃಷ್ಣ ಅನುಗ್ರಹ ನೀಡ್ತಾನೆ. ನೀನು ಭ್ರಮಿತನಾಗುವುದಿಲ್ಲ, ಯು ವಿಲ್ ಆಲ್ವೇಸ್ ಬಿ ಥಿಂಕಿಂಗ್ ಆಫ್ ಮೀ ಅಂತ ಒಂದು ಆಶೀರ್ವಾದ ನೀಡ್ತಾರೆ. ಸೊ ಬ್ರಹ್ಮಾಜಿ ಕೂಡ ಆಚಾರ್ಯರಾಗ್ತಾರೆ. ಈ ಬಿಕಮ್ಸ್ ಅನ್ ಆಚಾರ್ಯ ಆಫ್ ಎ ಸಂಪ್ರದಾಯ ಕಾಲ್ಡ್ ಬ್ರಹ್ಮ ಸಂಪ್ರದಾಯ. ಈ ಜಗತ್ತಿನಲ್ಲಿ 4 ಸಂಪ್ರದಾಯಗಳಿದೆ. ಶ್ರೀ ಬ್ರಹ್ಮ ರುದ್ರ ಸನಕ ಚತ್ವಾರಿ ಕ್ಷಿತಿಪಾವನ, 4 ಸಂಪ್ರದಾಯಗಳು. ಶ್ರೀ ಸಂಪ್ರದಾಯ ಆ್ಯಂಡ್ ಕೃಷ್ಣ ಲಕ್ಷ್ಮಿಗೆ ಜ್ಞಾನವನ್ನು ಕೊಟ್ಟ, ಅಲ್ಲಿಂದ ಸ್ಟಾರ್ಟ್ ಆಯಿತು ಶ್ರೀ ಸಂಪ್ರದಾಯ. ಅದಕ್ಕೆ ರಾಮಾನುಜ ಸಂಪ್ರದಾಯ ಅಂತ ಕೂಡ ಹೇಳ್ತಾರೆ. ದೆನ್ ಕೃಷ್ಣ ಬ್ರಹ್ಮನಿಗೆ ಜ್ಞಾನವನ್ನು ಕೊಟ್ಟ, ಬ್ರಹ್ಮನಿಂದ ಸ್ಟಾರ್ಟ್ ಆಯಿತು ಬ್ರಹ್ಮ ಸಂಪ್ರದಾಯ. ಸೊ ಬ್ರಹ್ಮ, ನಾರದ, ವ್ಯಾಸ, ಶುಕ, ರೈಟ್, ಈ ರೀತಿ ಪರಂಪರೆ ಕಂಟಿನ್ಯೂ ಆಯಿತು. ಸೊ ಇಸ್ಕಾನ್ ಬರ್ತಾ ಇರೋದು ಬ್ರಹ್ಮ ಸಂಪ್ರದಾಯದಿಂದ. ಬ್ರಹ್ಮ, ಮಧ್ವ, ಗೌಡಿಯ, ಗುರು ಶಿಷ್ಯ ಪರಂಪರೆ. ಶ್ರೀ ಬ್ರಹ್ಮ ರುದ್ರ ಶಿವನಿಗೆ ಜ್ಞಾನವನ್ನು ಕೊಟ್ಟರು. ಶಿವ ಬಿಕಮ್ಸ್ ಅನ್ ಆಚಾರ್ಯ ಆಫ್ ರುದ್ರ ಸಂಪ್ರದಾಯ. ಅವರ ಪರಂಪರೆಯಲ್ಲಿ ವಿಷ್ಣು ಸ್ವಾಮಿಯನ್ನು ಮಹಾ ಆಚಾರ್ಯರು ಬರ್ತಾರೆ. ವಿಶೇಷವಾಗಿ ವೃಂದಾವನದಲ್ಲಿ, ಜತಿಪುರ ಆ ಏರಿಯಾದಲ್ಲಿ ರುದ್ರ ಸಂಪ್ರದಾಯ ತುಂಬ ಪ್ರಸಿದ್ಧವಾಗಿದೆ. ನಂತರ ಕುಮಾರ ಸಂಪ್ರದಾಯ, ಚತುಷ್ಕುಮಾರ ಸಂಪ್ರದಾಯ. ಸೊ ಈ ರೀತಿ 4 ಸಂಪ್ರದಾಯದವರು. ಕುಮಾರ ಸಂಪ್ರದಾಯದಲ್ಲಿ ನಿಂಬಾರ್ಕಾಚಾರ್ಯರು ಮಹಾನಾಚಾರ್ಯರು. ಈ ರೀತಿ 4 ಸಂಪ್ರದಾಯದಲ್ಲಿ ಈ ಜ್ಞಾನ, ಪ್ರಾಮಾಣಿಕ ಜ್ಞಾನ ಈ ಜಗತ್ತಿನಲ್ಲಿ ಕೃಷ್ಣನಿಂದ ಬಂದಿದೆ. ಸೊ ದಿಸ್ 4 ಸಂಪ್ರದಾಯಸ್. ಸೊ ಬ್ರಹ್ಮಾಜಿ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವನಸ್ಪತಿಗಳನ್ನು, ಜಲಚರರನ್ನು, ಗಂಧರ್ವರು, ಕಿನ್ನರರು, ಅಪ್ಸರೆಯರು, ವಿದ್ಯಾಧರರು, ನನ್ನಲ್ಲಿ ಮನುಷ್ಯರು, ದೇವತೆಗಳು, ಇವರನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಎಷ್ಟೇ ಮಾಡಿದ್ರೂ ಇನ್ನೂ ನಂಬರ್ ಬೆಳೀತಾನೆ ಇಲ್ಲ, ರೈಟ್. ಸೊ ಇದಕ್ಕೂ ಮುಂಚೆ ಸೃಷ್ಟಿ ಪ್ರಾರಂಭದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹೋಗ್ಬಿಟ್ಟೆ. ಇಫ್ ಯು ಕಮ್ ಬ್ಯಾಕ್, ಬ್ರಹ್ಮಾಜಿ ಫಸ್ಟ್ ಸೃಷ್ಟಿ ಮಾಡಿದ್ದು ಚತುಷ್ಕುಮಾರರು. ಈ ಕ್ರಿಯೇಟೆಡ್ 4 ಕುಮಾರಸ್: ಸನಕ, ಸನಾತನ, ಸನಂದನ, ಸನತ್ಕುಮಾರ್. ಸೊ ಮಕ್ಕಳೇ, ನೀವು ಮದುವೆಯಾಗಿ ನೀವು ಸಂತಾನೋತ್ಪತ್ತಿಯನ್ನೇ ಮಾಡಿ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿ ಅಂತಾರೆ. ಚತುಷ್ಕುಮಾರ ಹೇಳ್ತಾರೆ, ನಾಟ್ ಇಂಟ್ರೆಸ್ಟೆಡ್, ವಿ ವಿಲ್ ಸ್ಟೇ ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ ವ್ರತವನ್ನು ಫಾಲೋ ಮಾಡ್ತೀಯ. ಬ್ರಹ್ಮಾಜಿಗೆ ಕೋಪ ಬಂತು, ನನ್ನ ಮಾತನ್ನು ಕೇಳೋದಿಲ್ಲ ನೀವು. ಸೊ ಐ ಬಿಕಮ್ ವೆರಿ ಆ್ಯಂಗ್ರಿ. ಸೊ ಆ ಕೋಪವನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಕೋಪ ಅವರ ಹುಬ್ಬಿನ ಮಧ್ಯದಿಂದ ಹೊರಬರ್ತದೆ. ಅದು ರುದ್ರನ ರೂಪವನ್ನು ತಗೊತದೆ. ಈ ಬಿಕಮ್ಸ್ ರುದ್ರ, ಶಿವ ಕಮ್ಸ್ ಫ್ರಮ್ ದ ಐಬ್ರೋಸ್, ಬಿಟ್ವೀನ್ ದ ಐಬ್ರೋಸ್. ಬಂದ ತಕ್ಷಣ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರುದ್ರ ರೋದತಿ ಇತಿ ರುದ್ರ, ನನಗೆ ಸ್ಥಾನವನ್ನು ಕೊಡಿ, ನನ್ನ ಹೆಸರೇನು ಹೇಳಿ ಅಂತ ಕೇಳ್ತಾರೆ. ಆಗ ರುದ್ರನಿಗೆ 11 ಹೆಸರುಗಳನ್ನು, 11 ಸ್ಥಾನಗಳನ್ನು ಮತ್ತು 11 ಪತ್ನಿಯರನ್ನು ಬ್ರಹ್ಮಾಜಿ ಕೊಡ್ತಾನೆ. ಆಯಿತು ರುದ್ರ, ನೀನು ಸೃಷ್ಟಿ ಪ್ರಾರಂಭ ಮಾಡು ಅಂತಾರೆ. ಆಗ ರುದ್ರ ಸೃಷ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಭೂತ, ಪ್ರೇತ, ಪಿಶಾಚಿ ಇವರೆಲ್ಲ ಸೃಷ್ಟಿ ಆಗ್ತಾರೆ. ಅವರು ಬ್ರಹ್ಮನನ್ನು ಹೊಡೆಯೋದಕ್ಕೆ ಬರ್ತಾರೆ. ಬ್ರಹ್ಮಾಜಿ ಹೇಳ್ತಾನೆ, ಏನು ಮಾಡ್ತಾ ಇದ್ದೀನಿ ನೀನು, ಸ್ಟಾಪ್, ನೀನು ಹೋಗಿ ತಪಸ್ಸು ಮಾಡು. ಸೊ ಶಿವಜಿ ಕೂತ್ಕೊಂಡು ರಾಮ 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 ಜಪ ಮಾಡ್ತಾ ಇದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮ ನಾಮ ವರಾನನೆ. ಯು ಚಾಂಟಿಂಗ್ ರಾಮ ನಾಮ. ಪ್ರಳಯ ಕಾಲದಲ್ಲಿ ನಿನ್ನನ್ನು ಕರಿತೀನಿ, ಅಲ್ಲಿವರೆಗೂ ನೀನು ಧ್ಯಾನ ಮಾಡು ಅಂತಾರೆ. ಅದಕ್ಕೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಬೇಕಲ್ಲ, ಅದಕ್ಕೇನು ಮಾಡೋದು?
ನಂತರ ಹಲವಾರು ಋಷಿಗಳನ್ನು, ಪ್ರಜಾಪತಿಗಳನ್ನು, ಅವರೆಲ್ಲ ದಕ್ಷ, ಕರ್ದಮ ಇತ್ಯಾದಿ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಆದರೂ ನಂಬರ್ ಇನ್ಕ್ರೀಸ್ ಆಗ್ತಾಯಿಲ್ಲ. ಆಗ ಯೋಚನೆ ಮಾಡ್ತಿದ್ರು, ಏನು ಮಾಡೋದು ಮುಂದೆ, ವಾಟ್ ಟು ಡೂ. ಆಗ ಅವರ ದೇಹದಿಂದ ಒಬ್ಬ ನರ ಮತ್ತು ಇನ್ನೊಂದು ನಾರಿ ಸೃಷ್ಟಿಯಾಗ್ತಾರೆ. ಅವರೇ ಮನು ಶತರೂಪ. ಮನುಕುಲದ ಪ್ರಥಮ ಮನುಷ್ಯ ಮನು, ಸ್ವಯಂಭುವ ಮನು. ನಾವೆಲ್ಲರೂ ಮನುವಿನ ವಂಶಜರು. ಮನು ಮತ್ತು ಶತರೂಪ ಅವರಿಬ್ಬರು ಸೃಷ್ಟಿಯಾಗ್ತಾರೆ. ಸೊ ಗಂಡ ಹೆಂಡತಿ ಇಬ್ಬರು. ಅವರ ಸೃಷ್ಟಿಯಾದದ್ದು ನೋಡಿ ಬ್ರಹ್ಮಜಿ ಆಶ್ಚರ್ಯವಾಯಿತು. ಇದು ಭಗವಂತನ ಒಂದು ಇನ್ಸ್ಪಿರೇಷನಿಂದ ಅವರು ಸೃಷ್ಟಿಯಾದದ್ದು. ಸೊ ಕೆಲವೊಂದು ಬ್ರಹ್ಮಜಿಗೂ ಅರ್ಥ ಆಗೋದಿಲ್ಲ ಹೇಗಾಗ್ತಾ ಇದೆಯಾ ಅಂತ. ಇದೆಲ್ಲ ಕೃಷ್ಣನ ಅನುಗ್ರಹದಿಂದ ಆಗ್ತಾಯಿದೆ. ಆಗ ಮನು ಕೇಳ್ತಾನೆ, ತಂದೆ ನಾನೇನು ಮಾಡಲಿ ಅಂತ. ಸೃಷ್ಟಿ ಮಾಡು ಅಂತಾನೆ. ನನ್ನ ಸ್ಥಾನ ಎಲ್ಲಿ? ಬ್ರಹ್ಮಜಿ ನೋಡ್ತಾರೆ, ಭೂಮಿ ಮುಳುಗೋಗಿದೆ. ಭೂಮಿ ಗರ್ಭೋದಕ ಸಾಗರದಲ್ಲಿ ಮುಳುಗೋಗಿದೆ. ಅಯ್ಯೋ, ನಿನ್ನ ಸ್ಥಾನ ಮುಳುಗೋಗಿದೆ, ಏನು ಮಾಡೋದು ಯೋಚನೆ ಮಾಡುವಾಗ ತಕ್ಷಣ ಬ್ರಹ್ಮಜಿಯ ಮೂಗಿನಿಂದ ಒಂದು ಚಿಕ್ಕ ಪ್ರಾಣಿ ಪ್ರಕಟವಾಯಿತು. ಅದು ದೊಡ್ಡ ಆಕಾರವನ್ನು ತಗೊಂತು. ಎಲ್ಲರಿಗೂ ಭಯವಾಯಿತು, ಏನು ರಾಕ್ಷಸ ಬಂದುಬಿಟ್ಟ ಅಂತ. ಆದರೆ ಆ ಪ್ರಾಣಿ ದೊಡ್ಡ ಆಕಾರವನ್ನು ತಗೊಂಡ ಮೇಲೆ ಜೋರಾಗಿ ಗರ್ಜನೆ ಮಾಡಿತು. ಆ ಗರ್ಜನೆಯ ಶಬ್ದವನ್ನು ಕೇಳಿ ಎಲ್ಲರಿಗೂ ಖಚಿತವಾಯಿತು, ಇವನು ಭಗವಂತನೇ ಅಂತ. ಯಾರವರು? ವರಾಹ ಅವತಾರ. ಆಗ ವರಾಹ ಅವತಾರ ಭೂಮಿಯನ್ನು ಹುಡ್ಕೊಳ್ಳೋದಕ್ಕೆ ಗರ್ಭೋದಕ ಸಾಗರದಲ್ಲಿ ಅವರು ಜಿಗಿದು ಭೂಮಿಯನ್ನು ಹುಡುಕಿ ಮೇಲೆತ್ತಿ ಸ್ಥಾನದಲ್ಲಿಡ್ತಾರೆ. ಆಗ ಮನು ಶತರೂಪ ಆ ಭೂಮಿಯನ್ನು ತಮ್ಮ ವಾಸಸ್ಥಾನವಾಗಿ ಸ್ವೀಕರಿಸಿ ಮನು ಮಹಾರಾಜರು 5 ಜನ ಮಕ್ಕಳನ್ನು ಪಡಿತಾರೆ. ಸೊ ಈಗ 3ನೇ ಸ್ಕಂದ, 4ನೇ ಸ್ಕಂದ, 5ನೇ ಸ್ಕಂದದವರೆಗೂ ಮನುವಿನ ವಂಶಾವಳಿ ಇದೆ. ಮತ್ತು ಮನುವಿನ ವಂಶದಲ್ಲಿ ಬರುವಂಥ ಭಕ್ತರ ಕಥೆಗಳಿದೆ. ಮನುವಿನ 5 ಮಕ್ಕಳು ಯಾರು? ಉತ್ತಾನಪಾದ, ಪ್ರಿಯವ್ರತ, ದೇವಹೂತಿ. ದೇವ್ಯಾನಿ ಅವರು ಬೇರೆಯವರು, ಶುಕ್ರಾಚಾರ್ಯ ಮಗಳು. ದೇವಹೂತಿ, ಆಕೂತಿ, ಪ್ರಸೂತಿ. 5 ಜನ ಮಕ್ಕಳು, ಎಲ್ಲ ಮಹಾನ್ ಭಕ್ತರು. 5 ಜನ: ಉತ್ತಾನಪಾದ, ಪ್ರಿಯವ್ರತ, ದೇವಹೂತಿ, ಆಕೂತಿ, ಪ್ರಸೂತಿ. ಆದರೆ ಪ್ರಥಮವಾಗಿ ದೇವಹೂತಿ ಕಥೆಯನ್ನು ಹೇಳ್ತಾರೆ. ಸೊ ದೇವಹೂತಿ ಅವಳು ಕೂಡ ಸತಿ, ವೆರಿ ಚೇಸ್ಟ್ ಲೇಡಿ, ವೆರಿ ಬ್ಯೂಟಿಫುಲ್. ಮತ್ತು ಅವಳಿಗೆ ಕರ್ದಮ ಋಷಿಯ ಮೇಲೆ ಮನಸ್ಸಾಯಿತು, ಕರ್ದಮರ ಜೊತೆ ಮದುವೆ ಆಗಬೇಕು ಅಂತ. ಸೊ ಸ್ವಯಂಭೂಮನು ಕೇಳ್ತಾರೆ, ಮಗಳೇ ನೀನು ಮದುವೆ ಏಜಿಗೆ ಬಂದಿದೆಯಾ, ನೀನು ಮದುವೆ ಮಾಡಬೇಕು, ಯಾರ ಜೊತೆ ಮದುವೆ ಆಗ್ತೀಯ ಅಂತ. ಅವಳು ಹೇಳ್ತಾಳೆ, ಕರ್ದಮರ ಜೊತೆ ಅಂತ. ಆಗ ಸ್ವಯಂಭೂಮನು ಇಡೀ ಜಗತ್ತಿನ ರಾಜರು, ಕರ್ದಮ ಋಷಿ ಕಾಡಲ್ಲಿ ತಪಸ್ಸು ಮಾಡುವವರು, ಬಿಂದು ಸರೋವರದ ಹತ್ತಿರ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು. ಆಗ ಕರ್ದಮ ಋಷಿಗಳಿಗೂ ಕೂಡ ಬ್ರಹ್ಮಜಿ ಆದೇಶ ಕೊಟ್ಟಿದ್ದರು, ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ. ತಪಸ್ಸು ಮಾಡು, ಭಗವಂತನ ಅನುಗ್ರಹದಿಂದ ಒಳ್ಳೆಯ ಪತ್ನಿ ನಿನಗೆ ಸಿಗ್ತಾಳೆ ಅಂತ. ಆಗ ಕರ್ದಮ ಋಷಿಗಳು ಬಿಂದು ಸರೋವರದಲ್ಲಿ ತಪಸ್ಸು ಮಾಡ್ತಾಯಿದ್ರು. ಆಗ ಭಗವಂತ ಪ್ರಕಟನಾಗ್ತಾನೆ. ಕರ್ದಮನ ತಪಸ್ಸನ್ನು ನೋಡಿ ಭಗವಂತನ ಕಣ್ಣಿನಿಂದ ಒಂದು ಹನಿ ನೀರು ಕೆಳಗಡೆ ಬೀಳ್ತದಂತೆ, ಅದು ಬಿಂದು ಸರೋವರ ಆಗ್ತದೆ. ಸೊ ಕರ್ದಮನ ತಪಸ್ಸು ಅಷ್ಟು ತೀವ್ರವಾಗಿತ್ತು. ಆಗ ಭಗವಂತ ಹೇಳ್ತಾನೆ, ಇನ್ನು 3 ದಿನದಲ್ಲಿ ಸ್ವಯಂಭೂಮನು ಮಗಳನ್ನು ತಗೊಂಡು ಬರ್ತಾನೆ, ಅವಳ ಜೊತೆ ಮದುವೆ ಆಗು, ನಿಮಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳೋಗ್ತಾರೆ. 3 ದಿನದ ನಂತರ ಸ್ವಯಂಭೂಮನು ಬರ್ತಾರೆ, ಮಗಳನ್ನು ಕರ್ಕೊಂಡು. ಶತರೂಪ ತಾಯಿ ಬರ್ತಾಳೆ. ಅವರಿಬ್ಬರ ಮಧ್ಯೆ ಸುಂದರವಾದ ಸಂಭಾಷಣೆ, ವೆರಿ ಬ್ಯೂಟಿಫುಲ್ ಕನ್ವರ್ಸೇಷನ್. ಸೊ 3ನೇ ಸ್ಕಂದದಲ್ಲಿ ಇದೆ. ಸೊ ಕರ್ದಮುನಿ ಬ್ರಾಹ್ಮಣರು, ಸ್ವಯಂಭೂಮನು ಕ್ಷತ್ರಿಯರು. ಬ್ರಾಹ್ಮಣರು ಕ್ಷತ್ರಿಯರನ್ನು ಹೊಗಳ್ತಾರೆ, ಕ್ಷತ್ರಿಯರು ಬ್ರಾಹ್ಮಣರನ್ನು ಹೊಗಳ್ತಾರೆ. ಪರಸ್ಪರ ಒಳ್ಳೆಯ ಸಂಬಂಧವನ್ನು ಅಲ್ಲಿ ನಾವು ನೋಡ್ಬೋದು, ಹೇಗೆ ಒಳ್ಳೆಯ ಸಂಬಂಧ ಇದೆ ಇಬ್ಬರ ಮಧ್ಯೆ ಅಂತ. ಆಗ ದೇವಹೂತಿ ಕರ್ದಮರ ಜೊತೆ ಮದುವೆಯಾಗಿ ಕಾಡಿನಲ್ಲಿ ಇರೋದಕ್ಕೆ ಒಪ್ಕೊತಾಳೆ. ನೋಡಿ, ಮಹಾರಾಣಿ, ಯುವರಾಣಿ, ಅವಳು ಕಾಡಿನಲ್ಲಿ ಇರ್ತಾ ಇದ್ದಾಳೆ. ಕರ್ದಮುನಿ ಹತ್ರ ಮನೆ ಕೂಡ ಇಲ್ಲ, ಒಂದು ಗುಡಿಸಲು ಮಾತ್ರ, ಅಲ್ಲಿ ಇರ್ತಾಯಿದ್ದು. ಇವಳು ಯುವರಾಣಿ ಎಲ್ಲ ಸಂಪತ್ತನ್ನು ಬಿಟ್ಟು, ಐಷಾರಾಮಿ ಜೀವನವನ್ನು ಬಿಟ್ಟು ಕರ್ದಮರ ಸೇವೆಯನ್ನು ಮಾಡ್ತಾಯಿದ್ದಾಳೆ. ಸೊ ಪತ್ನಿಯ ಒಂದು ಧರ್ಮ ಏನು? ಪತಿಯ ಸೇವೆ ಮಾಡುವುದು. ವಿಶೇಷವಾಗಿ ಪತಿ ಭಕ್ತನಾಗಿದ್ದರೆ ಅವರ ಸೇವೆಯನ್ನು ಮಾಡಿದರೆ
ಪತಿ ಮಾಡುವಂತಹ ತಪಸ್ಸಿನ ಒಂದು ಫಲ ಏನಿದೆ ಆ ಸ್ತ್ರೀಗೆ ಆಟೋಮೆಟಿಕ್ಕಾಗಿ ದೊರಕುತ್ತೆ. ರೈಟ್. ದೇವತಿ ಹೆಚ್ಚು ಸಾಧನೆ ಏನು ಮಾಡಲಿಲ್ಲ, ಕೇವಲ ಪತಿಯ ಸೇವೆ ಮಾಡ್ತಾಯಿದ್ರು. ಕರ್ದಮರು ಯಾವಾಗಲೂ ತಪಸ್ಸಿನಲ್ಲಿ ನಿರತರಾಗಿದ್ದರು, ಧ್ಯಾನ ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು, ಅದರಲ್ಲಿ ಏನೇನು ಬೇಕೋ ಅಸಿಸ್ಟೆನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಒಂದು ದಿನ ಕರ್ದಮರು ದೇವತೆಯನ್ನು ಕರೀತಾರೆ, ನಾನು ನಿನ್ನ ಸೇವೆಯಿಂದ ತುಂಬ ಪ್ರಸನ್ನರಾಗಿದ್ದೇನೆ, ನಾನು ನಿನಗೆ ನನ್ನ ಎಲ್ಲ ಸಾಕ್ಷಾತ್ಕಾರಗಳನ್ನು ಕೊಡ್ತೇನೆ ಅಂತ ಕೊಟ್ಬಿಡ್ತಾರೆ. ನೋಡಿ, ಎಷ್ಟು ಜನ್ಮಗಳ ಕಾಲ ತಪಸ್ಸು ಮಾಡಿದ್ರೂ ಅಷ್ಟು ಸಿಗೋದಿಲ್ಲ, ಆದರೆ ದೇವತೆಗೆ ಒಂದು ಮೂಮೆಂಟಲ್ಲಿ ಎಲ್ಲ ಸಿಕ್ಕಿಬಿಡ್ತು. ಸೊ ಪತಿ ಭಕ್ತನಾಗಿದ್ದರೆ ಅದೊಂದು ಅಡ್ವಾಂಟೇಜ್. ಮೀನ್ಸ್ ಒನ್ ಆಟೋಮೆಟಿಕ್ಲಿ ಗೆಟ್ಸ್ ದ ಶೇರ್ ಆಫ್ ಭಕ್ತಿ. ತಪಸ್ಸಿನ ಒಂದು ಫಲ ಅವಳಿಗೂ ಸಿಗ್ತದೆ ಅಂತ ಹೇಳ್ತಾರೆ. ಆದರೆ ದೇವತಿ ವಾಸ್ ನಾಟ್ ಹ್ಯಾಪಿ. ನನಗೆ ಅವಳಿಗೆ ಅಷ್ಟು ಸಂತುಷ್ಟಿ ಆಗಲಿಲ್ಲ. ಯಾಕೆ ನೀನು ಏನಂತರ ಕೊರಗ್ತಾ ಇದೆಯಾ ಅಂತ ಕೇಳಿದಾಗ, ನನಗೆ ಮಕ್ಕಳು ಬೇಕು ಅಂತ. ಪುತ್ರ ಏನಂ ಗೃಹಂ ಶೂನ್ಯಂ, ಮಕ್ಕಳಿಲ್ಲದೆ ಮನೆ ಶೂನ್ಯ ಅಂತ. ಸೊ ಮಕ್ಕಳು ಬೇಕು ಅಂತ ಕೇಳ್ತಾರೆ. ಆಯಿತು, ಮಕ್ಕಳನ್ನು ಕೊಡ್ತೀನಿ, ಆದರೆ ಫಸ್ಟ್ ನೀನು ತುಂಬ ಸೊರಗಿದೆಯಾ, ವೆರಿ ವೀಕ್ ಸರ್ವಿಂಗ್, ಸೊ ಬಿಂದು ಸೌರದಲ್ಲಿ ಸ್ನಾನ ಮಾಡು. ಸ್ನಾನ ಮಾಡಿದ ಮೇಲೆ ಅವಳು ಬಿಕಮ್ಸ್ ಅಗೇನ್ ಯಂಗ್, ಅಟ್ರಾಕ್ಟಿವ್. ನಂತರ ಕರ್ದಮುನಿ ಒಂದು ಆಕಾಶ ವಿಮಾನವನ್ನು ಸೃಷ್ಟಿಸಿ ಅವಳಿಗೆ ವಿಹಾರಕ್ಕೆ ಕರ್ಕೊಂಡು ಹೋಗಿ, ನಂತರ 9 ಜನ ಹೆಣ್ಣುಮಕ್ಕಳು ಹುಟ್ಟುತ್ತಾರೆ. ಓಕೆ, ಅನುಸೂಯ ಇತ್ಯಾದಿ ಹೆಣ್ಣುಮಕ್ಕಳು ಹುಟ್ಟುತ್ತಾರೆ. ಸೊ ಅವರ ಮದುವೆಯನ್ನು ಮಾಡಿಸ್ತಾರೆ. ಮತ್ತು ಕರ್ದಮುನಿದು ಕಂಡೀಷನ್ ಏನಿತ್ತು, ಮಕ್ಕಳಾದ ಮೇಲೆ ನಾನು ಮನೆ ಬಿಟ್ಟು ಹೋಗ್ತೀನಿ, ಸನ್ಯಾಸ ಸ್ವೀಕರಿಸ್ತೀನಿ. ಮದುವೆ ಮುಂಚೆನೇ ಹೇಳಿಬಿಟ್ಟಿದ್ರು. ಸೊ ಆಗ ದೇವತೆ ಹೇಳ್ತಾಳೆ, ನೀವು ಹೋಗಿಬಿಟ್ರೆ, ಈ ಹೆಣ್ಮಕ್ಳಂತೂ ಮದುವೆಯಾಗಿ ಹೋಗಿಬಿಡ್ತಾರೆ, ನೀವು ಹೋಗಿಬಿಟ್ರೆ ನನ್ನ ಯಾರು ನೋಡ್ಕೊತಾರೆ, ಸೊ ದಯವಿಟ್ಟು ಒಂದು ಗಂಡು ಮಗುವನ್ನು ಕೊಡಿ ಅಂತ. ಆಗ ಕರ್ದಮ ಮುನಿಗೆ ಕಪಿಲ ದೇವರು ಹುಟ್ಟುತ್ತಾರೆ. ಕಪಿಲ ಈಸ್ ಅಗೇನ್ ಅವತಾರ ಆಫ್ ಲಾರ್ಡ್ ಕೃಷ್ಣ, ಅವತಾರ, ಸಾಕ್ಷಾತ್ ಅವತಾರ. ಸೊ ಅವರು ಹುಟ್ಟುತ್ತಾರೆ. ಅವರು ಹುಟ್ಟಿದ ಮೇಲೆ ಕರ್ದಮ ಮುನಿಗಳು ಮನೆ ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ದೇವರು ಮನೆಯಲ್ಲಿ ಹುಟ್ಟಿದ್ದಾರೆ, ಆದರೆ ದೇವರನ್ನು ಪಡೆಯೋದಕ್ಕೆ ಕಾಡಿಗೆ ಹೋಗ್ತಾ ಇದ್ದಾರೆ ಕರ್ದಮ ಮುನಿಗಳು. ಯಾಕೆ? ಪ್ರಶ್ನೆ, ವಿ ಶುಡ್ ಆಸ್ಕ್ ದಿಸ್ ಕ್ವಶನ್ಸ್. ಲೋಕಕ್ಕೆ ಒಂದು ಉದಾಹರಣೆಯನ್ನು ಸ್ಥಾಪನೆ ಮಾಡೋದಕ್ಕೆ. ರೈಟ್. ಅಂತಿಮ ಸಮಯದವರೆಗೂ ಮನೇಲಿ ಇರಬಾರ್ದು, ಮನೆಗೆ ಆಸಕ್ತರಾಗಿರಬಾರ್ದು. ಒಂದು ಸಮಯದಲ್ಲಿ ಮನೆ ಆಸಕ್ತಿಯನ್ನು ಬಿಟ್ಟು ಹೋಗಬೇಕು, ಕಾಡಿಗೆ ಹೋಗಬೇಕು, ವಾನಪ್ರಸ್ಥವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಕಾಡೇ ಇಲ್ಲ, ಎಲ್ಲಿ ಹೋಗೋದು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಓಕೆ. ಸೊ ಮನೆಯಲ್ಲಿದ್ದರೂ ಕೂಡ ಇಂದ್ರತೃಪ್ತಿಯ ಜೀವನವನ್ನು ಬಿಟ್ಟು, ರೈಟ್, ಕೇವಲ ಭಗವಂತನ ಸ್ಮರಣೆಯಲ್ಲಿ ಜೀವನವನ್ನು ಕಳೀಬೇಕು. ಅದೇ ವಾನಪ್ರಸ್ಥ ಜೀವನ. ಓಕೆ. ಸೊ ದೇವತಿ ಕಪಿಲನನ್ನು ಪಡೆದುಕೊಂಡ ಮೇಲೆ ಕಪಿಲನಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಸಚ್ಚಕ್ಷು ಜನ್ಮನಾಮಂತೆ ಲಬ್ಧಂ ಮೇತೋದನುಗ್ರಹಾತ್. ಹಲವಾರು ಜನ್ಮಗಳ ತಪಸ್ಸಿನ ಫಲದಿಂದ ನಿನ್ನಂಥ ಮಗ ನನಗೆ ಸಿಕ್ಕಿದ್ದಾನೆ. ಹೇ ಕಪಿಲ, ನನ್ನ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿವೆ, ಉತ್ತರ ಕೊಡುವಂಥ. ದೇವಹೂತಿ ಕಪಿಲನಿಗೆ ಪ್ರಶ್ನೆ ಮಾಡ್ತಾರೆ. ಕಪಿಲರು ತಾಯಿಗೆ ಸದುಪದೇಶವನ್ನು ನೀಡ್ತಾರೆ. ಸುಮಾರು 8 ಅಧ್ಯಾಯಗಳಿದೆ ಭಾಗವತದಲ್ಲಿ. ಕಪಿಲ ದೇವಹೂತಿ ಸಂವಾದ, ವೆರಿ ಬ್ಯೂಟಿಫುಲ್ ಕನ್ವರ್ಸೇಷನ್. ರೈಟ್. ಅದು ಟಚ್ ಮಾಡಿದರೆ ಇಡೀ 7 ದಿನ ಇದರಲ್ಲಿ ಹೋಗ್ತದೆ. ಈ ಸಪ್ತಾಹದಲ್ಲಿ ನಿಮಗೇನು ಗೊತ್ತಾಗ್ತದೆ, ಎಲ್ಲಿ ಏನಿದೆ, ಮುಖ್ಯ ವಿಷಯ ಏನಿದೆ ಅದು ಗೊತ್ತಾಗ್ತದೆ. ಇಫ್ ಯು ವಾಂಟ್ ಮೋರ್ ಯು ಹ್ಯಾವ್ ಟು ಸ್ಟಡಿ, ಓದಬೇಕು. ಹಾಂ, ರೈಟ್. ಸೊ ಪ್ರಶ್ನೆಗಳಿಗೆ ಉತ್ತರ ಶಾಸ್ತ್ರದಲ್ಲಿ ಹುಡುಕಬೇಕಾಗ್ತದೆ. ಸೊ ದೇವಹೂತಿಯ ಮಗ ಕಪಿಲ ತಾಯಿಗೆ ಉಪದೇಶ ಮಾಡಿದ ಮೇಲೆ ಕಪಿಲರು ಕೂಡ ಕಪಿಲಾಶ್ರಮಕ್ಕೆ ಹೋಗ್ತಾರೆ. ಗಂಗಾಸಾಗರದಲ್ಲಿ ಕಪಿಲಾಶ್ರಮ ಇದೆ, ಅಲ್ಲಿಗೆ ಹೋಗಿ ಅವರು ಕೂಡ ಈಗಲೂ ಕೂಡ ಅವರು ಅಲ್ಲಿ ಸಾಧನೆ ಮಾಡ್ತಾಯಿದ್ದಾರೆ ಅಂತ ಹೇಳಲಾಗಿದೆ. ನಂತರ ದೇವಹೂತಿಯ ಮನುವಿನ ಇನ್ನೂ ಮಕ್ಕಳಿದ್ದಾರೆ, 4 ಜನ ಮಕ್ಕಳು. ಆಕುತಿ, ಪ್ರಸೂತಿ. ಆಕುತಿಯ ಮದುವೆ ಯಾರ ಜೊತೆ ಆಯಿತು? ರುಚಿ ಅನ್ನುವ ಪ್ರಜಾಪತಿಗಳ ಜೊತೆ ಆಯಿತು. ಅವರಿಗೆ ಯಜ್ಞ ಅನ್ನುವ ಮಗ ಹುಟ್ಟಿದ, ಭಗವಂತನ ಅವತಾರ ಅಗೇನ್. ನೋಡಿ, ಎಲ್ಲ ಮಕ್ಕಳಿಂದ ಶುದ್ಧ ಭಕ್ತರು ಹುಡ್ತಾ ಇದ್ದಾರೆ, ಅಥವಾ ಭಗವಂತನ ಅವತಾರ ಹುಡ್ತಾ ಇದೆ, ರುಚಿ. ನಂತರ ಪ್ರಸೂತಿಯ ಮದುವೆ ಯಾರ ಜೊತೆ ಆಯಿತು? ದಕ್ಷನ ಜೊತೆ. ದಕ್ಷ ಮತ್ತು ಪ್ರಸೂತಿಯಿಂದ 16 ಹೆಣ್ಣುಮಕ್ಕಳು ಹುಡ್ತಾರೆ. 13 ಜನರ ಮದುವೆ ಧರ್ಮರಾಯನ ಜೊತೆ ಆಗ್ತದೆ. ಇನ್ನು 3 ಜನರ ಮದುವೆ ಇನ್ನು ಅನ್ಯ ಪ್ರಜಾಪತಿಗಳ ಜೊತೆ ಆಗ್ತದೆ. ವಿಶೇಷವಾಗಿ ಎಲ್ಲರಿಗೂ ಮಕ್ಕಳಾಗ್ತಾರೆ, ಬಟ್ ಸತಿಗೆ ಮಕ್ಕಳಾಗಲಿಲ್ಲ.
ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಬಂತು ಕತೆ. ಸೊ ಪ್ರಶ್ನೆ ಕೇಳ್ತಾರೆ ಪರೀಕ್ಷಿತರು, ಯಾಕೆ 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 ಏನು ಆತ್ಮಹತ್ಯೆ ಆಯಿತು, ವಾಟ್ ಇಸ್ ದಿಸ್? ಆಗ ದಕ್ಷ ಮತ್ತು ಶಿವ ಸತಿ ಮತ್ತು ದಕ್ಷನ ಕಥೆಯನ್ನು ಹೇಳ್ತಾರೆ. ರೈಟ್, ಕತೆ ಗೊತ್ತಲ್ಲ ತಮ್ಮೆಲ್ಲರಿಗೂ? ದಕ್ಷ ಯಜ್ಞ ನಡೀತಾ ಇತ್ತು, ಶಿವ ಕೂತಿದ್ದ ಧ್ಯಾನದಲ್ಲಿ. ಎಲ್ಲರೂ ದಕ್ಷ ಬಂದಾಗ ಎಲ್ಲರೂ ಎದ್ದು ನಿಂತರು, ಶಿವ ಎದ್ದು ನಿಂತಿರಲಿಲ್ಲ. ಶಿವನಿಗೆ ಅವಮಾನ ಮಾಡ್ದ ದಕ್ಷ. ಅವಮಾನವನ್ನು ಸಹಿಸ್ಕೊಂಡು ಶಿವ ಹೋಗ್ತಾನೆ. ಆದರೆ ನಂದಿ ಮತ್ತು ಇತ್ಯಾದಿ ಭಕ್ತರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಶಾಪ ಪ್ರತಿಶಾಪ ಆಯಿತು, ತುಂಬ ಉತ್ಪಾತವಾಯಿತು, ಜಗಳ ಆಯಿತು. ರೈಟ್, ಮತ್ತು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿಬಿಡ್ತಾರೆ. ಒಂದು ದಿನ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇತ್ತು. ಸತಿಯ ಸಹೋದರಿಯರೆಲ್ಲರೂ ಹೋಗ್ತಾಯಿದ್ರು. ಸತಿಗೂ ಆಸೆ ಆಯಿತು, ನಾನು ಹೋಗಬೇಕಲ್ಲ. ಸೊ ಸ್ವಾಮಿ ನಾನು ಹೋಗ್ಬೋದಾ ಅಂತ ಕೇಳ್ತಾಳೆ. ಶಿವ ಹೇಳ್ತಾನೆ, ನಮಗೆ ಇನ್ವಿಟೇಷನ್ ಬಂದಿಲ್ಲ, ಹೋಗಬೇಡ. ಇನ್ವಿಟೇಷನ್ ಬಂದರೆ ಹೋಗೋದು ಓಕೆ, ಇನ್ವಿಟೇಷನ್ ಬರದೇ ಹೋದರೆ ಸರಿಯಲ್ಲ. ಅದು ನನ್ನ ಮನೆ, ಅದು ನಾನು ಹೋಗ್ಬೋದು. ಇಲ್ಲ, ಹೋಗಬೇಡ, ಹೋದರೆ ಏನಾದರೂ ಅನಾಹುತ ಆಗ್ಬೋದು. ಸೊ ದಕ್ಷನಿಗೆ ನಾನು ನೋಡಿದ್ರೆ ಹಿಡಿಸೋದಿಲ್ಲ. ಅವ್ರು ಹೇಳ್ತಾನೆ, ನಾನು ಹೋಗ್ತೀನಿ. ಸೊ ಹಠ ಮಾಡಿದ್ಲು. ಸೊ ನೋಡಿ, ಈ ರೀತಿ ಹಠ ಮಾಡೋದು ಕೂಡ ಸರಿಯಲ್ಲ. ರೈಟ್, ಒಂದು ಶುಡ್ ಒಬೇ ಇದು. ಕೆಲವೊಮ್ಮೆ ಮಾತನ್ನು ಕೇಳಬೇಕು. ಬಟ್ ಇವಳು ಹಠ ಮಾಡಿದ್ಲು. ಆಯಿತು, ಹೋಗ್ತೀನಿ ಅಂದರೆ ಹೋಗು, ನಿನ್ನ ಜೊತೆ ನಾನು ಏನಂತಾರೆ ಭಕ್ತರನ್ನು ಕಳಿಸ್ತೀನಿ. ನಂದಿ ಇತ್ಯಾದಿ ಹಲವಾರು ಭಕ್ತರನ್ನು ಕಳಿಸ್ತಾರೆ. ಸತಿ ಹೋಗ್ತಾಳೆ, ಅಲ್ಲಿ ತಾಯಿಯನ್ನು ಮೀಟ್ ಆಗ್ತಾಳೆ, ಸಹೋದರಿಯನ್ನು ಮೀಟ್ ಆಗ್ತಾರೆ, ಎಲ್ಲರನ್ನು ಮೀಟ್ ಆಗ್ತಾರೆ. ಎಲ್ಲರೂ ಸಂತೋಷವಾಗಿದ್ದರು. ದಕ್ಷ ಇವಳ ಕಡೆ ನೋಡಲೇ ಇಲ್ಲ. ದಕ್ಷ ಅವಮಾನ ಮಾಡಿದ್ಲು, ಸತಿಗೆ ಅವಮಾನ ಮಾಡಿದ್ಲು. ಸತಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಸತಿ ಪತಿವ್ರತ ನಾರಿ. ನನಗೆ ಅವಮಾನ, ಆ್ಯಕ್ಚುಲಿ ನನಗಲ್ಲ, ಅದು ನನ್ನ ಪತಿಗೆ ಅವಮಾನ, ಶಿವನಿಗೆ ಅವಮಾನ. ಅದಕ್ಕೆ ನನ್ನ ಪತಿಯ ಅವಮಾನ ಎಲ್ಲಾಗ್ತಿದೆ, ಅದನ್ನು ನಾನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾನು ತಕ್ಷಣ ದೇಹತ್ಯಾಗ ಮಾಡ್ತೀನಿ ಅಂತ ಅವಳು ಧ್ಯಾನದಲ್ಲಿ ಕೂತ್ಕೊಂಡು ದೇಹದಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಿ ಅವಳು ಅಲ್ಲೇ ಸುಟ್ಟು ಭಸ್ಮವಾಗ್ತಾಳೆ. ಈ ವಿಷಯ ಯಾವಾಗ ಶಿವನಿಗೆ ಗೊತ್ತಾಯಿತು, ಶಿವ ತಕ್ಷಣ ವೀರಭದ್ರನನ್ನು ಕಳಿಸ್ತಾನೆ. ವೀರಭದ್ರ ಆ ದಕ್ಷ ಯಜ್ಞಕ್ಕೆ ಬಂದು ಅಲ್ಲಿ ಉತ್ಪಾತವನ್ನು ರಕ್ತವನ್ನು ಸುರಿತಾನೆ. ದಕ್ಷನನ್ನು ಹಿಡಿದು ಪ್ರಾಣಿ ಥರ ಅವನ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ದ ಎಂಡ್ ಆಫ್ ದಕ್ಷ. ಬ್ರಹ್ಮ ಮತ್ತು ಇತ್ಯಾದಿ ದೇವತೆಗಳಿಗೆ ಭಯ ಆಯಿತು, ಅಯ್ಯೋ ದಕ್ಷ ಸತ್ತೋದರ್. ಶಿವನಿಗೆ ಇನ್ನೂ ಕೋಪ ಇದೆ, ಏನು ಮಾಡೋದು ಅಂತ ಎಲ್ಲ ದೇವತೆಗಳು, ಬ್ರಹ್ಮ ಇತ್ಯಾದಿ ಎಲ್ಲರೂ ಹೋಗಿ ಶಿವನಿಗೆ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ಕ್ಷಮಿಸಿ, ತಪ್ಪಾಯಿತು, ದಕ್ಷನಿಗೆ ಮತ್ತೆ ಜೀವನವನ್ನು ಕೊಡಿ ಅಂತ. ಆಯಿತು, ದಕ್ಷನಿಗೆ ಜೀವನವನ್ನು ಕೊಡ್ತೀನಿ, ಆದರೆ ಅವನಿಗೆ ಒಂದು ಆಡಿನ ಮುಖವನ್ನು ಕೊಡ್ತೀನಿ ಅಂತ. ಬ್ಯಾ ಬ್ಯಾ ಅಂತ ದಕ್ಷನಿಗೆ ಆಡಿನ ಮುಖ ಸಿಕ್ಕಿತು. ಅದು ಇನ್ನಿಷ್ಟು ಅವಮಾನ. ಸತ್ತೋದ್ರೆ ಒಳ್ಳೇದಿತ್ತು. ಈ ರೀತಿ ಮುಖ ಇಟ್ಕೊಂಡು ಜೀವನ ಮಾಡೋದು ಕಷ್ಟ. ಅದಕ್ಕೆ ದಕ್ಷ ಏನು ಮಾಡ್ತಾನೆ, ತಪಸ್ಸು, ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ, ದೇಹತ್ಯಾಗ ಮಾಡ್ತಾನೆ. ನಂತರ ಚಾಕ್ಷುಷ ಮನ್ವಂತರದಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ. ಆವಾಗ 60 ಜನ ಹೆಣ್ಮಕ್ಳನ್ನು ಪಡಿತಾನೆ. ಅದು ಕಥೆ ಇದೆ. ಸೊ ದೇವಹೂತಿ, ಆಕುತಿ, ಪ್ರಸೂತಿ 3 ಜನರ ಕತೆ ಮುಗೀತು. ನಂತರ ಉತ್ತಾನಪಾದರಿಗೆ 2 ಜನ ಹೆಂಡತಿಯರು, ಸುನೀತಿ, ಸುರುಚಿ. ಇಬ್ಬರಿಗೂ ಆಗೋದಿಲ್ಲ, ಒಬ್ಬರು ಕಟ್ಟರು ಇಬ್ಬರು ಆಗೋದಿಲ್ಲ, ಎಸ್ಪೆಷಲಿ ಸುರುಚಿಗೆ ಆಗೋದಿಲ್ಲ. ಮತ್ತು ಉತ್ತಾನಪಾದರಿಗೆ ಸುರುಚಿ ಅಂದರೆ ತುಂಬ ಪ್ರೀತಿ, ಸುನೀತಿಗೆ ಅಷ್ಟು ಪ್ರೀತಿ ಇಲ್ಲ. ಸೊ ಆಗ ಟೈಮ್ ಆಗ್ತಾಯಿದೆ. Right, okay, so we'll end with Dhruva's story and then tomorrow we'll continue other story. ಸುನೀತಿ ಮಗ ಧ್ರುವ, ಸುರುಚಿ ಮಗ ಉತ್ತಮ ತೊಡೆ ಮೇಲೆ ಆಟ ಆಡ್ತಾ ಇದ್ದ. ಆಗ ಧ್ರುವ ಇನ್ನೊಂದು ತೊಡೆ ಮೇಲೆ ಏರಿ ಕೂತ್ಕೋಬೇಕು ಅಂತ ಆಸೆ ಆಯಿತು. ಆಗ ಸುರುಚಿ ಬಂದು ಹೇಳ್ತಾರೆ, ನಿಲ್ಲು, ಕೂಡವಾಗಿಲ್ಲ, ಯಾಕಂದರೆ ನೀನು ನನ್ನ ಮಗನಲ್ಲ. ನೀನು ತಂದೆ ತೊಡೆ ಮೇಲೆ ಕೂತ್ಕೋಬೇಕಂದ್ರೆ ನೀನು ನನ್ನ ಮಗನಾಗಿ ಹುಟ್ಟಿ ಬರಬೇಕಂದ್ರೆ ನೀನು ದೇಹತ್ಯಾಗ ಮಾಡಿ ಮತ್ತೆ ಹುಟ್ಟಿ ಬರಬೇಕು, ಅದಕ್ಕೆ ನೀನು ಅರ್ಹನಲ್ಲ. ತುಂಬ ಕೋಪ ಬಂತು ಧ್ರುವನಿಗೆ, ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. 5 ವರ್ಷದ ಬಾಲಕ ತಾಯಿ ಹತ್ರ ಹೋಗ್ತಾನೆ, ಸುನೀತಿ ಹತ್ರ. ಸುನೀತಿ ಹೇಳ್ತಾಳೆ, ನೋಡಪ್ಪ, ನಾನು ಏನು ಮಾಡೋಕ್ಕಾಗೋದಿಲ್ಲ. ಈ ದುಃಖಕ್ಕೆ, ನಿನ್ನ ದುಃಖಕ್ಕೆ ಪರಿಹಾರ ಕೇವಲ ಭಗವಂತ ವಿಷ್ಣುವನ್ನು ಕೊಡ್ಬೋದು. ತ್ವಮೇವ ವತ್ಸ ಆಶ್ರಯ ಭೃತ್ಯವತ್ಸಲ ವಿಷ್ಣು. ಹೇ ವತ್ಸ, ಹೇ ಮಗ, ನೀನು ಹೋಗಿ ವಿಷ್ಣುವಿನ ಆಶ್ರಯವನ್ನು ಪಡೆದುಕೋ ಅಂತ ಹೇಳ್ತಾರೆ. ಸೊ ಆವಾಗ ಎಲ್ಲಿ ಸಿಗ್ತಾನೆ ವಿಷ್ಣು ಅಂತ ಕೇಳಿದಾಗ
ತಾಯಿ ಹೇಳ್ತಾಳೆ, ನಾನು ಕೇಳಿದ ಪ್ರಕಾರ ಕಾಡಲ್ಲಿ ಸಿಗ್ತಾನೆ. ಯಾಕಂದರೆ ಋಷಿಗಳೆಲ್ಲ ಕಾಡಿಗೆ ಹೋಗ್ತಾರೆ ವಿಷ್ಣುವನ್ನು ಪಡೆಯೋದಕ್ಕೆ. ಸೊ ಕಾಡಲ್ಲಿ ಹೋಗುವಂತ. ಆಗ ಧ್ರುವ ಹೇಳ್ತಾನೆ, ಆಯಿತು ನಾನು ಹೋಗ್ತೀನಿ ಅಂತ ಒಂದು ಬುತ್ತಿ ಕಟ್ಕೊಂಡು ಹೋಗ್ತಾನೆ. ಹೋಗುವಾಗ ಮಧ್ಯದಲ್ಲಿ ಯಾರು ಬಂದರು? ನಾರದರು ಬಂದರು. ಮಗ ಎಲ್ಲಿ ಹೋಗ್ತಾ ಇದೀಯಾ? ಕಾಡಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಚಿರತೆ ಹುಲಿ ಎಲ್ಲ ಇರ್ತವೆ, ಯಾಕೆ ಹೋಗ್ತೀಯಾ? ಇಲ್ಲ ನಾನು ವಿಷ್ಣುವನ್ನು ಪಡೀಲೇಬೇಕು, ನಾನು ಶ್ರೀಮಂತನಾಗಬೇಕು, ಬ್ರಹ್ಮದೇವರಿಗಿಂತಲೂ ದೊಡ್ಡ ಸಂಪತ್ತನ್ನು ನಾನು ಪಡಿಬೇಕು, ನಾನು ಹೋಗಬೇಕು ಅಂತ. ಆಗ ನಾರದರು ಟೆಸ್ಟ್ ಮಾಡ್ತಾರೆ. ಆದರೆ ಧ್ರುವ ಟೆಸ್ಟ್ ಪಾಸ್ ಆಗ್ತಾನೆ. ಆಗ ನಾರದರು ಹೇಳ್ತಾರೆ, ನಿನ್ನ ಗುರಿಯನ್ನು ಪಡೆಯೋದಕ್ಕೆ ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ. ಸೊ ನಾನು ಹೇಳಿದ ಮಾತನ್ನು ಕೇಳು. ನೀನು ಬ್ರಜಭೂಮಿಯಲ್ಲಿರುವ ಮಧುವನದಲ್ಲಿ ಹೋಗು. ಬೃಂದಾವನ ಹೋಗಿದ್ದೀರಾ ಯಾರಾದರೂ? ಬೃಂದಾವನ ಈಗ ಮಥುರಾ ಡಿಸ್ಟ್ರಿಕ್ಟಲ್ಲಿ, ಮಥುರಾ ಸಿಟಿ ಹತ್ರನೇ ಒಂದು ಮಧುವನ ಅಂತ ಜಾಗ ಇದೆ. ಮಧುವನದಲ್ಲಿ ಧ್ರುವಟಿಲ ಅಂತ ಇದೆ. ರೈಟ್, ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಯಾರು ಬಂದಿದ್ರಿ ನಮ್ಮ ಜೊತೆ? ವಸಂತ ಮಾತೇಶ್ ಬಂದಿದ್ರಾ ಧ್ರುವಟಿಲ? ಹಾಂ, ಅಲ್ಲಿ ಧ್ರುವಟಿಲ ಇದೆ. ಅಲ್ಲಿ ಧ್ರುವ ಮಹಾರಾಜರು ನಿಂತ್ಕೊಂಡು, ಅಲ್ಲಿ ಧ್ರುವ ನಾರಾಯಣನ ದೇವಸ್ಥಾನ ಇದೆ. ಅಲ್ಲಿ ಹೋಗು. ಅಲ್ಲಿ ಯಮುನಾ ನದಿ ತಟದಲ್ಲಿ ನೀನು ಯಮುನಾ ನದಿಯ ಕೆಸರಿನಿಂದ ವಿಷ್ಣುವಿನ ವಿಗ್ರಹವನ್ನು ಮಾಡಿ ಅದಕ್ಕೆ ಹೂವು ಏನು ಸಿಗುತ್ತೋ ಹೂವು ಹಣ್ಣು ಅರ್ಪಣೆ ಮಾಡು, ಮತ್ತು ತಪಸ್ಸನ್ನು ಮಾಡು, ಮತ್ತು ಈ ಮಂತ್ರವನ್ನು ಜಪಿಸು ಅಂತ ಹೇಳ್ತಾರೆ. ಎಲ್ಲರೂ ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಸತತವಾಗಿ ಜಪಿಸು. ಈ ಮಂತ್ರ ಜಪದಿಂದ ನಿನಗೆ ಭಗವಂತ ಸಿಗ್ತಾನೆ ಅಂತ. ಧ್ರುವನು ಹೋದ, ಕಾಡಿಗೆ ಹೋದ, ಇದನ್ನೆಲ್ಲ ಮಾಡಿದ. ಆದರೆ ನಾರದರು ಹೇಳಿದಕ್ಕಿಂತಲೂ ಹೆಚ್ಚು ತಪಸ್ಸನ್ನು ಮಾಡಿದ. 6 ತಿಂಗಳಲ್ಲೇ ಭಗವಂತನ ದರ್ಶನವಾಯಿತು. 6 ತಿಂಗಳಲ್ಲಿ, 6 months. ಯಾಕೆಂದರೆ ಅವರ ತಪಸ್ಸು ತುಂಬ ತೀವ್ರವಾಗಿತ್ತು, ಭಕ್ತಿಪೂರ್ಣವಾಗಿತ್ತು. ಪ್ರಥಮ ತಿಂಗಳಲ್ಲಿ ಕೇವಲ ಹಣ್ಣು ಎಲೆಗಳನ್ನು ತಿಂತಾಯಿದ್ರು. ಮತ್ತು ದೆನ್ ಹಿ ವಾಸ್ ಈಟಿಂಗ್ ಓನ್ಲಿ ಡ್ರೈ ಲೀವ್ಸ್, ಒಣಗಿದ ಎಲೆಗಳನ್ನು. ನಂತರ ಅದನ್ನು ಬಿಟ್ಟರು, ಕೇವಲ ನೀರು ಕುಡಿತಾಯಿದ್ರು. ಅದನ್ನು ಕೂಡ ಬಿಟ್ಟರು, ಕೇವಲ ಗಾಳಿ ಕುಡಿತಾಯಿದ್ರು. ಲಾಸ್ಟ್ ತಿಂಗಳಲ್ಲಿ ಶ್ವಾಸವನ್ನು ಕೂಡ ನಿಲ್ಲಿಸಿಬಿಟ್ರು. ತಮ್ಮ ಶ್ವಾಸವನ್ನು ನಿಲ್ಲಿಸಿದಾಗ ಇಡೀ ಜಗತ್ತಿನ ವಾಯು ನಿಂತೋಯ್ತು. ಯಾರಿಗೂ ಉಸಿರಾಡೋಕ್ಕಾಗಲಿಲ್ಲ, ಅಷ್ಟು ಕಷ್ಟ ಆಯಿತು. ಮತ್ತು ಧ್ರುವನ ಹೃದಯದಲ್ಲಿ ಭಗವಂತ ಪ್ರಕಟನಾದ. ಒಂದು ಕಾಲಿನ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡ್ತಾಯಿದ್ದ. ಧ್ರುವನ ಹೃದಯದಲ್ಲಿ ಭಗವಂತ ಪ್ರಕಟನಾದ ಮೇಲೆ ಇಡೀ ಹಿ ಬಿಕೇಮ್ ಹೆವಿ ಲೈಕ್ ಬ್ರಹ್ಮಾಂಡ. ಇಡೀ ಜಗತ್ತು ಬ್ಯಾಲೆನ್ಸ್ ಔಟ್ ಆಗ್ತಾಯಿತ್ತು. ಆ ಸಮಯದಲ್ಲಿ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ವಿಷ್ಣು ಪ್ರಕಟನಾಗ್ತಾನೆ, ಧ್ರುವನಿಗೆ ದರ್ಶನವನ್ನು ಕೊಡ್ತಾನೆ. ಧ್ರುವನಿಗೆ ಮಾತಾಡೋಕ್ಕಾಗಲಿಲ್ಲ. ಭಗವಂತ ಶಂಖ ಸ್ಪರ್ಶವನ್ನು ಮಾಡಿ ಧ್ರುವನ ದೇಹದಲ್ಲಿ ಶಕ್ತಿ ಸಂಚಾರ ಮಾಡಿದಾಗ ಉತ್ತಮ ಸ್ತುತಿಯನ್ನು ಧ್ರುವ ಮಾಡ್ತಾನೆ. ಅದಕ್ಕೆ ಧ್ರುವ ಸ್ತುತಿ ಅಂತ ಕರೀತಾರೆ. ವೆರಿ ಬ್ಯೂಟಿಫುಲ್ ಶ್ಲೋಕಾಸ್. ಆಗ ಧ್ರುವನಿಗೆ ಕೇಳ್ತಾರೆ, ನಿನಗೇನು ಬೇಕು ಮಗ, ನಿನಗೇನು ಬೇಕು ಅಂತ ಕೇಳಿದಾಗ ಧ್ರುವ ಹೇಳ್ತಾನೆ, ನನಗೇನು ಬೇಡ. ಆದರೆ ತಪಸ್ಸು ಯಾಕೆ ಮಾಡ್ತಾ ಇದ್ದಿದ್ದು? ಬ್ರಹ್ಮನಿಗಿಂತಲೂ ಹೆಚ್ಚು, ಮುಕ್ತಿಗೋಸ್ಕರ ಅಲ್ಲ. ಹಿ ವಾಂಟೆಡ್ ಟು ಬಿ ರಿಚ್, ಹಿ ವಾಂಟೆಡ್ ಟು ಬಿ ಪವರ್ಫುಲ್. ಅದಕ್ಕೋಸ್ಕರ ತಪಸ್ಸು ಮಾಡ್ತಾರೆ. ಬ್ರಹ್ಮನಿಗಿಂತಲೂ ಹೆಚ್ಚು ಸಂಪತ್ತು ನನಗೆ ಬೇಕು, ಅಂದರೆ ಇನ್ನೊಂದು ಬ್ರಹ್ಮಾಂಡನೇ ಬೇಕು ಅಂತ ಅವರು ತಪಸ್ಸು ಮಾಡ್ತಾಯಿದ್ರು. ಅದಕ್ಕೋಸ್ಕರ. ಸೊ ಹಿ ವಾಸ್ ನಾಟ್ ನಿಷ್ಕಾಮ, ಹಿ ವಾಸ್ ಸಕಾಮ ಭಕ್ತ. ಕಾಮನ ಇಟ್ಕೊಂಡು ತಪಸ್ಸು ಮಾಡ್ತಾಯಿದ್ರು. ಆದರೆ ಭಗವಂತನ ದರ್ಶನ ಸಿಕ್ಕ ಮೇಲೆ ನನಗೇನು ಬೇಡ ಅಂತಂದರು. ಸ್ಥಾನಾಭಿಲಾಷಿ ತಪಸ್ಸಿ ಸ್ಥಿತೋಹಂ ತ್ವಾಂ ಪ್ರಾಪ್ಯವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನಯಾಚೆ. ನಾನು ಸ್ಥಾನಕ್ಕೋಸ್ಕರ ತಪಸ್ಸು ಮಾಡ್ತಾಯಿದ್ದೆ, ಆದರೆ ಅದು ಕಾಚಿನ ತುಕುಡಿ ಥರ. ಆದರೆ ನನಗೆ ವಜ್ರ ಸಿಕ್ಕಿದೆಯೇ, ಈಗ ವಜ್ರ ಸಿಕ್ಕಿದೆ, ನನಗೆ ಕಾಚಿನ ತುಕುಡಿ ಬೇಡ ಅಂತ ಅವ್ರು ಹೇಳ್ತಾರೆ. ಆದರೆ ಭಗವಂತ ಏನು ಕೊಟ್ಟ? ಭಗವಂತ ತನ್ನ ಪ್ರೇಮವನ್ನು ಕೊಟ್ಟ. ಅದರ ಜೊತೆ ನೀನು ಐ ಥಿಂಕ್ ಸುಮಾರು 11,000 ವರ್ಷ ನೀನು ಭೂಮಿಯನ್ನು ಆಳ್ತೀಯ. ತದನಂತರ ನೀನು ಧ್ರುವಲೋಕಕ್ಕೆ ಹೋಗ್ತೀಯ. ಧ್ರುವಲೋಕ ಬ್ರಹ್ಮಲೋಕಕ್ಕಿಂತಲೂ ಹೆಚ್ಚು ಐಶ್ವರ್ಯಭರಿತವಾಗಿದೆ. ಧ್ರುವಲೋಕದ ಸ್ವಾಮಿ ನೀನಾಗ್ತೀಯ. ಈಗ ಪ್ರತಿದಿನ ರಾತ್ರಿ ಉತ್ತರ ದಿಕ್ಕಿನಲ್ಲಿ ನೋಡಿದರೆ ಧ್ರುವ ತಾರೆ ಕಾಣಿಸ್ತದೆ. ಅದು ಆ್ಯಕ್ಚುಲಿ ಧ್ರುವ ನಕ್ಷತ್ರ, ಧ್ರುವ ಲೋಕ. ಅದು ಸತ್ಯಲೋಕಕ್ಕಿಂತಲೂ ಹೆಚ್ಚು ಐಶ್ವರ್ಯಭರಿತವಾಗಿದೆ. ಅಲ್ಲಿ ಧ್ರುವರಾಜರು ಇದ್ದಾರೆ. ಅಲ್ಲಿ ಸತತವಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಧ್ರುವನಿಗೆ ಅಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಧ್ರುವನಿಂದ ನಾವೇನು ಕಲಿಬೇಕು? ಡಿಟರ್ಮಿನೇಷನ್, ದೃಢತೆ.
ಭಗವಂತನನ್ನು ಸಾಧಿಸಲೇಬೇಕು, ಈ ಜನ್ಮದಲ್ಲೇ ಸಾಧಿಸಬೇಕು ಅನ್ನೋ ಒಂದು ಡಿಟರ್ಮಿನೇಷನನ್ನು ನಾವು ಅವರಿಂದ ಕಲಿಬೋದಾಗಿದೆ. ಹರೇ ಕೃಷ್ಣ. ಸೊ ತುಂಬ ತಾಳ್ಮೆಯಿಂದ, ತುಂಬ ಏನೋ ಇಂಟ್ರೆಸ್ಟಿಂದ ತಾವೆಲ್ಲರೂ ಕೇಳ್ತಾ ಇದ್ದೀರಾ, ತುಂಬ ಧನ್ಯವಾದ. ಕೆಲವೊಮ್ಮೆ ಸ್ವಲ್ಪ ಟೆಕ್ನಿಕಲ್ ವಿಷಯ ಬಂದಾಗ ಮೈಂಡ್ ಸ್ವಿಚ್ ಆಫ್ ಆಗ್ತದೆ. ಎಸ್ಪೆಷಲಿ ನಾಳೆ ಕಥೆಯಲ್ಲಿ ಸ್ವಲ್ಪ ಸ್ವಿಚ್ ಆಫ್ ಆಗುತ್ತೆ, ಯಾಕೆಂದರೆ ಸೃಷ್ಟಿ ವರ್ಣನೆ ಬರ್ತದೆ ನಾಳೆ. ಅಫ್ಕೋರ್ಸ್ ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ವಿಲ್ ಗೋ ಟು ಅಜಾಮಿಲ ಸೆಕ್ಷನ್. ಅಜಾಮಿಲನ ಕಥೆಯನ್ನು ಕೇಳೋಣ, ನಂತರ ಚಿತ್ರಕೇತು ರಾಜರ ಕಥೆಯನ್ನು ಕೇಳೋಣ. ಸೊ ಐಲ್ ಟ್ರೈ ಟು ಫಿನಿಶ್ ದಿಸ್ ಇನ್ ನೆಕ್ಸ್ಟ್ 2 days ಆ್ಯಂಡ್ ದೆನ್ ದಶಮಸ್ಕಂದ ಸ್ಟಾರ್ಟ್ ಮಾಡೋಣ. ಕೃಷ್ಣ ಲೀಲೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಮದ್ ಭಾಗವತ್ ಪುರಾಣ ಕೀ ಜೈ, ಜಗದ್ಗುರು ಶೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.